ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಆದರೆ ಮತ್ತೆ ನಿಮಗೆ ಎಲ್ಲವೂ ನೀಟಾಗಿ ಅರ್ಥವಾಗುತ್ತೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾರ್ಟ್ ಟಚಿಂಗ್ ಸ್ಟೋರಿ. ಕತ್ತಲೆ ದಾಟಿ ಬೆಳಕು ಕಾಣಿಸುತ್ತಿತ್ತು. ರೈಲು ಸುರಂಗ ಮಾರ್ಗದಿಂದ ಹೊರಗೆ ಚಲಿಸುತ್ತಾ ಇತ್ತು. ವಿಂಡೋ ಪಕ್ಕ ಕೂತಿದ್ದ ಮನೆ ಪ್ರಕೃತಿಯ ಸೊಬಗು ಆಸ್ವಾದಿಸುವ ಇಚ್ಛೆಯಲ್ಲಿರಲಿಲ್ಲ. ಆ ಸಮಯ ಸುಮಾರು 5 ವರ್ಷದ ಕಾಲಿಲ್ಲದ ಹುಡುಗ ಬೇಡುತ್ತಾ ಬಂದ. ಆ ಹುಡುಗನನ್ನ ನೋಡಿದ್ದೇ ತಡ ಮನೆಗೆ ಹಳೆಯ ಘಟನೆಗಳೆಲ್ಲ ಕಣ್ಣ ಮುಂದೆ ನೆನಪಾಗಿ ತಕ್ಷಣ ಮಾಸಿ ಹೋಗಿ ಕಣ್ಣೀರು ಉಕ್ಕಿ ಬಂತು. ತನ್ನ ಬಳಿ ಇದ್ದ ಊಟದ ಡಬ್ಬ ಕೊಟ್ಟು, ಜೊತೆಗೆ ಹಣವನ್ನು ಕೊಟ್ಟು, ನೀವು ಕಾಲಿಲ್ಲದವರು ಎಷ್ಟು ಕಷ್ಟಪಡ್ತೀರಲ್ವಾ, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಅಂತ ಮಾತು ನಿಲ್ಲಿಸಿ ತಲೆಯನ್ನ ಹಾಗೆ ಕಿಟಕಿಗೆ ಆನಿಸಿಬಿಟ್ಟ. ರೈಲು ತನ್ನ ವೇಗ ಕಮ್ಮಿ ಮಾಡಿ ಸಾಗುತ್ತಿತ್ತು. ಮುಂದೆ ನಿಲ್ದಾಣವನ್ನು ಸೂಚಿಸುವಂತೆ ಚಲಿಸುತ್ತಿತ್ತು. ರೈಲ್ವೆ ಸ್ಟೇಷನ್. ಅಲ್ಲಿ ಆ ಭಾಗದ ಸಣ್ಣ ಊರಿನ ಹಲವು ಜನ ಯಾರದೋ ನಿರೀಕ್ಷೆಯಲ್ಲಿದ್ದರು. ಟ್ರೈನ್ ನಿಲ್ಲುತ್ತಿದ್ದಂತೆ ಇಳಿದ ಮನೈ ಅದೇ ಕಳೆಗುಂದಿದ ಮುಖದೊಂದಿಗೆ ಒಬ್ಬಂಟಿಯಾಗಿ. ಆ ಜನರ ಮುಖದಲ್ಲೂ ನಗುವೆಂಬುದು ಮಾಸಿ ಸುಮಾರು 1 ವರ್ಷವೇ ಆಗಿತ್ತು. ಊರೇ ಮೌನವಾಗಿತ್ತು. ಹೆಣ್ಣು ಮಗು ಕಣ್ರಿ, ಹೇಳ್ತಾ ಡಾಕ್ಟರ್ ಸುಜನ್ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆ ಬಂದರು. ಸಂತೋಷ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್. ಜೀವನ ಸಾಗಲು ಹೆಂಡತಿ ದುಡಿಮೆಯ ಪಾಲು ಇತ್ತು. ಮಂಜಮ್ಮ ಕೂಡ ಮನೆ ಕೆಲಸ ಮಾಡಿ ಒಂದಿಷ್ಟು ಸಂಪಾದಿಸುತ್ತಿದ್ದಾಕೆ. ಈಗ ಕುಟುಂಬಕ್ಕೆ 3ನೇ ಸದಸ್ಯೆಯ ಪ್ರವೇಶ. ಬದುಕಲ್ಲಿ ಮಗುವಿನ ಬಗ್ಗೆ ಹಲವಾರು ಆಕಾಂಕ್ಷೆ ಇಟ್ಟು ಜೀವನದ ಮುಂಬರುವ ಸುಂದರ ದಿನಗಳನ್ನು ನೆನಪಿಸಿಕೊಂಡು ಹೆಮ್ಮೆಯಿಂದ ಮಗುವಿಗೆ ಇಟ್ಟ ಹೆಸರೇ ಸಮೃದ್ಧಿ. ನರ್ಸ್ ಬಂದು ಡಾಕ್ಟರ್ ಅಂದಳು. ಸಡನ್ ಆಗಿ ಚೇರಲ್ಲಿ ಕೂತಿದ್ದ ಡಾಕ್ಟರ್ ಸುಜನ್ ಯೋಚನಾ ಲಹರಿಯಿಂದ ಎಚ್ಚೆತ್ತರು. ಕಣ್ಣು ತೀವ್ರವಾಗಿತ್ತು. ಕಳೆದು ಹೋದ ನೆನಪುಗಳನ್ನು ಯಾಕೆ ನೆನಪಿಸಿಕೊಂಡು ಬೇಜಾರಾಗ್ತೀರಾ? ಬಟ್ ನನಗೆ ಅರ್ಥ ಆಗುತ್ತೆ ಅಂದ್ಲು ನರ್ಸ್. ದೇವರು ಯಾಕೆ ಅಂತ ಮುತ್ತನ್ನ ಕೆಲವೇ ದಿನ ಅಷ್ಟೇ ಭೂಮಿಯಲ್ಲಿ ಉಳಿಸಿದ ಎಂಬುವುದು ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಆ ಊರಿನವರಿಗೆ. ನಯಾಗರ ಫಾಲ್ಸ್ ಧುಮುಕುತ್ತಾ ಇರೋ ಸದ್ದು ಸುಮಾರು 20 ಕಿಲೋಮೀಟರ್ ದೂರಕ್ಕೂ ಕೇಳೋದು. 3 ಹೆಲಿಕಾಪ್ಟರ್ ಮೇಲಿಂದ 3 ಕಿಲೋಮೀಟರ್ ಎತ್ತರದಲ್ಲಿ ವಿಡಿಯೋ ಫೋಕಸ್. ಚಿಕ್ಕಂದಿನಲ್ಲೇ ಡೈರೆಕ್ಟರ್ ಸಂಕೇತ್ ಡ್ರೀಮ್ ಅದೇ ಆಗಿತ್ತು. ಈಗ ನನಸಾಗಿದೆ. ತನ್ನ ಸಿನಿಮಾದಲ್ಲಿ ಜಗತ್ತಿನ ನೈಜ ಸೌಂದರ್ಯ ಜನಕ್ಕೆ ಮುಟ್ಟಿಸೋದು. ಅವನ ಪ್ರಥಮ ಚಿತ್ರವಾದರೂ ತುಂಬ ಅನುಭವಿ ಅಂತ ಅನಿಸುವಂತೆ ಇತ್ತು ಅವನ ದೃಶ್ಯ, ಸೆರೆ ಹಿಡಿಯುವ ರೀತಿ. ಒಂದು ಹೆಲಿಕಾಪ್ಟರ್ ಸರ್ಕ್ಯುಲಾರಿಟಿ ಫಾಲ್ಸ್ ಸುತ್ತ ಕ್ಯಾಪ್ಚರ್ ಮಾಡ್ತಾ ಹೋಗ್ತಿದೆ. ಎರಡನೇದು ಸುಮಾರು 0.5 ಕಿಲೋಮೀಟರ್ ಕೆಳಗೆ ಇಳಿದಿದೆ. ಮೂರನೆಯದು ಹಾರಿ ಹೋಮ್ಟೆಲ್ ಮೂಮೆಂಟ್. ಅದ್ಭುತ ದೃಶ್ಯ ಸೆರೆ ಹಿಡಿಯಲು 3 ಗಂಟೆ ತಗೊಂಡರು. ಡುಯೆಟ್ ಸಾಂಗ್ ಒಂದು ದೃಶ್ಯ ಇತ್ತು, ಆದರೆ ಅದು ರಾತ್ರಿ ಫಾಲ್ಸ್ ಸುತ್ತ ರೈನ್ಬೋ ಕಲರ್ ಸ್ಲೈಡ್ ಫೋಕಸ್ ಮಾಡಿ ತೆಗೆಯೋ ಪ್ಲಾನ್ ಇತ್ತು. ಆ ದಿನ ಪರ್ಮಿಷನ್ ಸಿಗದ ಕಾರಣ ಡೈರೆಕ್ಟರ್ ಅಂದ್ರು, ನೆಕ್ಸ್ಟ್ ಶೂಟ್ಗೆ ಪ್ಯಾಕಪ್, ಫ್ಲೈ ಅಪ್ ಟು ಕೇಪ್ ಟೌನ್ ಸಿಟಿ ಬ್ಯಾಂಕ್. 15 ಜನರ ತಂಡ ಹೊರಟಿತ್ತು ಕೇಪ್ ಟೌನ್. ಕಥೆಯ ನಾಯಕ ನಾಯಕಿಯ ಭೇಟಿ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನಿಂಗ್ ದೃಶ್ಯದಲ್ಲಿ. ಆ ಕೃತಿ ಯಾರದೋ ನಿರೀಕ್ಷೆಯಲ್ಲಿ ಇರುವಂತೆ ನೋಡಿದವರಿಗೆ ಅನಿಸುತ್ತಿತ್ತು. ಆದರೆ ಅವಳು ಅದೇ ತರಹ ದಿನಪೂರ್ತಿ ಗೋಡೆಯನ್ನೇ ದಿಟ್ಟಿಸಿಕೊಂಡು ನೋಡುತ್ತಾ ಕುಳಿತಿರುತ್ತಾಳೆ. ಅವಳ ಮನಸ್ಸಿಗೆ ಅಗಾಧವಾದ ದಿನದಿಂದ ಮನೆ ಮಂದಿಯ ಮುಖದಲ್ಲೂ ನಗುವೆ ಕಾಣದಾಗಿದೆ. ನಲಿದಾಡೋ ಬೊಂಬೆ ಈಗ ಪರಿಸ್ಥಿತಿಗೆ ಕಟ್ಟುಬಿದ್ದ ಸಮಯದ ಬೊಂಬೆಯಾಗಿದೆ. ಅವಳ ವೇದನೆಗೆ ಕಾರಣವಾದ ಅತಿ ಪ್ರಿಯವಾದ ಗೆಳತಿ ಮನದ ಭಾವನೆಗಳನ್ನೆಲ್ಲ ಹಂಚಿಕೊಳ್ಳುತ್ತಿದ್ದ, ಎಂದಿಗೂ ಬಿಟ್ಟುಕೊಡದೆ ಸಪೋರ್ಟ್ ಮಾಡಿದ್ದ ಆ ವ್ಯಕ್ತಿ ದೇವರಿಗೆ ಪ್ರಿಯವಾಗಿ ಬಿಟ್ಟಾಗಿದೆ. ಅದು ಈಗ 1 ವರ್ಷದ ಹಿಂದೆ. ಪ್ರಕಾಶ್ ಸಿಟಿ ಬ್ಯಾಂಕ್ ಒಳಗಡೆ ಕಾಯ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಜನವೋ ಜನ. ಆ ಊರಿಗೆ ಅದೊಂದೇ ಬ್ಯಾಂಕ್ ಎಂಬಂತೆ. ರಿಸೆಪ್ಷನ್ ಕಡೆಗೆ ಹೆಜ್ಜೆ ಹಾಕಿದ. ಅಕೌಂಟ್ ಓಪನ್ ಮಾಡಬೇಕಿತ್ತು. ಯಾವ ಕಡೆ ಹೋಗಬೇಕು? ವಿಪರೀತ ರಶ್ ಅಂತ ರಿಸೆಪ್ಷನಿಸ್ಟ್ ಬಳಿ ಕೇಳಿದ. ಸರ್, ಒಂದು ಕೌಂಟರಲ್ಲಿ ಇರೋ ಅಸೋಸಿಯೇಟ್ ಕೆಫೆಟೇರಿಯಾ ಹೋಗಿದ್ದಾರೆ. 1 ಅರ್ಧ ಗಂಟೆ ಆಗುತ್ತೆ. ಹಾಗಾಗಿ ಅಲ್ಲಿದ್ದ ಜನ ಕೂಡ ಪಕ್ಕದ ಕೌಂಟರ್ಸ್ ಮುಗಿಬಿದ್ದಿದ್ದಾರೆ. ಅದೇ ಪ್ರಾಬ್ಲಮ್ ಅಂದ ರಿಸೆಪ್ಷನಿಸ್ಟ್. ಏನಾದರೂ ಓಕೆ,
ರಶಲ್ಲಿ ಒದ್ದಾಡೋದಕ್ಕಿಂತ ಖಾಲಿ ಇದ್ದ ಕೌಂಟರ್ ಬಳಿ ಕಾಯೋಣ ಅಂದುಕೊಂಡ. ನಿಧಾನಕ್ಕೆ ಕೌಂಟರ್ ಕಡೆಗೆ ನಡೆದ. ಹಾಗೆ ಕೌಂಟರ್ ಒಳಗಡೆ ಕಣ್ಣು ಹಾಯಿಸಿದ. ಒಂದಷ್ಟು ಫಾರ್ಮ್ಸ್, ಬ್ಯಾಂಕ್ ಬೌಚರ್ ಸೆಟ್, ಗಾಳಿಗೆ ಹಾರದಂತೆ ಅದರ ಮೇಲೊಂದು ಬ್ಲಾಕ್ ಹೇರ್ ಕ್ಲಿಪ್. ಕಟ್. ಹೀರೋಯಿನ್ ಎಂಟ್ರಿ ನಾಳೆ ಮಾಡಿಸೋಣ, ಇವತ್ತಿನ ಟೇಕ್ ಮುಗೀತು, ತಿಂಡಿಗೆ ಹೊರಡಿ ಅಂದರು ಡೈರೆಕ್ಟರ್ ಸಂಕೇತ್ ಸರ್. ಸರ್ ಕಾಲ್ ಇದೆ ನಿಮಗೆ ಅಂತ ಹೇಳ್ಕೊಂಡು ಅಸಿಸ್ಟೆಂಟ್ ಕೋವರ್ಕರ್ ಫೋನ್ ತಗೊಂಡು ಬಂದ. ಫೋನಲ್ಲಿ ಆ ಕಡೆಯಿಂದ ಅವನ ತಂದೆ ಸ್ವರ. ಕಂದ, ಮನೆ ಬಂದಿದ್ದಾನೆ ಊರಿಗೆ, ಹೇಳೋಣ ಅಂತ ಮಾಡಿದೆ. ಮಾತುಕತೆ ಮುಗಿದ ಬಳಿಕ ತನ್ನ ತಲೆಯಲ್ಲಿದ್ದ ಕ್ಯಾಪನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುತ್ತಾ ಚೇರ್ ಮೇಲೆ ಹಾಗೆ ಕೂತಾಗ ಕಿವಿಗೆ ಡೈರೆಕ್ಟರ್ ಅಣ್ಣ, ಡೈರೆಕ್ಟರ್ ಕಂದ ಅಂತೆಲ್ಲ ಕರೆದಂತೆ ಪುಟ್ಟ ತಂಗಿ ಸುಳಿದಾಡಿದಳು ಮನದ ತುಂಬ. ನೀನು ಡೈರೆಕ್ಟರ್ ಆಗಿ ಫಸ್ಟ್ ಡೈರೆಕ್ಟ್ ಮಾಡೋ ಫಸ್ಟ್ ಸೀನ್ ನನ್ನ ಕೈಯಿಂದ ಕ್ಲಾಪ್ ಹಾಕ್ಸ್ತೀಯ ಅಲ್ವಾ ಅಣ್ಣ ಎಂದ ಆ ವಿಮಲ ಸ್ವರ. ಆ ಸ್ವರ ಎಲ್ಲಿ ಅಳಿದು ಹೋಯಿತು? ಮಗು, ನಿನ್ನ ಹೆಸರೇನಮ್ಮ ಎಂದು ಊರಲ್ಲೆಲ್ಲ ಕೇಳಿದಾಗ ಹೆಸರು ಹೇಳಲಾಗದೆ ತಡವರಿಸುತ್ತಾ ಸಮುದ ಸಮುದ ಅಂದ ಆ ಮಾತು ಈಗ ಎಲ್ಲಿ? ಅವಳು ಬೆಳೆದು ದೊಡ್ಡವಳಾಗಿದ್ದರೋ ಅವನಿಗೆ ಆಕೆ ಮಗುವಾಗೇ ಇದ್ದಳು. ಸಮೃದ್ಧಿ ಫ್ಯಾಮಿಲಿ. ಆ ಮನೆ ಪಕ್ಕದಲ್ಲೇ ಅವಳ ದೊಡ್ಡಪ್ಪನ ಫ್ಯಾಮಿಲಿ. ದೊಡ್ಡಪ್ಪನ ಮಗ ಅಣ್ಣಾನೇ ಈಗಿನ ಡೈರೆಕ್ಟರ್ ಸಂಕೇತ್. ಅವನು ಪಟ್ಟ ಶ್ರಮದ ಹಿಂದೆಯೆಲ್ಲ ಜತೆ ಇದ್ದವಳು ಇದೇ ತಂಗಿ. ಡಾಕ್ಟರ್ ಸುಜನ್ ಅವರ ಹಾಸ್ಪಿಟಲ್ ಒಂದು ಕಾಲದಲ್ಲಿ ಸಮೃದ್ಧಿ ನಿಲಯ ಅಂತಾನೆ ಎನಿಸಿಕೊಂಡಿತು. ಡಾಕ್ಟರ್ ಸಮೃದ್ಧಿ ಮನೆಯಲ್ಲಿ ಇದ್ದಿದ್ದೇ ಕಮ್ಮಿ. ಪೇಷಂಟನ್ನ ಮನೆ ಮಂದಿ ನೆಂಟರಿಷ್ಟರು ಯಾರೋ ಬಂದಂತೆ ಸ್ವಾಗತಿಸಿ ದಣಿದ ದೇಹವಾದರೂ ಮುಖದಲ್ಲಿ ತೋರಿಸಿಕೊಳ್ಳದೆ ನಗ್ತಾ ಹುಣ್ಣಿಮೆ ಚಂದಿರನಾಗುತ್ತಿದ್ದಳು. ಅದೊಂದು ದಿನ ಭಯಾನಕ ಕಾರ್ ಅಪಘಾತದಲ್ಲಿ ತೀವ್ರ ಸ್ಥಿತಿಗೆ ಹೋಗಿದ್ದ ಗರ್ಭಿಣಿ ಮಹಿಳೆಯನ್ನ ಉಳಿಸಲು ರಾತ್ರಿ ಕೂಡ ಲೆಕ್ಕಿಸದೆ ಐಸಿಯು ಅಲ್ಲಿ ಎಲ್ಲ ಕಡೆಯೂ ಜೊತೆಯಾಗಿದ್ದಳು. ಡಾಕ್ಟರ್ ಸುಜಾನ್ ವಿಚಾರಿಸಿದಾಗ ಈಗಷ್ಟೇ ನೈಟ್ ಶಿಫ್ಟ್ ಬಂದಿದ್ದೀನಿ, ನೀವು ಹೊರಡಿ ಮನೆಗೆ ಅಂತ ಕೆಲಸ ಮುಗಿಸಿ ಹೊರಡು ಎಲ್ಲರಿಗೂ ಹೇಳುತ್ತಿದ್ದಳು. ಮರುದಿನ ಅಟೆಂಡೆನ್ಸ್ ಲಾಗ್ ನೋಡಿದ ಮೇಲೆ ಅಷ್ಟೇ ಎಲ್ಲರಿಗೂ ಗೊತ್ತಾಗಿದ್ದು ಹಿಂದಿನ ದಿನ ಸಮೃದ್ಧಿ ಮಾರ್ನಿಂಗ್ ಶಿಫ್ಟಲ್ಲೇ ಬಂದಿದ್ರು ಅಂತ. ಎಷ್ಟೋ ಸಲ ಸಹ ಉದ್ಯೋಗಿಗಳು ಕೇಳಿದ್ದುಂಟು, ಅಲ್ಲಮ್ಮ ದಿನ ಪೂರ್ತಿ ಮನೆಗೂ ಹೋಗದೆ ದುಡಿದು ಏನ್ ಸಿಗುತ್ತೆ? ಇಷ್ಟಕ್ಕೂ ಬೇರೆ ಯಾರೋ ಅಪರಿಚಿತರ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ ಅಂತ. ಎಲ್ಲದಕ್ಕೂ ಆಕೆ ಅಂದಿದ್ದು, ಪ್ರತಿ ಜೀವಿಯಲ್ಲಿ ಬರೀ ಜೀವ ಮಾತ್ರ ಕಂಡಾಗ ಯಾರೋ ಅಪರಿಚಿತರಲ್ಲ, ನಾವು ಮಾಡೋದು ಅದೇ, ಅವರ ಜೀವದ ರಕ್ಷಣೆ. ಮನೆಯಲ್ಲ ನೆಂಟರು ಬಂದಾಗ ಮನತೃಪ್ತಿಯಾಗಿ ಹೇಗೆ ವಿವಿಧ ಭಕ್ಷ್ಯ ಮಾಡ್ತೀವೋ ಹಾಗೆ ಇದು ಕೂಡ. ನನ್ನ ಆಪ್ತರೇ ಅವರು. ನನ್ನಿಂದ ಆಗೋ ಪ್ರಯತ್ನ ಮಾಡ್ತೀನಿ. ಮುಖ್ಯವಾದ ಆತ್ಮತೃಪ್ತಿ ಅದರಿಂದ ಸಿಗುತ್ತೆ. ಕೆಲಸದಲ್ಲಿ ಅದಿದೆ ಅಂದಮೇಲೆ ಸಮಯ ನೋಡೋಕ್ಕೆ ಆಗುತ್ತಾ? ಅದೊಂದು ದಿನ ಸಮೃದ್ಧಿ ಅಂದ ಮಾತು ಈಗಲೂ ಡಾಕ್ಟರ್ ಸುಜನ್ ತಲೆಯಲ್ಲಿ ಹಾಗೆ ಉಳಿದಿತ್ತು. ಅವಳು ಅದೊಂದು ದಿನ ಅಂದಿದ್ದು, ಅಣ್ಣ, ಬೇರೆಯವರ ಸಂತೋಷದಿಂದ ಮನಕ್ಕೆ ನೆಮ್ಮದಿ ಸಿಗುತ್ತೆ. ನನ್ನ ಸಂತಸವನ್ನೇ ಅವರಿಗೆ ದಾನ ಮಾಡ್ತಿದ್ದೀನೇನೋ ಅನಿಸುತ್ತೆ. ಒಂದು ರೀತಿಲಿ ದಾನಿ ನಾವೆಲ್ಲ. ಆಕೃತಿ ಮನೆ ಮಾವನ ಮಗಳು, ಜೊತೆಗೆ ಆಡಿ ಬೆಳೆದವರು ಕೂಡ. ಮನೆ ಯೋಚನೆ ಅವನ ಮನಸ್ಸು ತುಂಬ ಹತ್ತಿರದಿಂದ ನೋಡಿದವಳು. ಮನೆ ತುಂಬ ಮೃದು. ಊರಲ್ಲಿ ಎಲ್ಲರಿಗೂ ಆಪ್ತ, ಬಹಳ ಸರಳ, ಸಹನೆ ಇದ್ದೋನು. IAS ಆಸೆ ಇಟ್ಕೊಂಡಿದ್ದ ಹುಡುಗ. ಅಪ್ಪ ತಹಶೀಲ್ದಾರ, ಅಮ್ಮ ಅಂದರೆ ತುಂಬ ಹತ್ತಿರ. 1ನೇ ಕ್ಲಾಸಲ್ಲೇ ಅಮ್ಮ ಮಗುಗೆ ಗಲಾಟೆ ಮಾಡುವಾಗ ಹೊಡೆಯುವಂತೆ ಕೈ ತೋರಿಸುವ. ಆದರೆ ಅಮ್ಮನ ಕಣ್ಣಲ್ಲಿದ್ದ ಮಮತೆ ಆ ಹಾರ್ಟಲ್ಲಿ ತುಂಬ ಚೆನ್ನಾಗಿ ಬಿಂಬಿಸಿದ್ದ. ಆಗಲೇ 10 ಜನ ಹೇಳಿದ್ದರು, ಹಾರ್ಟ್ ಟ್ಯಾಲೆಂಟ್ ಬೈ ಬರ್ತ್ ಬಂದಿದೆ ಅಂತ. ಇಷ್ಟು ಪುಟ್ಟ ಹುಡುಗ ಹಿರಿಯರಿಗೂ ಕೂಡ ಅರ್ಥ ಮಾಡಿಸುವಂತೆ ಚಿತ್ರದಲ್ಲೇ ಅದೆಷ್ಟು ಚೆನ್ನಾಗಿ ಅಮ್ಮನ ಒಲವು ತೋರಿಸಿದ್ದಾನೆ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದರು. ಹೋಯ್ ಸಮ್ಮು, ಹೇಳು ಬೇಗ. ಕಂಬಳಿ ಹೊದ್ದು ಮಲಗಿದ್ದವಳನ್ನ ಎಬ್ಬಿಸ್ತಾ ಇದ್ದಳು ಆಕೃತಿ. ಏನ್ ನಿಂತ್ಗೋಳು, ಸಂಡೆ ಇವತ್ತು, ನನ್ನ ಬಿಟ್ಬಿಡು ಅಂದಳು ಸಮೃದ್ಧಿ. ಈ 2 ಬೆರಳಲ್ಲಿ ಒಂದು ಮುಟ್ಟು ಸಾಕು, ಆಮೇಲೆ ಎಷ್ಟು ಹೊತ್ತಾದರೂ ನಿದ್ದೆ ಮಾಡು, ಎಬ್ಬಿಸಲ್ಲ ಮರಿ ಅಂದಳು ಆಕೃತಿ. ಸರಿ ಮುಟ್ಟಿದೆ ಅಂತ ಒಂದು ಬೆರಳು ಮುಟ್ಟಿದಳು ಸಮೃದ್ಧಿ. ಹೋ ನೋ, ಇದ್ಲಿ ಏನೇ ನೀನು? ಈ ಕಡೆದು ಮುಟ್ಟಿದ್ರೆ ಪೂರಿ ಸಾಗು ಇತ್ತು, ಇವತ್ತಾಗಿದ್ರೆ ಇದ್ಲಿನೇ ಅಂತ ಸಪ್ಪೆ ಮುಖದಲ್ಲಿ
ತಿಂಡಿಗೆ ಹೊರಟಳು ಆಕೃತಿ. ಆ ಪಿಜಿಯಲ್ಲಿ ಸಂಡೇ ಸ್ಪೆಷಲ್ ಅವೆರಡರಲ್ಲಿ ಒಂದು. ಸಮು, ನಿಂಗೆ ಪ್ಲೇಟಲ್ಲಿ ಹಾಕಿಸ್ಕೊಂಡು ಬರ್ಲಾ ಕೇಳಿದಳು ಆಕೃತಿ. ತಾಮಂಗು, ಇನ್ನೊಂದ್ಸಾರಿ ಸಮ್ಮು ಅಂದರೆ ಕಾರ್ಗಿಲ್ ಆಗುತ್ತೆ ಆ ರೂಮ್. ಸಮೃದ್ಧಿ ಅನ್ನು ಸ್ವಲ್ಪ ಆದರೂ ಕೇಳೋಕ್ಕೆ ಚೆನ್ನಾಗಿದೆ ಅಂದಳು ಸಮೃದ್ಧಿ. ಆಕೃತಿ ಒಂದು ಉಬ್ಬು ಮೇಲೆ ಮಾಡಿ ಹಾಗೆ ಹೋರೆ ಕಣ್ಣಲ್ಲಿ ಕೊಟ್ಟಳು ಕಿಂಡಲ್ ಲುಕ್. ಇಬ್ರು ಹಾಗೆ ಕೆಳಗೆ ಇಳಿದು ಹೋಗ್ತಿದ್ರೆ ಯಾರಿಗಾದ್ರೂ ಒಂದ್ಸಲ ಹಾಗೆ ಹೊಟ್ಟೆ ಒಳಗೆ ಬರ್ನ್ ಆಗ್ತಿತ್ತು. ಎಂಥ ಅಪೂರ್ವ ಸ್ನೇಹಿತೆಯರು ಅಂತಿದ್ರು. ಸಮ್ಮು, ಗಂಡನ ಮನೆಗೆ ಆಕೃತಿನೂ ಕರ್ಕೊಂಡು ಹೋಗ್ತೀಯಾ ಒಟ್ಟಿಗೆ ಅಂತ ತಮಾಷೆ ಮಾಡ್ತಿದ್ರು ಪಿಜಿಯಲ್ಲಿ ಇರೋರು. ಇಬ್ರು ಟ್ವಿನ್ಸ್ ಆಗಿ ಹುಟ್ಟದೇ ಇದ್ರು, ಜೊತೆಯಾಗಿ ಇರ್ತಿದ್ರು, ಒಡ ಹುಟ್ಟಿದವರಂತೆ. ಸಂಕೇತ್ ಮುಖ ಸಣ್ಣಗಾಗಿದೆ. ಸಮೃದ್ಧಿ ಸೆಮಿಸ್ಟರ್ ಸ್ಟಾರ್ಟ್ ಆಗಿ ಪಿಜಿಗೆ ಹೋಗಿದ್ದಾಳೆ. ಮನೆ ಬೇಕು ಅಂತಿದೆ. ಡೈರೆಕ್ಟೋರಿಯಲ್ ವ್ಯೂ, ಯಾವ ಥರ ನಾವು ಮೂವಿ ಮಾಡೋಣ ಅಂತೆಲ್ಲ ಐಡಿಯಾ ಕೊಡ್ತಿದ್ಲು ತಂಗಿ. ಜೀವನದಲ್ಲಿ ಒಮ್ಮೆ ಆದರೂ ನಯಾಗರ ಫಾಲ್ಸ್ ನೈಟ್ ಡ್ರೈವ್ ಕಲರ್ಸ್ ಲೈಟ್ ಹಾಕಿ ಕ್ಯಾಪ್ಚರ್ ಮಾಡಬೇಕು ಅಂತೆಲ್ಲ ಆಸೆ ಹೇಳಿಕೊಳ್ಳುತ್ತಾ ಇದ್ದಳು ಸಮೃದ್ಧಿ. ಮೊದಮೊದಲು ಗೊತ್ತು ಗುರಿ ಇಲ್ಲದ ಹುಡುಗ ಈಗ ಸ್ವಲ್ಪ ಡೈರೆಕ್ಟೋರಿಯಲ್ ಮೈಂಡಲ್ಲಿ ಯೋಚನೆ ಮಾಡ್ತಾ ಇದ್ದ. ಸಮೃದ್ಧಿಗೆ ದೊಡ್ಡಪ್ಪ ಅಂದರೆ ತುಂಬ ಇಷ್ಟ. ದೊಡ್ಡಪ್ಪ ಅಂತ ಮಾತಾಡ್ತಾ ಇದ್ದಳು ಯಾವಾಗಲೂ ಮನೆಯಲ್ಲಿ ಇದ್ರೆ. ಹೀಗೆ ಮಾತಾಡೋವಾಗ ಮಗ ಸಂಕೇತ್ ಬಗ್ಗೆ ಭಯ ಇದೆ. ಏನಾಗ್ತಾನೋ ಗೊತ್ತಿಲ್ಲ, ಓದಲ್ಲಿ ಇಂಟ್ರೆಸ್ಟ್ ಇಲ್ಲ, ನೀನಂತೂ ಡಾಕ್ಟರ್ ಆಗಿಬಿಡ್ತೀಯಾ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಅಂತ ಭವಿಷ್ಯದ ಚಿಂತೆಯಲ್ಲಿದ್ದರು ಅವಳ ದೊಡ್ಡಪ್ಪ. ಅವನಿಗೆ ಪ್ರಕೃತಿ, ಸೀನರಿ, ನಾಟಕ, ಕತೆ ಹೆಣೆಯೋದು ಇವೆಲ್ಲ ತುಂಬ ಇಷ್ಟ. ಅದರಲ್ಲೇ ಮೇಲೆ ಬರ್ತಾನೆ, ಬೆಳೀಲಿ ಬಿಡಿ. ಕೃಷ್ಣ ಸೂತ್ರಧಾರ ಹಲವು ಆಟಕ್ಕೆ. ಇವನು ಕೂಡ ಅವನ ಥರಾನೇ ಆಗ್ತಾನೆ, ನೋಡ್ತಾ ಇರಿ. ತೆರೆ ಮೇಲೆ ಪಾತ್ರಗಳನ್ನು ಆಡಿಸುತ್ತಾನೆ ಅಂದು ನಕ್ಕಳು ಸಮೃದ್ಧಿ. ಧೈರ್ಯ ತುಂಬಿದ್ದಳು. ಯಾವಾದರೂ ಸರಿ, ಬದುಕೋಗಿ ದಾರಿ ಆಗಲಿಯಮ್ಮ ಅಂದಿದ್ರು ಸಂಕೇತ್ನ ಅಪ್ಪ. ಮಗ, ಇಲ್ಲಿ ಕೇಳು ಅಂತ ಕರೆದ ಕಿಶೋರ. ಹಾಗೆ ಮುಂದುವರಿಸುತ್ತಾ, ಸಾಗರ ಇಬ್ಬಾಗವಾಗಿದೆ, ಅಲೆಗಳು ಹಾಗೆ ನಿಂತಿವೆ. ಮಧ್ಯದಿಂದ ಅಮೃತ ತುಂಬಿದ ಬಿಂದಿಗೆ ಹಿಡ್ಕೊಂಡು ಬರ್ತಾ ಇರೋ ಮೋಹಿನಿ. ಸಮುದ್ರದ ಅಲೆಯಂತ ಕೇಶರಾಶಿ. ಹಸಿರರು ಸೋತಿದ್ದು ಇಲ್ಲೇ ಅಂದ ಕಿಶೋರ ಮನೆಗೆ. ನಾಳೆ ಬ್ಯಾಂಕ್ ಎಕ್ಸಾಮ್ ಇಟ್ಕೊಂಡು ಈಗ ಇದೆಲ್ಲ ಯಾಕೆ? ಅದಕ್ಕೆ ಪ್ರಿಪೇರ್ ಆಗು, ಇಲ್ಲ ಅಂದರೆ ನಾವು ಸೋಲ್ಬೇಕಾಗುತ್ತೆ ಅಂದ ಮನೆ. ನೀನು ಬ್ಯಾಂಕ್ ಮ್ಯಾನೇಜರ್ ಆದರೆ ನನಗೆ ಖಂಡಿತ ಲೋನ್ ಸ್ಯಾಂಕ್ಷನ್ ಮಾಡೇ ಮಾಡ್ತೀಯಾ, ಆರಾಮಾಗಿರ್ತೀನಿ ಬಿಡು ಅಂದ ಕಿಶೋರ್. ಹೌದೌದು, ಅದಕ್ಕಿಂತ ಬೆಟರ್ ನಾನು ಆಲ್ರೆಡಿ ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಕನ್ನೇನೆ ಮದುವೆ ಆಗ್ತೀನಿ. ಆಮೇಲೆ ನಿಂಗೂ ಜೊತೆಗೆ ನಂಗೂ ಸೇರಿಸಿ ಲೋನ್ ಕೊಡಿಸ್ತೀನಿ. ಜಾಸ್ತಿ ಆರಾಮ ಆಗ ಅಂದ ಮನೈ. ಆದರೂ ನಾನು ಹೇಳಿದ ಕತೆ ಥರಾನೇ ಸೋಲುತ್ತೀಯ ನೀನು ಅವಳ ಮುಂದೆ. ಹೇಗೂ ನೀಲವೇಣಿ ತಾನೇ, ನಿಂಗೆ ಇಷ್ಟ ಆಗೋಳು ಹೇಳಿದ ಕಿಶೋರ. ಮನೆ ಮುಖದಲ್ಲಿ ಮುಗುಳ್ನಗೆ. ಇಬ್ಬರು ತುಂಬ ದಿನದಿಂದ ಬ್ಯಾಂಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು. ಮನೆಗೆ ಕಿಶೋರ ಅಥವಾ ಕಿಶೋರ್ ಮನೆಗೆ ಮನೆ ಬಂದು ಡೈಲಿ ಸ್ಟಡಿ ರೂಮಲ್ಲಿ ಪ್ರಿಪೇರ್ ಆಗ್ತಾ ಇದ್ರು. ಕಿಶೋರ ಆ ದಿನ ಮನೆಯಲ್ಲಿದ್ದ. ಬೆಳಗ್ಗೆ ಅಲ್ಲಿಂದಲೇ ಎಕ್ಸಾಮ್ಗೆ ಹೋಗೋ ಪ್ಲ್ಯಾನ್. ಎಷ್ಟೋ ಸಲ ಸ್ನೇಹಿತರೆಲ್ಲ ಹೇಳಿದ್ದುಂಟು ಮನೆಗೆ. ಚೆನ್ನಾಗಿ ಆರ್ಟ್ ಮಾಡೋ ಟ್ಯಾಲೆಂಟ್ ಹುಟ್ಟುತ್ತಾನೆ ಬಂದಿದೆ, ಆ ಫೀಲ್ಡಲ್ಲೇ ಫುಲ್ ಇಳಿದು ಬಿಡು ಅಂತ. ಮನೆ ಇಷ್ಟಪಟ್ಟು ಹವ್ಯಾಸಿ ಆರ್ಟಿಸ್ಟ್ ಆಗಿ ಚಿತ್ರ ಬಿಡಿಸ್ತಾ ಇದ್ದ. ಅವನ ಮನಸ್ಸಿಗೆ ತುಂಬ ಖುಷಿ ಅನ್ನಿಸಿದಾಗ. ಅಲ್ಲ ಕಣಪ್ಪ, ಸಮೃದ್ಧಿ ಮನೆಯಲ್ಲಿರುವಾಗ ಮರದಲ್ಲಿ ಹಲಸಿನಕಾಯಿನೇ ಆಗಿರಲ್ಲ ನೋಡು, ಈಗ ಎಷ್ಟೊಂದು. ಅವಳಿಗೆ ಹಪ್ಪಳ ಅಂದರೆ ಇಷ್ಟ. ಸೆಮ್ ರಜೆ ಇದ್ದಾಗ ಆಗಿದ್ದಿದ್ರೆ ಅವಳು ನನಗೆ ಹಪ್ಪಳ ಮಾಡೋಕ್ಕೆ ಸಹಾಯ ಮಾಡ್ತಿದ್ಲು. ನಿಮಗೆ ಯಾರಿಗೂ ಮೈನೇ ಬಗ್ಗಲ್ಲ. ಮೊಮ್ಮಗು ಸಮೃದ್ಧಿನ ಮಿಸ್ ಮಾಡ್ಕೋತಾ ಅಂದ್ರು ಅವಳ ಅಜ್ಜಿ ಅವಳ ತಂದೆ ಹತ್ರ. ಸಮೃದ್ಧಿ ಅಮ್ಮ ಮನೆ ಕೆಲಸ, ಟೈಲರಿಂಗ್ ಮನೆಯಲ್ಲೇ ಮಾಡ್ತಾ ಅಲ್ಪ ಸ್ವಲ್ಪ ಸಂಪಾದನೆ ಮಾಡ್ತಾ ಇದ್ರು. ಇದಕ್ಕೆಲ್ಲ ಎಲ್ಲಿ ಸಮಯ ಅತ್ತೆ ಅಂದರು. ಅಜ್ಜಿಗೆ ಮೊಮ್ಮಗಳು ಕಾಲ್ ಮಾಡಿದ್ರು ಅಂದರೆ ಮುಗುಳ್ನಗೆ. ಈಗ ಸಮೃದ್ಧಿ ಅಜ್ಜಿಯೇ ಮೊದಲು ಮಾತಾಡೋದು, ನಂತರ ಅಮ್ಮ. ರಜೆಯಲ್ಲೆಲ್ಲ ಹೇಳಿದ್ದಳು ಅಜ್ಜಿಗೆ. ಫೋನ್ ರಿಂಗ್ ಆದರೆ ಹಸಿರು ಬಣ್ಣದ ಕೀ ಪ್ರೆಸ್ ಮಾಡಿದ್ರೆ ಮುಗೀತು, ಸಿಂಪಲ್. ಆಮೇಲೆ ನನ್ನ ವಾಯ್ಸ್ ಕೇಳಿಸುತ್ತೆ, ಹಲೋ ಹನ್ನಿ. ಆಮೇಲೆ ಯಾರು ಮಾತಾಡ್ತಾರೋ ಅವರು ಏನು ಮಾಡ್ತಾರೆ ಕಾಲ್. ನಿಮಗೆ ಆ ಯೋಚನೆ ಬೇಡ. ಹಾಗಾಗಿ ಅಜ್ಜಿ ನಿಮಗೆ ತುಂಬ ಸಿಂಪಲ್. ಸಿಟಿ ಬ್ಯಾಂಕ್ ಮ್ಯಾನೇಜರ್ ಪೋಸ್ಟ್ ಎಕ್ಸಾಮ್ ಪಾಸ್ ಮಾಡಿದ ಮನೆ ಅಮ್ಮನ ಬಳಿ ಓಡಿ ಬರ್ತಾನೆ. ಅಮ್ಮ,
ನಿನ್ನ ಬಿಟ್ಟು ಕಾರವಾರ ಹೋಗಬೇಕಲ್ಲ ಅಂತಾನೆ. ಅಲ್ಲೇ ಟ್ರೈನಿಂಗ್ ಪೋಸ್ಟಿಂಗ್ ಅದೇ ಬ್ರಾಂಚ್. ಅಮ್ಮ ಹೇಳ್ತಾಳೆ, ವಾರಕ್ಕೊಮ್ಮೆ ಬರ್ಬೋದಲ್ಲ, ಅಂತ ದೂರವೇನೂ ಇಲ್ಲ. ಜೊತೆಗೆ ಚಿತ್ರ ಬರೆಯೋದು, ಆರ್ಟ್ ಗ್ಯಾಲರಿಗೆ ಕಳಿಸೋದು ಇದನ್ನೆಲ್ಲ ಬಿಡಬೇಡ ಕಣೋ, ನಿನ್ನ ಬ್ಯುಸಿ ಲೈಫಲ್ಲಿ ಅಂದರು ತಾಯಿ. ಅವನು ಬಾಲ್ಯದಿಂದ ಬಿಡಿಸಿದ್ದ ಹಲವು ಚಿತ್ರಗಳು ಅಮ್ಮನ ಬಳಿ ಸಂಗ್ರಹವಾಗಿತ್ತು. ಅವನ ಅಮ್ಮ ಮತ್ತೇನೂ ನೆನಪಾದಂತೆ, ಹೇ ಮನೈ, ಆಕೃತಿ ಊರಿಗೆ ಬಂದಿದ್ದಾಳೆ 3 ದಿನ ರಜೆಗೆ, ಹೋಗಿ ಕಂಡು ಮಾವನಿಗೂ ವಿಷಯ ತಿಳಿಸಿ ಬಾ, ಖುಷಿ ಆಗ್ತಾಳೆ. ಮೊದಲೇ ಅವಳು ಆ ಬ್ಯಾಂಕ್ದು ಎಕ್ಸಾಮ್ ಬರಿ, ಈ ಎಕ್ಸಾಮ್ ಕೊಡು ಅನ್ನುತ್ತಾ ಇದ್ದಳು. ಹಬ್ಬ ಮಾಡ್ತಾಳೆ ಹೋಗು ಅಂತ ಕೆನ್ನೆ ತಟ್ಟಿದರು. ಮನೆಯಿಂದ ಹೊರಗೆ ಬಂದ ಮನೆಗೆ ಕಿಶೋರ್ ಸಿಕ್ಕ. ಏನಪ್ಪ ಅರ್ಜೆಂಟ್, ಮಾವನ ಮಗಳಿಗೆ ಅಪ್ಡೇಟಾ? ಫಸ್ಟ್ ನನಗೆ ಪಾರ್ಟಿ ಕೊಡು ಅಂದ. ನಾನೇನು ಸೀರಿಯಸ್ ಆಗಿ ಪ್ರಿಪೇರ್ ಆಗಿಲ್ಲ, ನೀನಂತೂ ಗೆದ್ದು ಬಿಟ್ಟೆ ಎಂದ. ಡ್ಯೂಡ್, ನಿಂಗೆ ಆಮೇಲೆ ಸಿಗ್ತೀನಿ, ಅವಳು ನಾಳೆ ಮತ್ತೆ ಮಂಗಳೂರಿಗೆ ಪಿಜಿಗೆ ಹೊರಟು ಹೋಗ್ತಾಳೆ ಅಂದ ಮನೈ. ಆಕೃತಿ ಮನೆ ಅಷ್ಟೇನೂ ದೂರ ಇಲ್ಲ, 20 ಕಿಲೋಮೀಟರ್ ಅಂತರ. ಮನೆಯನ್ನ ನೋಡ್ತಿದ್ದ ಹಾಗೆ ಅವನ ಮಾವ ಹೇಳಿದ್ರು, ವಿಷಯ ಗೊತ್ತಾಯ್ತಪ್ಪ, ನಿಮ್ಮಮ್ಮ ಕಾಲ್ ಮಾಡಿದ್ರು. ಹೋ, ಅಮ್ಮ ಆಗ್ಲೇ ಹೇಳಿಬಿಟ್ಟಿದ್ದಾರೆ ಅಂದುಕೊಂಡ ಮನೆ. ಎಲ್ಲಿ ಜೀನ್ಸ್ ಮಹಾರಾಣಿ ಎಂದ. ಇಲ್ಲೇ ದ್ರಾಕ್ಷಿ ಗೋಡಂಬಿ ತಗೊಂಡು ಬರೋಕೆ ಕಳಿಸಿದ್ದೀನಿ ಅಂದ್ರು ಅತ್ತೆ. ದೂರದಿಂದ ಆಕೃತಿ ಬರ್ತಾ ಇರೋದನ್ನ ಕಂಡ ಮನೆಗೆ ಆಕೃತಿ ಜೀನ್ಸ್ ಲುಕ್ ಹೊಸದು. ಹಾಡುಗುಣಗತೊಡಗಿದ. ಅತ್ತಿ ಮಗಳ ಉಡುಪು ನೋಡಿರಿ, ಅಯ್ಯಯ್ಯೋ ಸೀರೆ ಹೋಗಿ ಪ್ಯಾಂಟ್ ಬಂತೂರಿ. ಕಲ್ಲೆತ್ತಿ ಹೊಡೆಯೋಕೆ ನಿಂತಳು ಆಕೃತಿ. ಕಾರವಾರ ಅಷ್ಟೊಂದು ದೂರ ಏನಲ್ಲ ಬಿಡು ಅಂದಳು ಆಕೃತಿ. ಅಲ್ಲಿ ಸಮುದ್ರ ಇದೆ. ಸಮುದ್ರದಂಥ ಅಲಿಯ ಕೇಶರಾಶಿ ಅದೇನು ಅಂತಿರ್ತೀಯಲ್ಲ. ಹಾಗೆ ಅಪ್ಪ ಅಮ್ಮನನ್ನು ನೋಡಿ ಮಾತು ಅಲ್ಲೇ ನಿಲ್ಲಿಸಿ ಆಮೇಲೆ ಮೆತ್ತಗೆ ಅಂದ್ಲು, ಅಲ್ಲಿ ಸಿಗಬಹುದು ನೋಡು ಅಂತ. ಕೋತಿ, ನಿನ್ನ ಥರದವರು ಸಿಕ್ಕಿದ್ರೆ ಸಂಭಾಳಿಸೋದು ಕಷ್ಟ ಅಂದ ಮನೆ. ಎಲ್ಲರಿಗೂ ಆ ಅದೃಷ್ಟ ಇರಬೇಕಲ್ಲ ಅಂದ್ಲು ಆಕೃತಿ ಅವನ ಕಿವಿ ಹಿಂಡುತ್ತಾ. ಅತ್ತೆ ಮತ್ತೆ ಮಗಳು ಪಾಯಸ ಊಟ ಹಾಕಿಸಿಯೇ ಬಿಟ್ಟರು. ಮನೆ ಖುಷಿಯಾಯಿತು, ಕೊನೆಗೂ ದೊಡ್ಡ ಪೋಸ್ ಸಿಕ್ತು ಅಂದಳು ಆಕೃತಿ. ಚಿತ್ರ ಬಿಡಿಸೋದು ಬಿಡಬೇಡಪ್ಪ ಜೊತೆಗೆ ಅಂದಳು. ಎಲ್ಲದಕ್ಕೂ ಮನೆ ತಲೆ ಅಲ್ಲಾಡಿಸಿದ. ಬಸವನ ಥರ ಹಾಡ್ತಿದ್ದಾನೆ ನೋಡು ಅಂದಳು ಆಕೃತಿ ಅವನ ತಲೆಯನ್ನು ತಾನು ಕೈಯಿಂದ ಅಲ್ಲಾಡಿಸುತ್ತಾ. ಒಬ್ಬಳು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋ ನಾಯಕಿ. ನಾಯಕನ ಭೇಟಿ ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡರ್ ಹಾಗೆ. ಒಂಥರ ಥಿಂಕ್ ಮಾಡು, ಅವರ ಕತೆ ಯಾವ ಥರ ಹೋಗಬಹುದು ಅಂತ. ಅದು ಫಾರಿನ್ ಕಡೆ ಮಾಡಿದ್ರೆ ನಮ್ಮ ನಯಾಗರ ಫಾಲ್ಸ್ ಶೂಟ್ ಕನಸು ನನಸಾಗುತ್ತೆ. ಜಸ್ಟ್ ನಿನ್ನ ಡೈರೆಕ್ಟಿಂಗ್ ಮೈಂಡಲ್ಲಿ ಯೋಚಿಸು ಡೈರೆಕ್ಟರ್ ಅಣ್ಣ ಅಂದಳು ಸಮೃದ್ಧಿ ಸಂಕೇತ್ನಿಗೆ. ನಿನಗೆ ನಾಳೆನೇ ಹೋಗ್ಬೇಕಾ ಪಿಜಿಗೆ? 1-2 ದಿನ ರಜಾ ಹಾಕಬಾರದಾ ಎಂದ ಸಂಕೇತ್. ಮುಂದುವರಿಸಿ, ನನಗೆ ನಿನ್ನ ಐಡಿಯಾನೂ ಬೇಕು. ಸ್ಟಾರ್ಟಪ್ ಓಪನಿಂಗ್ ನೀನು ಕೊಡು, ಉಳಿದಿದ್ದು ಹೇಗೋ ನೋಡ್ಕೋತೀನಿ ಅಂದ. ಕತೆ ಮನಸ್ಸಿಗೆ ನಿಜ ಜೀವನಕ್ಕೆ ಹತ್ತಿರವಾಗಿರಲಿ. ನೋಡೋರಿಗೆ ಇಲ್ಲಿ ಎಲ್ಲೋ ಆಗ್ತಾ ಇರೋ ಘಟನೆ ಅಂತ ಅನಿಸಿಕೆ ಬಂದರೆ ಸಾಕು, ನೀನು ಗೆದ್ದ ಹಾಗೆ. ಕೆಮರಾದಲ್ಲಿ ಕ್ಯಾಪ್ಚರ್ ಮಾಡೋ ಹಲವು ದೃಶ್ಯಕ್ಕೆ ಅದ್ಭುತ ಅದರದೇ ಆದ ವ್ಯೂ. 5-6 ವಿಡಿಯೋ ಕ್ಯಾಮರಾ ಇಟ್ಕೊಂಡು ಎಲ್ಲ ರೀತಿಯಿಂದ ಸೆರೆ ಹಿಡಿದು ಪ್ರಯೋಗ ಮಾಡು. ಮನಸ್ಸಿಗೆ ಇಷ್ಟ ಆಗಿದ್ದು ಆ್ಯಕ್ಟ್ ಮಾಡು ಅಂತ ಹೇಳಿದಳು ಅವಳದೇ ಇಮ್ಯಾಜಿನೇಷನ್ ದೃಷ್ಟಿಕೋನದಿಂದ. ಏನೇ ತುಂಬ ಚೆನ್ನಾಗಿದೆ, ನೀನು ಹೇಳಿದ ಎಲ್ಲ ಥಾಟ್ಸ್ ಗ್ರೇಟ್ ಕಣೆ. ನಿರ್ದೇಶಕಿ ನೀನೇ ಆಗಿದ್ರೆ ಇನ್ನೂ ಸೂಪರ್ ಅಂದ ಸಂಕೇತ್. ಡೈರೆಕ್ಟರ್ ಕಂದ, ನಿಮ್ಮ ಕೆಲಸ ನಾನು ಕಿತ್ಕೊಳ್ಳಲ್ಲಪ್ಪ. ಸರಿ, ನಿಮ್ಮಪ್ಪನ ಜೊತೆ ಮಾತಾಡಬೇಕು, ದೊಡ್ಡಪ್ಪ ಇದ್ದಾರ ಒಳಗೆ. ಆಮೇಲೆ ನಾಳೆ ಮತ್ತೆ ಮಂಗಳೂರಿಗೆ ಅಂತ ಸಣ್ಣ ನಗು ಕೊಟ್ಟಳು ಸಮೃದ್ಧಿ. ಸಮೃದ್ಧಿಗೆ ಚಿಕ್ಕಂದಿನಿಂದಲೂ ದೊಡ್ಡಪ್ಪನೇ ಎಲ್ಲ. ದೊಡ್ಡ ಬಿಸ್ನೆಸ್ ಮೈಂಡ್ ಅವರದ್ದು. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅವಳ ಅಪ್ಪ ಸೆಕ್ಯೂರಿಟಿ ಡ್ಯೂಟಿಗೆ ಹೋದರೆ ಸಾಯಂಕಾಲ ಮನೆ. ಹಾಗಾಗಿ ದೊಡ್ಡಪ್ಪ ಹೆಚ್ಚಿನ ಸಮಯ ಸಿಗ್ತಾ ಇದ್ದರು. ಏನು ಬೇಕಂದ್ರೂ ದೊಡ್ಡಪ್ಪ ಅದು ಕೊಡಿಸು ಅಂತಿದ್ದಳು. ದೊಡ್ಡಮ್ಮನೂ ಅವಳನ್ನು ಮಗಳೇ ಅಂತ ಮುದ್ದು ಮಾಡ್ತಿದ್ರು. ಅಕ್ಕಪಕ್ಕ ಮನೆಯಾದರೂ ಒಂದೇ ಮನೆ ಅನ್ನಿಸೋ ವಾತಾವರಣ. ದೊಡ್ಡಪ್ಪ ನಾಳೆ ಹೊರಟೆ, ಮತ್ತೆ ಪಿಜಿ ಅಂದಳು ಸಮೃದ್ಧಿ. ನೀನು ಇಲ್ಲ ಅಂದರೆ ಈ ಮನೆಗೆ ಏನೋ ಕಮ್ಮಿ ಇದೆ ಅನ್ನಿಸೋಕೆ ಶುರುವಾಗುತ್ತೆ ಅಂದರು ದೊಡ್ಡಪ್ಪ. ಬನ್ನಿ ದೊಡ್ಡಪ್ಪ ಪಿಜಿಗೆ, ಹೋಗ್ತಾ ಬರ್ತಾ ಮಾಡಿ ಅಂದ್ಲು. ಸರಿ, ಮನೆಗೆ ಹೊರಟೆ. ಅಜ್ಜಿಗೆ ಇನ್ನೊಂದು 50 ಹಪ್ಪಳ ಮಾಡಿಕೊಟ್ಟು ಸ್ವಲ್ಪ ಪಿಜಿಗೆ ತಗೊಂಡು ಹೋಗಬೇಕು.
ಆಕೃತಿಗೂ ಅದೆಂದರೆ ಪ್ರಾಣ ಅಂದಳು. ಕೇಳಿ ಸಿಂಗಾರಿ, ಹೂವಲ್ಲಿ ತುಂಬಿ ಸೇರಿಕೊಳ್ಳೋ ಹೊತ್ತು. ಇದು ಬಾಬಾ ಅಂತ ಪ್ರೇಮಲೋಕ ಸಾಂಗ್ ಹಾಕ್ಕೊಂಡು ಡ್ಯಾನ್ಸಿಂಗ್ ಮೂಡಲ್ಲಿ ಇದ್ದಳು ಆಕೃತಿ ಪಿಜಿಲಿ. ಸಮೃದ್ಧಿ ಬಂದೊಡನೆ ಕೈ ಹಿಡಿದು ಡ್ಯಾನ್ಸ್ ಮಾಡಿಸೋಕೆ ಬಂದಳು. ಸಾಕೆ, ನಿನ್ನ ರವಿ ಜೊತೆ ಡ್ಯಾನ್ಸ್ ಮಾಡು ಸಾಕು ಅಂದಳು ಸಮೃದ್ಧಿ. ಯಾರು ಇಲ್ವಲ್ಲೇ, ಅದಕ್ಕೆ ಸದ್ಯಕ್ಕೆ ಸ್ಟೆಪ್ ಹಾಕು ನನ್ನ ಜೊತೆ. ನಾಳೆ ಇಲ್ಲೇ ಪಕ್ಕದಲ್ಲಿ ಆರ್ಟ್ ಎಕ್ಸಿಬಿಷನ್ ಇದೆ, ಹೋಗಿ ಬರೋಣ ಅಂದಳು ಆಕೃತಿ. ಓಕೆ ಡನ್ ಎಂದಳು ಸಮೃದ್ಧಿ. ಸಮೃದ್ಧಿಳ ದೊಡ್ಡಪ್ಪನಿಗೆ ಒಳಗೊಳಗೆ ಮಗಳ ಬಗ್ಗೆ ಹೆಮ್ಮೆ. ಕೊನೆಗೂ ಅವಳನ್ನು ಡಾಕ್ಟರ್ ಮಾಡೋ ಕನಸು ನನಸಾಗುತ್ತಾ ಬಂತು. ಇನ್ನು ಒಂದೇ ವರ್ಷದಲ್ಲಿ ಡಾಕ್ಟರ್ ಸಮೃದ್ಧಿ ಬ್ಯಾಡ್ಜ್ ಅವಳ ಕೋಟ್ ಮೇಲೆ ನೋಡಬಹುದು ಅಂತ ಹಾಗೆ ಕೂತಲ್ಲೇ ಸಣ್ಣಗೆ ನಗು. ಮಗು ಹುಟ್ಟುತ್ತಾ ಡಾಕ್ಟರ್ ಸುಜನ್ ಇವಳನ್ನ ಡಾಕ್ಟರ್ ಮಾಡಿ ಈ ಊರಿಂದ ಒಬ್ಬಾಕೆ ಡಾಕ್ಟರ್ ಬರಲಿ ಅಂದಿದ್ದರು. ಸಮೃದ್ಧಿ ತಂದೆ ಸೆಕ್ಯೂರಿಟಿ ಗಾರ್ಡ್. ಮಗಳ ಮೆಡಿಕಲ್ ಓದಿನ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಆ ಆಸ್ಪತ್ರೆಯಲ್ಲಿ ಅವಳ ಮುಂದಿನ ಭವಿಷ್ಯ ರೂಪಿಸುತ್ತಾ ನಾಂದಿ ಹಾಡಿದ್ದು ಅವಳ ದೊಡ್ಡಪ್ಪ. ಮಾಡೇ ಬಿಡ್ತೀನಿ ಅವಳನ್ನ ಡಾಕ್ಟರ್ ಅಂದಿದ್ರು. ಆ ಕಡೆ ನೋಡು, ಚೆನ್ನಾಗಿದೆ ಆ ಪೇಂಟಿಂಗ್ ಅಂದಳು ಸಮೃದ್ಧಿ. ವಾವ್, ಕೃಷ್ಣ ಆಕಳನ್ನ ಹಾಗೆ ಹಿಡಿದುಕೊಂಡಿರೋ ಹಾರ್ಟ್. ಆಕೃತಿ ಓಡಿಕೊಂಡು ಹೋದಳು ಆ ಕಡೆ. ಏನೋ ಎಕ್ಸ್ಪೆಕ್ಟೇಷನ್ ಇತ್ತು ಮುಖದಲ್ಲಿ. ನಿರಾಸೆ ಆಯಿತು ಆಕೃತಿಗೆ. ಸಮೃದ್ಧಿ ಅಂದಳು, ಎಷ್ಟು ಮುದ್ದಾಗಿದೆ ಅಲ್ಲ. ಎಸ್. ಆಕೃತಿ ಹಾಗೆ ತಲೆ ಅಲ್ಲಾಡಿಸಿದಳು. ಎಕ್ಸಿಬಿಷನ್ ಮುಗಿಸಿ ಪಿಜಿ ಸೇರಿದ್ದರು. ಆಕೃತಿ ಪಿಜಿ ತಲುಪಿದ ಹಾಗೆ ಸೆಲ್ ಎತ್ತಿಕೊಂಡು ಮನೆಗೆ ಕಾಲ್ ಮಾಡಿದಳು. ಅಲ್ಲೋ ಮನೈ, ಎಲ್ಲಿತ್ತು ಆರ್ಟ್ ನಿಂದು ಇವತ್ತು ಅಂತ ಕೋಪಿಸಿಕೊಂಡು ಕೇಳಿದಳು ಮನೈನ. ಅವಳಿಗೆ ಆರ್ಟ್ ಎಕ್ಸಿಬಿಷನ್ ಹೋಗೋ ಹುಚ್ಚು ಹಿಡಿದಿದ್ದೆ ಇವನ ಚಿತ್ರಗಳಿಂದ. ಭಾವನ ಹೆಸರು ಇರೋ ಆರ್ಟ್ ಎಲ್ಲಾದರೂ ಇರಬಹುದೇನೋ ಎಂಬ ಕನಸು. ಆರ್ಟ್ ಗ್ಯಾಲರಿಯಲ್ಲಿ ತುಂಬ ಚೆನ್ನಾಗಿ ಕಾಣೋ ಆರ್ಟ್, ಅದರಲ್ಲಿ ಮನೈ ಹೆಸರಿದ್ದರೆ ಅಂತ ಏನೋ ಕೌತುಕ. ಎಲ್ಲಾಗಿತ್ತು ಎಕ್ಸಿಬಿಷನ್ ಎಂದ ಮನೈ. ಇಲ್ಲೇ ನಮ್ಮ ಪಿಜಿ ಪಕ್ಕ ಅಂದಳು ಆಕೃತಿ. ಸಾರಿ ಮಾ, ನೀನು ಹೇಳಿದ್ದೆ, ಬಟ್ ನಾನು ಕಳಿಸೋಕೆ ಮರ್ತೆ. ಆ ಸಮಯಕ್ಕೆ ಎಕ್ಸಾಮ್ ಅಂತಾನೋ ಸ್ವಲ್ಪ ಬ್ಯುಸಿ ಇದ್ದೆ ಅಂದ ಮನೈ. ಮನೈನ ತಂದೆಯ PA ಅನ್ನೋದಕ್ಕಿಂತಲೂ ಹೆಚ್ಚು ಕುಟುಂಬದ ಆಪ್ತ ಅನ್ನಿಸಿಕೊಂಡವನು ಮುಕುಂದ. ತಹಶೀಲ್ದಾರರ ಆಪ್ತ ಅಂತ ಇವನಿಗೂ ಸ್ವಲ್ಪ ರೆಸ್ಪೆಕ್ಟ್ ಇತ್ತು ಜನರಿಂದ. ಇವರೇ, ಒಂದು ವಾರ ರಜಾ ಬೇಕು, ನಾವು ಫ್ರೆಂಡ್ಸ್ ಎಲ್ಲ ಮಂಗಳೂರು ಹೋಗ್ತಾ ಇದ್ದೀವಿ, ಗೆಟ್ ಟುಗೆದರ್ ಇದೆ ಅಂದ. ಮನೈನ ತಂದೆ ಹತ್ರ, ಅದೇನು ಮಂಗಳೂರಲ್ಲಿ ಎಲ್ಲರಿಗೂ ಟ್ರಿಪ್ ಮಾಡಬೇಕಂತ ಆಗಿದ. ಓಕೆ ಅಂದ್ರು ಮನೈನ ತಂದೆ. ಮುಕುಂದ ಕಾಲ್ ಮಾಡಿ ಹೇಳಿದ, ಲೋ ಸಂತೋಷ್, ಟ್ರಿಪ್ಗೆ ಪರ್ಮಿಷನ್ ಸಿಕ್ತು. ಸಂತೋಷ್ ಕೂಡ ಅಂದ, ನನಗೂ ಅಷ್ಟೇ ಸಿಕ್ಕಿದೆ. ಆಲ್ಟರ್ನೇಟಿವ್ ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಆಗಿದೆ. ನಂದು ಫಿಕ್ಸ್ ಅಂದ. ಸುಮಾರು 10 ಜನ ಆದರೂ ಆಗಬಹುದು ಗೆಟ್ ಟುಗೆದರ್ಗೆ ಅಂದ ಮುಕುಂದ. ಥ್ಯಾಂಕ್ಸ್ ಕಣಪ್ಪ, ಎಲ್ಲರನ್ನೂ ಮೀಟ್ ಮಾಡೋ ಅವಕಾಶ ಕೊಡಿಸ್ತಾ ಇದೀಯಾ ಅಂದ ಸಂತೋಷ್. ಮುಕುಂದ ಮುಂದುವರಿಸುತ್ತಾ, ಮತ್ತೆ ನಿಂಗೆ ಮಗಳು ಅಂತ ನೆನಪು, ಎಲ್ಲಿಗೆ ಬಂದಳು ಅಂದ. ಸಂತೋಷ್, ಇನ್ನೊಂದು ವರ್ಷ ಆಮೇಲೆ ನಾನು ಡಾಕ್ಟರ್ನ ಹಬ್ಬ. ಎಷ್ಟು ಸಮಯ ಆಗೋಯ್ತು, ಮೀಟ್ ಆಗ್ತೀವಲ್ಲ, ಎಲ್ಲ ಮಾತಾಡೋಣ ಅಂದ. ಮನೈ ನಾಳೆ ಮಂಗಳೂರಿಗೆ ಬರ್ತಾನೆ, ನನ್ನ ಮೀಟ್ ಆಗ್ತಾನೆ. ಸಮ್ಮು, ನೀನು ಕೂಡ ಬಾ. ಮಂಗಳಾದೇವಿ ಟೆಂಪಲ್ ಹೋಗಿ ಬರೋಣ ಸಾಯಂಕಾಲ ಹಾಗೆ ಅಂದಳು ಆಕೃತಿ. ಹೋಗಿ ಬಾರೆ, ನಿಮ್ಮ ಮಧ್ಯೆ ನಾನು ಯಾಕೆ? ವೀಕ್ ಡೇ ಬೇರೆ. ನಿನ್ನ ಭಾವ ನನಗೆ ಸರಿ ಅನ್ನಿಸಲ್ಲ ನಿಮ್ಮ ಮಧ್ಯೆ ಅಂದಳು ಸಮೃದ್ಧಿ. ಅಯ್ಯೋ ಮಾರಾಯ್ತಿ, ಟೆಂಪಲ್ ಬಾರೆ, ನಾನಿದ್ದೀನಿ ಅಲ್ವಾ. ಓಕೆ, ನಿಂಗೆ ಬೇಜಾರು ಮಾಡಲ್ಲ ಆಕೃತಿ. ದ್ಯಾಟ್ಸ್ ಕೂಲ್ ಅಂದಳು ಆಕೃತಿ. ಅದೇ, ನಿನ್ನ ಭಾವ ಯಾರಂದೆ? ಮನೈ. ವೀಣೆ ತಂತಿ ಮೇಲೆ ಬೆರಳು ಹಾರಿದ ರೀತಿ ತುಟಿಗಳು ಹೇಳಿದವು ಆ ಹೆಸರು. ಮುಂದುವರಿಸಿ, ಅಲ್ವಾ? ಹೋ, ಆರ್ಟಿಸ್ಟ್ ಮತ್ತು ಮ್ಯಾನೇಜರ್ ಅಂದಳು ಸಮೃದ್ಧಿ. ಹೌದು, ನೀನು ಮೀಟ್ ಆಗಿಲ್ಲ, ಎಷ್ಟೋ ಸಲ ಮನೆಗೆ ಬಂದಿದ್ರು. ಹಾಗೆ ನಾಡಿದ್ದು ಮೀಟ್ ಆದ ಹಾಗೆ ಆಗುತ್ತೆ ಅಂದಳು ಆಕೃತಿ. ಎಷ್ಟು ಸಮಯ ಆಗಿತ್ತು? ಸುಮಾರು ವರ್ಷ ಆಯ್ತು ಮೀಟ್ ಆಗಿ ಅಂದ ಮುಕುಂದ ಸಂತೋಷನಿಗೆ. ಹಾಗೆ ಮಾತು ಮುಂದುವರಿಸುತ್ತಾ, ಸಂತೋಷ, ನಿನ್ನ ಮಗಳಿಗೆ ಏನು ಯೋಚನೆ ಮಾಡಿದೆ? ಯಾವಾಗ ಮದುವೆ ಮಾತು? ಡಾಕ್ಟರ್ ಹೋದು ಮುಗೀತಲ್ಲ ಅಂದ ಮುಕುಂದ.
ಸದ್ಯ ಅವಳು ಇನ್ನ ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ, ಆಮೇಲೆ ನಾನು ಡಾಕ್ಟರ್ ತಂದೆ ಅಂದ ಸಂತೋಷ ಖುಷಿಯಿಂದ. ಅದು ಮುಗಿಸಿ ಸ್ವಲ್ಪ ವರ್ಕ್ ಮಾಡಲಿ ಅವಳು, ಹಲವು ವರ್ಷಗಳ ನಮ್ಮೆಲ್ಲರ ಆಸೆ ಅದು, ಆಮೇಲೆ ನೋಡೋಣ ಅಂದ ಸಂತೋಷ್. ನಾನು ಹುಡುಕಿ ಕೊಡ್ತೀನಿ, ಸಮೃದ್ಧಿಗೆ ಒಪ್ಪೋ ಹುಡುಗ ಅಂದ ಮುಕುಂದ ತಲೆಯಲ್ಲಿ ಮನೈನನ್ನ ನೆನೆಯುತ್ತಾ. ಥ್ಯಾಂಕ್ಸ್ ಕಣೋ, ಊರವರು ಅವಳನ್ನ ಮದುವೆ ಮಾಡಿ ಕಳಿಸೋಕೆ ರೆಡಿ ಇಲ್ಲ, ಊರನ್ನೇ ಮನೆ ಥರ ಕೇರ್ ಮಾಡ್ತಾಳೆ. ಇನ್ನು ಡಾಕ್ಟರ್ ಆದ್ಮೇಲೆ ಅಂತೂ ಅಲ್ಲೇ ಊರಲ್ಲಿ ವರ್ಕ್ ಮಾಡಲಿ ಅಂತ ಎಲ್ಲರ ಆಸೆ. ನನ್ನ ಅಣ್ಣನಿಗೂ ಅಷ್ಟೇ, ಅವಳು ಮನೆಯಲ್ಲಿ ಕಾಣಬೇಕು. ಆಗ ಒಂಥರ ಖುಷಿ ನೆಮ್ಮದಿ ಅವನಿಗೆ. ಮನೆ ಬಿಟ್ಟು ಕಳಿಸೋದು ತುಂಬ ಕಷ್ಟದ ಕೆಲಸ ಅಂದ ಸಂತೋಷ್. ಮುಂದುವರಿಸಿ ಇನ್ನ ಸ್ವಲ್ಪ ಸಮಯ ಹೋಗಲಿ ಅಂದ. ಹೇ, ಊರಿಗೆ ಹೋಗ್ಬೇಕು ಈ ವೀಕೆಂಡ್, ದೊಡ್ಡಪ್ಪನಿಗೆ ಜ್ವರ ಅಂತೆ, ಅಪ್ಪ ಬೇರೆ ಟೂರಲ್ಲಿ ಇದ್ದಾರೆ ಅಂದಳು ಸಮೃದ್ಧಿ. ಹೋ ಯಾ, ಹೋಗೋಣ, ನಾನು ಬಂದೆ ಅಂದಳು ಆಕೃತಿ. ಮುಂದುವರಿಸಿ ಅಮ್ಮಂದ್ರಿಗೆ ಹಾಗೆ ಮನಸ್ಸು ಕರಗಿ ನೀರಾಗಿ ಬಿಟ್ಟಿದೆ ಎಂದಳು. ಹೌದು ಕಣೆ, ಮನೆಯಲ್ಲಿ ಅಜ್ಜಿ ಅಮ್ಮ ಇಬ್ರೆ, ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ರೆ ಒಳ್ಳೇದು ಅನಿಸಿತು ಅಂದಳು ಸಮೃದ್ಧಿ. ಈ ಸಲ ಊರಿಗೆ ಬಂದಾಗ ಸ್ವಲ್ಪ ಹಾಸ್ಪಿಟಲ್ ಕಡೆ ಬಾ, ತುಂಬ ಕೈಂಡ್ ಪರ್ಸನ್ ನೀನು. ಚಿಕ್ಕಂದಿನಿಂದಲೂ ನೀನು ಹುಟ್ಟಿದಾಕ್ಷಣ ನನ್ನ ಕೈಯಲ್ಲಿ ನೀನು ಇದ್ದಾಗಲೇ ನಾವೆಲ್ಲ ಮಾತಾಡಿಕೊಂಡಿದ್ವಿ, ಈ ಊರಿಂದ ಒಬ್ಬಳು ಡಾಕ್ಟರ್ ಆಗ್ಲಿ ಇವಳು ಅಂತ. ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಮಾಡೋ, ಐ ಫುಲ್ಲಿ ಗ್ರಾಂಟ್ ಪರ್ಮಿಷನ್. ಎಸ್, ಯು ಆಲ್ರೆಡಿ ಡೂಯಿಂಗ್ ಇಂಟರ್ನ್ಶಿಪ್ ಅಂದರು ಸಮೃದ್ಧಿಗೆ ಕಾಲ್ ಮಾಡಿ ಡಾಕ್ಟರ್ ಸುಜನ್. ಸಮೃದ್ಧಿ ಹಾಗೆ ಕುಣಿದಾಡಿಬಿಟ್ಟಳು. ನಾನು ಇಂಟರ್ನ್ಶಿಪ್ ಅಂತ ಇಲ್ಲಿ ನೈಟ್ ಶಿಫ್ಟ್ ಹಾಗೆ ಹೀಗೆ ಓಡಾಡ್ತಾ ಇರ್ತೀನಿ. ಹೋ, ವೀಕೆಂಡ್ ನಮ್ಮ ಊರವರ ಚೆಕಪ್, ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೇವೆ ಮಾಡೋಕೆ ಅಂತ ಕಣ್ಣು ತುಂಬಿಕೊಂಡಳು ಸಮೃದ್ಧಿ. ವಿಷಯ ಕೇಳಿ ಆಕೃತಿಗೆ ಖುಷಿಯೇ. ಹೋಗೋಣ ಸಮ್ಮು ಅಂದಳು ನಗುತ್ತಾ. ಹಾಯ್ ಸಮ್ಮು, ಎಲ್ಲಿದ್ಯಾ? ಬಾ ಬೇಗ, ನಾವು ಆಗಲೇ ಟೆಂಪಲ್ ರೀಚ್ ಆದ್ವಿ ಅಂದಳು ಆಕೃತಿ ಕಾಲ್ ಮಾಡಿ. ಆನ್ ದಿ ವೇ, ಪಿ ಜಿಲಿ ನಿನ್ನ ಫೇವ್ರೆಟ್ ಪೂರಿ ಮಾಡಿದ್ರು, ಹಾಗೆ ನಿಂಗೆ ರೂಮಲ್ಲಿ ತೆಗೆದಿಟ್ಟು ಹೊರಟಿದ್ದು. ಏನೇ ಇವತ್ತು ವೀಕ್ ಡೇ ಸ್ಪೆಷಲ್ ಮಾಡಿದ್ದು? ಸರಿ ಬಾ ಬಾ. ಮೊದಲೇ ಸಂಕೋಚ ಸ್ವಲ್ಪ ಸಮೃದ್ಧಿಗೆ. ಅವರು ಸಂಬಂಧಿಕರು, ಪರಿಚಯಸ್ಥರು, ಮಧ್ಯೆ ನಾನ್ ಬೇಕಿತ್ತ ಈಗ? ಇವಳಿಗೆ ಯಾರು ಅರ್ಥ ಮಾಡಿಸೋದು? ಅಮ್ಮನವರ ದರ್ಶನಕ್ಕೆ ಆದರೂ ಹೋಗ್ಲೇಬೇಕು ಇವಾಗ. ಆಕೃತಿ ಮತ್ತೆ ನೊಂದುಕೋಬಾರ್ದು ಅಷ್ಟೇ ಅಂದುಕೊಂಡಳು. ಮತ್ತೆ ಹೇಗೆ ನಡೀತಿದೆ ಕೆಲಸ? ಮ್ಯಾನೇಜರ್ ಅಲ್ಲ, ಬೇರೆಯವರಿಗೆ ಆರ್ಡರ್ ಮಾಡೋದು ಅಷ್ಟೇ ಅಲ್ವಾ ನಿಂಗಿರೋ ಕೆಲಸ ಅಂತ ಸಣ್ಣಗೆ ನಕ್ಕಳು ಆಕೃತಿ, ಮನೈನ ಕಿಂಡಲ್ ಮಾಡ್ತಾ. ನಮ್ಮ ಕಷ್ಟ ನಮಗೆ, ಅದು ಇಂಜೆಕ್ಷನಲ್ಲಿ ಆಟ ಆಡೋರಿಗೆ ಎಲ್ಲಿ ಗೊತ್ತಾಗಬೇಕು ಅಂದ ಮನೈ. ಹಲೋ, ನಾವೇನು ಆಟ ಆಡೋಕೆ ಆಗಲ್ಲಪ್ಪ, ಜೀವದ ಜೊತೆ ಆಟ ಆಡಲ್ಲ, ಫುಲ್ ಅಲರ್ಟ್ ಆಗಿರಬೇಕು. ಹೇ ಸಮ್ಮು ಬಂದ್ಲು. ಯಾರೇ ಅದು, ಎಷ್ಟು ಕೆಟ್ಟದಾಗಿದೆ ಹೆಸರು ಅಂದ ಮನೈ. ಸಂಕೇತ್ ಸಮೃದ್ಧಿ ಕೊಟ್ಟ ಐಡಿಯಾಸ್ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದಾನೆ. ಪ್ರತಿ ಸಾಲು ಓದುವಾಗಲೂ ಸೀನ್ ಈ ಥರ ಇರಬೇಕು ಅಂತ ಹಾಗೆ ಕಲ್ಪನಾ ಲೋಕಕ್ಕೆ ಹೋಗ್ತಿದ್ದ. ಸಮೃದ್ಧಿಳ ಮನೆಗೆ ಬಂದು ಕೇಳಿದ, ಚಿಕ್ಕಮ್ಮ ತಂಗಿ ಯಾವಾಗ ಬರ್ತಾಳೆ ಮತ್ತೆ? 2 ವಾರ ಆಗೋಯ್ತು ಅಂದ. ಸಮೃದ್ಧಿ ಅಮ್ಮ ಅಂದ್ರು, ಈ ವೀಕೆಂಡ್ ಬರ್ತಾಳಂತೆ, ಹಾಗೆ ಆಕೃತಿನೂ ಬರ್ತಾಳಂತೆ. ಇಬ್ಬರಿಗೂ ಹಾಸ್ಪಿಟಲ್ಗೆ ಡ್ಯೂಟಿಗೆ ಹೋಗೋ ಪ್ಲಾನ್ ಇದೆ ಅಂದ್ರು ಸಮೃದ್ಧಿ ಅಮ್ಮ. ಹೋ, ಡಾಕ್ಟರ್ ತಂಗಿ ಅಲ್ಲ, ಆಗ್ಲಿ ನೋಡೋಣ ಅಂತ ಸಂಕೇತ್. ಜ್ವರ ಹೇಗಿದೆ ಈಗ ನಿಮ್ಮಪ್ಪಂಗೆ ಅಂತ ಕೇಳಿದ್ರು ಸಮೃದ್ಧಿಲ ಅಮ್ಮ. ಪರವಾಗಿಲ್ಲ, ತಂಗಿ ಬಂದ್ಮೇಲೆ ಫುಲ್ ಗುಣ ಆಗುತ್ತೆ ಅಂದ. ಸಮೃದ್ಧಿ ಟೆಂಪಲ್ ಹತ್ರ ಬರ್ತಾ ಇದ್ಲು. ಆಕೃತಿ ಮನೆಗೆ ಅಂದಳು, ಸಮ್ಮು ಶಾರ್ಟ್ ನೇಮ್ ಕಣಪ್ಪ. ಸಮ್ಮು ಸಮೃದ್ಧಿ ಅಂತ ಹೇಳಿದಳು. ಅದೇನ್ ಶಾರ್ಟ್ ಮಾಡ್ತೀರಪ್ಪ, ಅಷ್ಟು ಒಳ್ಳೆ ಹೆಸರನ್ನ ಅಂದ ಮನೈ. ಸಮೃದ್ಧಿ ಹತ್ತಿರ ಬಂದ ಹಾಗೆ ಮನೈ ತಾನೇ ಹಾಯ್ ಅಂದ. ಆಕೃತಿ ಏನೇ ಇದು ಕೈಲಿ ಅಂದ್ಲು ಸಮೃದ್ಧಿ. ಸ್ವಲ್ಪ ಶೇಡ್ಸ್ ರಫ್ ವರ್ಕ್ಗೆ, ಇವನೇ ಬ್ಯಾಂಕಿಂದ ತಂದುಕೊಟ್ಟ ಅಂದಳು. ಆಕೃತಿ ಪರಸ್ಪರ ಪರಿಚಯ ಮಾಡಿಕೊಟ್ಟಳು. ಫಾರ್ಮಾಲಿಟೀಸ್ ಹೀಗಿದೆಯಾ ಅಂತ ಹೇಳಿಕೊಂಡರು. ಆಕೃತಿ ಹಾಗೆ ಇಬ್ಬರನ್ನೊಮ್ಮೆ ನೋಡಿ ಏನೋ ಯೋಚಿಸ್ತಾ ಮನದಲ್ಲಿ ಅಂದುಕೊಂಡಳು. ಮತ್ತೆ ಇದೀನಲ್ಲ, ಏನೂ ಗೊತ್ತಾಗಿಲ್ಲ. ಹೇಗೆ ಕಾಣಿಸ್ತಾರೆ ಇಬ್ರು ಅಂತ ನಂಗೆ ನೋಡಕ್ಕಾಗಲ್ಲ.
ದೇವ್ರೆ, ತಪ್ಪು ತಿಳ್ಕೋಬೇಡ, ಈಗ ನಾನು ಇದನ್ನ ಬೀಳಿಸಲೇಬೇಕಾಗಿದೆ ಅಂತ ಕೈಯಲ್ಲಿದ್ದ ಪೇಪರ್ ಸೆಟ್ ಕೆಳಗೆ ಬೀಳಿಸ್ತಾಳೆ. ಮನೆಯಿಂದ, ಹೇ ಪೇಪರ್ಸ್, ಬೇಗ ಎತ್ತಿಕೋ, ಹಾರಿ ಹೋಗ್ತಾ ಇದೆ. ಆಕೃತಿ, ತಗೋತೀನಿ ಹಿರಿ ಅಂತ ಮಧ್ಯದಿಂದ ಈ ಕಡೆ ಬಂದು ಒಂದೊಂದೇ ಪೇಪರ್ ತೆಗೀತಾ ಹಾಗೆ ಇಬ್ರನ್ನ ನೋಡಿದಳು. ಹಾಹಾ, ಇದು ನಂಗೆ ಹೀಗ ಆದ್ರೂ ಹೊಳಿತಲ್ಲ ಅನ್ಕೊಂಡು, ಅಮ್ಮ, ನೀನೇ ನನ್ನ ಮೂಲಕ ಇವರನ್ನ ಒಂದಾಗಿಸಬೇಕು ಅಂದುಕೊಂಡೆಯ ಅಂತ ಅವರಿಬ್ಬರನ್ನ ಹಾಗೆ ನೋಡ್ತಾ ತುಂಬಾ ನಿಧಾನವಾಗಿ ಪೇಪರ್ಸ್ ಎತ್ತಾ ಇದ್ಲು. ಒಂದು ಕಡೆ ಭಾವ, ಇನ್ನೊಂದು ಕಡೆ ಬೆಸ್ಟ್ ಫ್ರೆಂಡ್. ಇಬ್ಬರನ್ನ ಮದುವೆ ಮಾಡಿಸಿದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಸುಖಿ ಯಾರೂ ಇರಲ್ಲ ಅಂದುಕೊಂಡಳು ಆಕೃತಿ. ಇಬ್ರು ನನಗೆ ತುಂಬಾನೇ ಇಷ್ಟ. ಇಬ್ರು ಜೊತೆ ಇದ್ರೆ ಅದಕ್ಕಿಂತ ಬೆಟರ್ ಏನಿದೆ. ಇಬ್ರನ್ನು ಒಬ್ಬರಿಗೊಬ್ರು ದಿ ಬೆಸ್ಟ್ ಅಂದುಕೊಂಡಳು. ಹಾಗೆ ನೋಡಿದ್ರೆ ನಾನು ಸಮ್ಮು ಅಕ್ಕ ತಂಗಿ ಆಗ್ಬಿಡ್ತೀವಿ ಅಂತ ಹಿಗ್ಗಿ ಹೋದಳು ಆಕೃತಿ. ಒಂದೇ ಮನೆಯಲ್ಲಿ ಇಬ್ಬರನ್ನು ಸಿಗ್ತಾರೆ. ದೇವ್ರೆ, ಈಗಾದ್ರೂ ಫ್ಲಾಶ್ ಆಗೋ ಥರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಮನದಲ್ಲೇ ಅಂದುಕೊಂಡಳು. ಅಯ್ಯ, ಮಾತೇ ಹಾಡ್ತಿಲ್ವಲ್ಲ ಎರಡೂನು, ಬರೀ ಹಾಯ್ ಹೇಗಿದ್ದೀರಾ ಅಂತೆ ನನ್ನನ್ನೇ ನೋಡಿಕೊಂಡು ಸುಮ್ಮನೆ ನಿಂತು ಬಿಟ್ಟಿದ್ದಾರೆ. ಎಲ್ಲಿಂದ ಸಿಕ್ಕವೋ ನಂಗೆ ಈ ಸ್ಪೆಸಿಮೆನ್ಗಳು. ಹಾಗೆ ಸಣ್ಣಗೆ ಸಿಡುಕು ಮುಖ ಮಾಡಿಕೊಂಡಳು ಆಕೃತಿ. ಮನುಬಾ, ಬಾ ಹೋಗೋಣ ಅಂದ ಮನೈ ಆಕೃತಿಗೆ. ನನಗಿನ್ನೂ ವಾಪಸ್ ಹೊರಡಬೇಕು ಅಂದ. ಮನುಬಾ ಫುಲ್ ಆಶ್ಚರ್ಯ ಸಮೃದ್ಧಿಗೆ. ನೀನು ಮನುಬಾನಾ ಅಂದಳು ಸಮೃದ್ಧಿ ನಗ್ತಾ ಆಕೃತಿಗೆ. ಹೋಯ್, ಅವನೊಬ್ಬ ಪೆಕ್ರ, ನೀನ್ ಕರೆಯೋ ಹಾಗಿಲ್ಲ, ಹಾಗೆ ಅಷ್ಟೇ ಅಂದಳು ಆಕೃತಿ. ಆಕೃತಿಗೆ ಏನೋ ಸಾಧಿಸಿದ ತೃಪ್ತಿ ಇತ್ತು ಆ ದಿನ. ಹೇಗಿದ್ದೀರ ದೊಡ್ಡಪ್ಪ ಕೇಳಿದಳು ಸಮೃದ್ಧಿ. ಪರವಾಗಿಲ್ಲಮ್ಮ, ಸಣ್ಣ ಜ್ವರ ಅಷ್ಟೇ. ನಿನ್ನ ಅಪ್ಪ ಯಾವಾಗ ಬರ್ತಾರಂತೆ ಕೇಳಿದ್ರು. ನಾಳೆ ಬರ್ತಾರೆ ಅಂತ ಅಮ್ಮ ಹೇಳ್ತಿದ್ರು ಅಂದಳು ಸಮೃದ್ಧಿ. ಹೇ ಆಕೃತಿ, ಹಾಯ್ ತಂಗ್ಯಮ್ಮ ಅಂತ ಹೇಳಿಕೊಂಡು ಬಂದ ಸಂಕೇತ್. ಹೋ, ಡೈರೆಕ್ಟರ್ ಸಾಹೇಬರು ಅಂದಳು ಪಕ್ಕದಲ್ಲೇ ಇದ್ದ ಆಕೃತಿ. ಆಕೃತಿಗೆ ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ. ನನ್ನ ಥಾಟ್ ನನ್ನ ಅಮ್ಮಂಗೆ ಹೇಳಿಬಿಡಬೇಕು ಫಸ್ಟ್, ನನ್ನ ಊರಿಗೆ ಹೋದಾಗ. ಈ ವೀಕೆಂಡ್ ಹೋಗಬಹುದಿತ್ತು. ಇಲ್ಲಿಗೆ ಬರೋದು ಅಂತ ಮಾತು ಆದ್ಮೇಲೆ ತಾನೇ ಐಡಿಯಾ ಬಂದಿದ್ದು. ಊರಿಗೆ ಬರಲ್ಲ ಅಂತ ಸಮ್ಮುಗೆ ಹೇಳೋಕ್ಕೂ ಆಗಲ್ಲ. ನೆಕ್ಸ್ಟ್ ವೀಕೆಂಡ್ವರೆಗೂ ಕಾಯಬೇಕು. ಅಮ್ಮನ ಹತ್ರ ನನ್ನ ಯೋಚನೆ ಹೇಳಿಬಿಟ್ಟು ಆಮೇಲೆ ಮಂಜು ಆಂಟಿ ಹತ್ರ ಮಾತಾಡ್ತೀನಿ. ಈಗ ಬೇಡ ಅಂತೆಲ್ಲ ಅಂದುಕೊಂಡಳು ಆಕೃತಿ. ಎಷ್ಟೊಂದು ಒಳ್ಳೆ ಕೆಲಸ ಆಯಿತು ಮುಕುಂದ. ಗೆಟ್ ಟುಗೆದರ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿದೆ. ತುಂಬ ವರ್ಷದ ಬಳಿಕ ಎಲ್ಲ ಮೀಟ್ ಆದ್ವಿ ಅಂದ ಸಂತೋಷ್. ಮಂಜಮ್ಮ ಕಾಲ್ ಮಾಡಿ ಸಮೃದ್ಧಿ ಇದ್ದಾಳೆ ಊರಲ್ಲಿ ಅಂದಳು. ಸಂತೋಷ್ ಅಂದ ಮುಕುಂದನಿಗೆ, ನಾಳೆ ಬಾ ಮನೆಗೆ, ನನ್ನ ಮಗಳು ಇದ್ದಾಳೆ ಮನೆಯಲ್ಲಿ, ಮನೆಯವರನ್ನು ಪರಿಚಯ ಮಾಡಿಸ್ತೀನಿ ಅಂದ. ಹೋ ಸರಿ, ಅವಳನ್ನ ನೋಡಿಬಿಟ್ಟು ಅವಳಿಗೆ ಒಪ್ಪೋ ಹುಡುಗನನ್ನ ಹುಡುಕ್ತೀನಿ ಅಂದ ಮುಕುಂದ. ಒಳ್ಳೆ ಬ್ರೋಕರ್ ಥರ ಆಡ್ತೀಯಲ್ಲಪ್ಪ, ಮಾತೆತ್ತಿದರೆ ಇದೇ ವಿಷಯ. ಹಾಗೆ ಬಾ, ಅದೆಲ್ಲ ಸತ್ಯ ಇಲ್ಲ ಅಂದರು ಸಮೃದ್ಧಿ ತಂದೆ. ಅಣ್ಣ ಹೇಗಿದ್ದೀರಾ, ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಳು ಸಮೃದ್ಧಿ ಡಾಕ್ಟರ್ ಸುಜನ್ ಬಳಿ. ನೀವೇ ನೋಡುವಿರಿ ಅಂತೆ ಅಂತ ಆಕೃತಿ ಮತ್ತೆ ಸಮೃದ್ಧಿ ಜೊತೆಗೆ ಹಾಗೆ ಹಾಸ್ಪಿಟಲ್ ಒಳಗೆ ನಡೀತಾ ಇದ್ದರು. ಹೇ, ಮಂಜಮ್ಮನ ಮಗಳಲ್ವಾ, ಹೇಗಿದೆಯೇ ಅಂತ ಒಬ್ಬ ವೃದ್ಧೆ ಕೇಳಿದರು. ಅಜ್ಜಿ ನೀವೇನಿಲ್ಲಿ ಅಂತ ಕೇಳಿದಳು ಸಮೃದ್ಧಿ. ಹುಷಾರಿಲ್ಲ, ವಯಸ್ಸಾಯ್ತು ನೋಡು ಅಂದರು ಆ ವೃದ್ಧೆ. ಅಜ್ಜಿ, ವಯಸ್ಸು ದೇಹಕ್ಕೆ, ನೀವು ಈಗಲೂ ಗುಂಡು ಕಲ್ಪಿಸ್ತೀರಾ. ನಂಗೊತ್ತು, ನಮ್ಮಜ್ಜಿನೂ ಹೇಳ್ತಿರ್ತಾರೆ ನಿಮ್ಮ ಬಗ್ಗೆ ಅಂದಳು ಸಮೃದ್ಧಿ. ಆಕೃತಿ ನಿನ್ನ BF ಅಂತ ಹೇಳಿದಳು ಆಕೃತಿಗೆ ಸಮೃದ್ಧಿ ಮೆಲ್ಲನೆ. ಯಾರೇ ಅದು, ನಂಗೆ ಇಲ್ದೇ ಇರೋನು ನಿಂಗೆ ಮಾತ್ರ ಕಾಣಿಸೋನು ಅಂದಳು ಆಕೃತಿ. ಅಲ್ಲಿ ನೋಡೆ ಅಂತ ಆಕೃತಿ ಕೈ ಹಿಡಿದು ತೋರಿಸಿದಳು ಸಮೃದ್ಧಿ. ಸುಮಾರು ಮಧ್ಯ ವಯಸ್ಸಿನ ವಾರ್ಡ್ ಬಾಯ್ ಟ್ಯಾಬ್ಲೆಟ್ ಸಪ್ಲೈ ಮಾಡ್ತಾ ಇದ್ದ. ಹೋಯ್ ಕೋತಿ, ನಿನ್ನ ನಂಬಿದ್ರೆ ನೀನು ನನಗೆ ಗತಿ ಕಾಣಿಸ್ತೀಯಾ? ಅವರು ಯಾವ ಹ್ಯಾಂಗಲಲ್ಲಿ ನಿಂಗೆ ಹುಡುಗನ ಥರ ಕಾಣಿಸ್ತಿದ್ದಾರೆ? ಹಾ, 6-7 ಮಕ್ಕಳ ಅಪ್ಪನ ಥರ ಇದ್ದಾರೆ, ಹಂದಿ ನೀನು ಅಂತ ಹಾಗೆ ಒಂದು ಉಬ್ಬೇರಿಸಿ ಬೆನ್ನಿಗೆ ಮೆಲ್ಲನೆ ತಟ್ಟಿದಳು ಆಕೃತಿ. ಸರಿ, ಇಡೀ ದಿನ ನಿಮ್ಮದೇ, ಪೇಷಂಟ್ಸ್ ನೋಡಿಕೊಳ್ಳಿ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಇವತ್ತೆಲ್ಲ ಅಂತ ನಗುತ್ತಾ ಡಾಕ್ಟರ್ ಸುಜನ್
ಚೇಂಬರ್ ಸೇರಿಕೊಂಡರು. ಇಬ್ಬರು ತುಂಬಾ ಓಡಾಡಿದರು. ಪ್ರತಿ ಪೇಷಂಟ್ದು ಮನೆ ಕತೆ, ಹರಟೆ ಮತ್ತೆ ತಮಾಷೆ ಎಲ್ಲ ಮಾಡ್ತಾ ಕೇಳ್ತಾ ದಿನ ಕಳೆದರು. ಬಂದ ಪೇಷಂಟ್ಗಳನ್ನ ಈ ಥರ ಮಾತನಾಡಿಸಿದ್ದು ನೋಡಿದ್ದೇ ಇಲ್ಲ ಯಾರು. ಸಾಯಂಕಾಲ ಡಾಕ್ಟರ್ ಸುಜನ್ಗೆ ಏನೋ ಒಂದು ಬದಲಾವಣೆಯ ಥರ ಕಾಣಿಸ್ತು ಪೇಷಂಟ್ಸ್ ಮುಖ ನೋಡಿ. ಇವರಿಗೆಲ್ಲ ಮನೆ ವಾತಾವರಣನೇ ಸಿಕ್ಕಿತ್ತು ಒಂದಷ್ಟು ಹೊತ್ತು. ಇದನ್ನೆಲ್ಲ ಕೊಡೋ ಡಾಕ್ಟರನ್ನೇ ತಾನೇ ಜನ ಇಷ್ಟಪಡೋದು ಅಂದುಕೊಂಡರು ಮನಸ್ಸಲ್ಲೇ. ಏನಮ್ಮ ಸಮೃದ್ಧಿ, ಅಪ್ಪ ಎಲ್ಲ ಹೇಳಿದ್ರು, ಡಾಕ್ಟರ್ ಹಾಕ್ಬಿಟ್ಟೆ ನೀನು. ಅಪ್ಪಂಗೆ ತುಂಬ ಖುಷಿ. ಅರೆ, ಇದ್ಯಾರು ನಿನ್ನ ಪಕ್ಕ ಅಂತ ಆಕೃತಿನ ನೋಡಿ ಮುಕುಂದ ಕೇಳಿದ. ಪಕ್ಕದಲ್ಲೇ ಕೂತಿದ್ದ ಸಮೃದ್ಧಿ ತಂದೆ ಕಿವಿ ಪಕ್ಕ ಬಂದು ಗೊಣಗಿದ. ದೊರೆ, ಬಿಟ್ಬಿಡು, ಅವಳಿಗೂ ಕೊಯ್ಬೇಡ. ಮನೆಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿಲ್ಲ ಅವಳಿಗೂ. ನಾನೇ ಹೇಳ್ತೀನಿ ನಿಂಗೆ, ಆಲೋಚನೆ ಇದ್ರೆ. ಒಳ್ಳೆ ಬ್ರೋಕರ್ ಸವಾಸ ಆಯ್ತು ಅಂದ. ಇಬ್ಬರು ಲಕ್ಷಣವಾಗಿದ್ದಾರೆ ಬಿಡಪ್ಪ ಅಂದ ಮುಕುಂದ. ಸರಿ ಹೊರಟೆ, ಫೋನ್ ಮಾಡ್ತೀರಯ್ಯ ಅಂದ ಮುಕುಂದ ಸಮೃದ್ಧಿ ತಂದೆಗೆ. ಅಷ್ಟರಲ್ಲೇ ಸಂಕೇತ್ ಬಂದು, ಸಮ್ಮು ಬಾ, ಮಾತಾಡೋದಿದೆ ಎಂದ. ಸಮೃದ್ಧಿ, ಓ ಹೌದಲ್ವಾ, ಹಾಸ್ಪಿಟಲಲ್ಲಿ ಇದ್ದೆ ಫುಲ್ ಡೇ, ಹೀಗೇಳು ಅಂದಳು. ಸಂಕೇತ್ ನಿರ್ದೇಶನದ ಎಲ್ಲ ಬಗೆಯನ್ನು ಸಮೃದ್ಧಿ ಕೊಟ್ಟ ಅಷ್ಟು ಐಡಿಯಾ ಹಿಡ್ಕೊಂಡು ಎಕ್ಸಲೆಂಟ್ ಸ್ಕ್ರಿಪ್ಟ್ ಹೇಳೇ ಬಿಟ್ಟ. ಆಕೃತಿ, ನಮ್ಮ ಸಮ್ಮು ಕೊಟ್ಟ ಐಡಿಯಾ ಅಂದರೆ ಮೈಂಡ್ ಬ್ಲೋಯಿಂಗ್ ಅಂಡ್ ನೋ ಕಾಮೆಂಟ್ಸ್ ಅಂದ್ಲು. ಸಂಕೇತ್ಗೂ ಅಷ್ಟೇ, ಮೊದಲಿಂದಲೂ ಸಮೃದ್ಧಿಲೇ ಎಲ್ಲದಕ್ಕೂ ಇನ್ಸ್ಪಿರೇಷನ್. ಏನೇ ಮಾಡಿದ್ರೂ ಅವಳಿಗೆ ಎಲ್ಲ ಹೇಳಿಬಿಡಬೇಕು ಅಂತ ಈ ಕತೆ ಹಿಡಿದು 2 ವಾರ ಕಾದಿದ್ದ. ಒಂದೇ ಉಸಿರಲ್ಲಿ ಅಷ್ಟನ್ನು ಹೇಳಿಬಿಡ್ತೀನಿ ಅನ್ನೋವಷ್ಟು ಉಸ್ತಕನಾಗಿ ಹೇಳಿದ್ದ ಅದೆಲ್ಲ. ಏನೇ ಸ್ಕ್ರಿಪ್ಟ್ ಆದರೂ ಸರಿ, ಮೊದಲು ಹೇಳಬೇಕು ಅಂತ ಇದ್ರೆ ಅದು ಪುಟ್ಟ ತಂಗಿ ಅನಿಸಿಕೊಂಡವಳಿಗೆ. ಡೈರೆಕ್ಟರ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಇಮ್ಯಾಜಿನೇಷನ್, ಮುಂದುವರಿಸು ಅಂದಳು ಸಮೃದ್ಧಿ ನಗುತ್ತಾ ಅವನ ಬಗ್ಗೆ ಹೆಮ್ಮೆಯಿಂದ. ಸಂಕೇತ್ನಿಗೆ ಖುಷಿಯ ಖುಷಿ ಸಮೃದ್ಧಿ ಮಾತನ್ನು ಕೇಳಿ. ಅಪ್ಪ, ಎಷ್ಟು ಬೇಗ ವೀಕೆಂಡ್ ಮುಗೀತು. ನೆಕ್ಸ್ಟ್ ವೀಕೆಂಡ್ ನನ್ನ ಊರಿಗೆ ಹೋಗಿ ಬರ್ತೀನಿ ಅಂದಳು ಆಕೃತಿ. ನಾನು ಬಂದೆ ಕಣೆ ಅಂದಳು ಸಮೃದ್ಧಿ. ದ್ಯಾಟ್ಸ್ ಗುಡ್ ಅಂಡ್ ಕೂಲ್ ಅಂದಳು ಆಕೃತಿ. ಆಕೃತಿ ಮನದಲ್ಲಿ ಮೂಡಿದ್ದ ಒಂದೊಳ್ಳೆಯ ಸಂಗತಿ ಅಮ್ಮನ ಜೊತೆ ಮಾತನಾಡದೆ ಅವಳಿಗೆ ಇನ್ನೂ ಚಡಪಡಿಕೆ ನಿಂತಿಲ್ಲ. ಯಾವಾಗ ಊರಿಗೆ ಹೋಗಿ ಬಿಡ್ತೇನೇನೋ ಅಂತ ಕಾತರತೆಯಲ್ಲಿ ಇದ್ದಾಳೆ ಆಕೃತಿ. ಅಮ್ಮ, ನಮ್ಮ ಮನೆಗೆ ಸಮ್ಮುನ ಜೋಡಿ ಮಾಡಿದ್ರೆ ಹೇಗೆ, ಏನಂತೀಯಾ? ಸುಮಾರು 1 ವಾರದಿಂದ ಇದನ್ನ ಹೇಳೋಕೆ ಕಾಯ್ತಾ ಇದ್ದೆ ಅಂದಳು ಆಕೃತಿ. ಹೇ ಹೌದಲ್ಲೇ, ಯಾಕೆ ನನಗದು ಉಳಿದಿಲ್ಲ? ಇಬ್ರು ಒಬ್ಬರಿಗೊಬ್ಬರು ಒಳ್ಳೆಯ ಜೋಡಿ ಅಂದ್ರು ಆಕೃತಿ ಅಮ್ಮ. ನಿಂಗೆ ಮಾತ್ರ ಅಲ್ಲ, ನಾವು ಸುಮಾರು ವರ್ಷದಿಂದ ಜೊತೆ ಇದ್ರೋ ಐಡಿಯಾ ಬಂದಿದ್ದು ಹೋದ ವಾರ. ಅಮ್ಮ, ಸಮ್ಮು ನಾನು ಬೇರೆ ಅಂತ ಯೋಚಿಸಿಲ್ಲ. ಅವಳಿಗೆ ಏನು ಸಿಗುತ್ತೋ ಅದು ದಿ ಬೆಸ್ಟ್ ಇರಬೇಕು ಅಂದುಕೊಂಡೋಳು ನಾನು. ಮನೆಯಾತ್ರೆ ನಿಂಗೆ ಗೊತ್ತು, ಇಬ್ರು ತುಂಬ ಒಳ್ಳೆ ಜೋಡಿ ಆಗ್ತಾರೆ ಅಮ್ಮ. ಹಾಗೆ ನಾನು ಎಲ್ಲ ಮರೆತೇ ಹೋಗಿಬಿಡ್ತೀನಿ ಇಬ್ರನ್ನ ನೋಡ್ತಾ ಅಮ್ಮ. ಅವಳಿಗೆ ಮನೈ ಹೇಳಿ ಮಾಡಿಸಿದ ಹಾಗೆ ಇದ್ದಾನೆ. ಇನ್ನು ಆ ಮನುಭಾಂಗೆ ಅವಳಿಗಿಂತ ಬೆಸ್ಟ್ ಬೇರೆ ಸಿಗೋ ಚಾನ್ಸ್ ಇಲ್ಲ. ಪ್ಲೀಸ್ ಪ್ಲೀಸ್ ಮಾತಾಡಿ ನೋಡೋಣ ಅಮ್ಮ ಅಂದಳು ಆಕೃತಿ. ಅಯ್ಯ ಶೋರ್ ಕಣೆ ಪುಟ್ಟ, ನಿನ್ನ ಎಕ್ಸೈಟ್ಮೆಂಟ್ ಸಂತೋಷ ನೋಡ್ತಾ ಇದ್ರೆ ಈಗಲೇ ಹೋಗಿ ಮಾತಾಡೋಣ ಅನ್ಸುತ್ತೆ ಅಂದ್ರು ಆಕೃತಿ ಅಮ್ಮ. ಆಕೃತಿ ಅಂದ್ಲು, ಸಮ್ಮು ಅಮ್ಮ ಹತ್ರ ನಾನಿದ್ರ ಬಗ್ಗೆ ಕೇಳ್ತೀನಿ. ಮನೆಗೆ ನಾನೇ ಹೇಳಿ ಒಪ್ಪಿಸ್ತೀನಿ ಅಮ್ಮ. ನಿನ್ನ ಗಂಡನ ಹತ್ರ ಮನೆ ಅಮ್ಮನ ಜೊತೆ ಮಾತಾಡೋಕೆ ಹೇಳು ಅಂದಳು ಆಕೃತಿ. ನನ್ನ ಗಂಡ ತಮಗೆ ಏನಾಗಬೇಕು ಅಂತ ನಕ್ಕು ಆಕೃತಿಳ ಅಮ್ಮ. ಯಾವತ್ತೂ ಅವಳೇ ಅಲ್ವೇನೆ ನಿಂಗೆ? ನಿನ್ ಬಗ್ಗೆ ಯೋಚನೆ ಇಲ್ವಾ? ಹುಡುಗ ಇದಾನ ಯಾರಾದ್ರೂ ಅಂತ ಕೇಳಿದ್ರು ಆಕೃತಿ ಅಮ್ಮ. ಅಮ್ಮ, ನೀನು ಸಮ್ಮು ಒಂದೇ ಈ ವಿಷಯದಲ್ಲಿ. ಯಾರೂ ಇಲ್ಲಮ್ಮ, ಸ್ವಲ್ಪ ಸಮಯ ಹೋಗ್ಲಿ, ಆಮೇಲೆ ಮದ್ವೆ ಸಂಸಾರ ಎಲ್ಲ ಅಂದಳು ಆಕೃತಿ. ಸಮೃದ್ಧಿ ಹಾಗೆ ಒಳಗಡೆ ಬಂದಳು. ಆಂಟಿ, ಏನು ಆಕೃತಿ ಭಾರಿ ಎಕ್ಸೈಟ್ ಆದ ಹಾಗೆ ಇದ್ದಾಳಲ್ಲ, ಏನಂತೆ ಅಂದಳು ಸಮೃದ್ಧಿ. ಹಾಗೆ ಅಮ್ಮನ ಮಡಿಲಲ್ಲಿ ಜೋಗಿ ಹಾಡು ನೆನಪಾಯಿತು ಅಂದಳು ಆಕೃತಿ. ಹೇ ಸಮ್ಮು, ಬಾ ಹಾಗೆ ಹೋಗಿ ಬರೋಣ ಹೊರಗಡೆ ಅಂದಳು ಆಕೃತಿ. ಆಂಟಿ ಮಾಡಿರೋದೆಲ್ಲ ತಿಂದು ಮುಗಿಸೋದು ಬೇಡ್ವಾ
ಅಂದಳು ಸಮೃದ್ಧಿ. ಮಂಜು ಚಿಕ್ಕಮ್ಮ, ಸಮ್ಮುನ ಮದ್ವೆ ಮಾಡಿ ಕೊಡ್ತೀರಲ್ಲ, ಆಮೇಲೆ ಇಲ್ಲಿಂದ ಅವಳು ಹೊರಟು ಹೋಗ್ತಾಳಲ್ಲ ಅಂತ ಕೇಳಿದ ಸ್ವಲ್ಪ ಮಂಕಾದಂತೆ ಸಂಕೇತ್. ಈಗಷ್ಟೇ ಇಂಟರ್ನ್ಶಿಪ್ ಮುಗಿಸಿ ಹಾಗೋ ಹೀಗೋ ಡಾಕ್ಟರ್ ಸುಜನ್ ಸಹಾಯದಿಂದ ಸಮ್ಮು ಮತ್ತೆ ಆಕೃತಿ ಈ ಊರಲ್ಲಿ ಇದ್ದಾರೆ. ಸ್ವಲ್ಪ ಸಮಯ ಆಗಲಿ, ಕಳಿಸೋದು ಮಾಡಲೇಬೇಕಲ್ಲ ಅಂದ್ರು ಮಂಜಮ್ಮ. ಆಮೇಲೆ ನಾನು ಯಾರ ಜೊತೆ ಮಾತಾಡಲಿ? ಸಮ್ಮು ಇಲ್ಲದ ಈ ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ನನ್ನಿಂದ ಅಂದ ಸಂಕೇತ್. ಮಂಜಮ್ಮಗೆ ಅವನನ್ನ ನೋಡಿ ಕನಿಕರ ಬಂತು. ಆಕೃತಿ ಮತ್ತೆ ಸಮೃದ್ಧಿ ಮತ್ತೆ PG ಮಾಡಬೇಕಾಗಿತ್ತು. ಸಮೃದ್ಧಿ ಮನೆ ಹಾಸ್ಪಿಟಲ್ನಿಂದ 1.5 ಗಂಟೆ ದಾರಿ. ಶಿಫ್ಟಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದರಿಂದ PG ನೋಡ್ಕೊಂಡಿದ್ರು. ಸಮೃದ್ಧಿ ಮನೆಗೆ ಬಂದಾಗೆಲ್ಲ ಮನೆಯ ಅಕ್ಕಪಕ್ಕ ಮನೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಳು ಕರೆ ಬಂದಾಗ. ಹಲವು ಬಾರಿ ಊರ ಕೆಲವು ಮಂದಿ ಸಮೃದ್ಧಿನ ಕೇಳಿದ್ರು, ಮದುವೆ ಆದ ಮೇಲೆ ಊರು ಬಿಟ್ಟು ಹೋಗ್ತೀಯಲ್ಲಮ್ಮ, ನೀನು ಹಾಸ್ಪಿಟಲಲ್ಲಿ ಆಮೇಲೆ ಇರಲ್ಲ ಅಂತ. ಸಮೃದ್ಧಿ ಅಂದಿದ್ದಳು, ಹೋಗಲಿ ಬಿಡಿ, ಮದುವೆನೇ ಆಗಲ್ಲ, ಇಲ್ಲಿ ಹೀಗೆ ಇರ್ತೀನಿ ಅಂತ. ಬೇಡಮ್ಮ, ನಮ್ಮ ಸ್ವಾರ್ಥಕ್ಕೆ ನಿನ್ನ ಸುಖ ಯಾಕೆ ಬಲಿ ತಗೊಳ್ಳೋದು? ಹಾಗನ್ನ ಬೇಡ ಅಂದಿದ್ರು ಇಡೀ ಊರವರು. ಆಕೃತಿ PGಲಿ ಏನೋ ಯೋಚನೆ ಮಾಡ್ತಾ ಕೂತಿದ್ದಳು. ಛೇ, ಮಂಜು ಆಂಟಿಗೆ ಇವಾಗಾದರೂ ವಿಷಯ ಹೇಳಬೇಕು. ಇನ್ನೇನು ಸಮ್ಮುಗೆ ನೋಡೋಕೆ ಶುರು ಮಾಡ್ತಾರೆ. ಈ ವೀಕೆಂಡ್ ಹೋಗಿ ರಿಸರ್ವ್ ಮಾಡಬೇಕು. ಬೇರೆ ಹುಡುಗನ ಬಗ್ಗೆ ಯೋಚನೆ ಮಾಡಲೇಬೇಡಿ ಆಂಟಿ ಅಂತೆಲ್ಲ ಹೇಳಬೇಕು ಅಂದುಕೊಂಡಳು ಆಕೃತಿ. ಸಮೃದ್ಧಿ ಬಂದಳು ಬಾಗಿಲು ತೆರೆದು ರೂಮ್ ಒಳಗೆ. ಈ ವೀಕೆಂಡ್ ನನ್ನ ಮನೆಗೆ ಹೋಗೋಣ ಅಂದಳು ಸಮೃದ್ಧಿ. ಇದನ್ನೇ ಕಾಯ್ತಿದ್ದ ಆಕೃತಿ ತಟ್ಟನೆ ಹೇಳಿದಳು, ಯಾ ಹೋಗೋಣ ಪ್ಲೀಸ್ ಅಂತ. ಸಮೃದ್ಧಿ ಸಣ್ಣಗೆ ನಾಚುತ್ತಾ ಹೇಳಿದಳು, ಅಮ್ಮ ಕಾಲ್ ಮಾಡಿದ್ರು, ಸಂಡೇ ನನ್ನ ನೋಡೋಕೆ ಒಬ್ಬ ಬರ್ತಿದ್ದಾನೆ ಅಂತೆ. ಸೊ ನೀನು ಕೂಡ ನನ್ನ ಜೊತೆ ಇರಲೇಬೇಕು. ಮುಂದಿನ ಯಾವೊಂದು ಮಾತು ಆಕೃತಿ ಕೇಳು ಮೂಡಲ್ಲಿ ಇರಲಿಲ್ಲ. ಸಿಡಿಲೊಂದು ಬಡಿದ ಅನುಭವವಾಯಿತು. ಮಾತು ಕಟ್ಟುತ್ತಾ ಇದೆ, ಅಳು ನುಂಗಿ ಬರ್ತಾ ಇದೆ. ಹಾಗೆ ಒತ್ತಿ ಹಿಡಿದು ಹೇ ಕಂಗ್ರಾಟ್ಸ್ ಅಂದಳು ಅಷ್ಟೆ. ಸದ್ಯಕ್ಕೆ ಸಮೃದ್ಧಿ ಹೊರಗೆ ಹೋದರೆ ಸಾಕು ಅನ್ನಿಸಿದೆ ಆಕೃತಿಗೆ. ದೊಡ್ಡ ನಿರಾಶೆ, ಹತಾಶೆ. ತಾನು ಕಂಡ ಸುಂದರ ಕನಸುಗಳು ಅವಳನ್ನು ಕಾಡಿ ಬ್ಲಾಂಕೆಟ್ ಹೊದ್ದು ಜೋರಾಗಿ ಅಳಲು ಇನ್ನೇನು ಸಂದರ್ಭಕ್ಕಾಗಿ ಎದುರು ನೋಡ್ತಾ ಇದ್ದಳು. ಮನೆ 4-5 ಬಾರಿ ಕಾಲ್ ಮಾಡಿದ್ರು ಆಕೃತಿ ಪಿಕ್ ಮಾಡಿರಲಿಲ್ಲ. ಯಾರ ಜೊತೆನೂ ಮಾತಾಡೋ ಮೂಡಲ್ಲಿ ಇರಲಿಲ್ಲ. ರಾತ್ರಿ 11 ಮೆಲ್ಲನೆ ಸಮೃದ್ಧಿ ಆಕೃತಿ ಬೆಡ್ ಹತ್ತಿರ ಬಂದು ಹೊದ್ದಿದ್ದ ಹೊದಿಕೆ ಸರಿಸಿ ಕೇಳಿದಳು, ಏನಾಯ್ತೆ ಆಕೃತಿ? ನಂಗೆ ನಿನ್ನ ಮೂಡ್ ಗೊತ್ತಾಗದಷ್ಟು ಪೆತ್ತಿ ಅಂದ್ಕೊಂಡ. ಆಕೃತಿ ಜೋರಾಗಿ ಬಿಕ್ಕಿ ಹತ್ತಳು. ಅಷ್ಟರಲ್ಲಿ, ಯಾಕೆ ಆಕೃತಿ, ಏನಾಯ್ತು ಹೇಳು? ನಾನು ಮದುವೆಯಾಗಿ ಹೋಗಿಬಿಡ್ತೀನಿ, ಆಮೇಲೆ ಈ ಥರ ಎಲ್ಲ ಇರೋಕೆ ಆಗಲ್ಲ, ಒಟ್ಟಿಗೆ ಇರೋದು ಕಮ್ಮಿ ಆಗುತ್ತೆ ಅಂತಾನ. ಆಕೃತಿಗೆ ಏನು ಹೇಳೋದಕ್ಕೂ ಬಾಯಿಂದ ಮಾತು ಹೊರಡಲೇ ಇಲ್ಲ. ಹಾಗೆ ತಲೆ ಆಡಿಸಿ ಹೌದು ಅಂದಳಷ್ಟೆ. ಹುಚ್ಚಿ, ನಿನ್ನ ಬಿಟ್ಟು ಇರ್ತೀನ ನಾನು? ನಿಂಗೆ ಒಬ್ಬಳಿಗ ಫೀಲಿಂಗ್? ನನಗೂ ಫಸ್ಟ್ ಅಪ್ಪ ಹೇಳುವಾಗ ಫಸ್ಟ್ ನೆನಪಾಗಿದ್ದೆ ನೀನು. ಹುಡುಗನ ಹೆಸರು ಕೂಡ ಕೇಳಿಲ್ಲ ಗೊತ್ತಾ? ಮೊದಲ ಸಂಬಂಧ ಬರ್ತಾ ಇದೆ, ಹಾಗೆ ನೋಡೋಣ ಹೇಗೆ ಇದೆಯೋ ಅಂತ. ನೀನು ಒಂದು ಮದುವೆ ಅಂತ ಆದ್ಮೇಲೆ ಬಿಸಿ ಹಾಕಿಬಿಡ್ತೀಯ. ಏನ್ ಮಾಡೋದು, ಟಚ್ಚಲ್ಲಿ ಇರೋಣ ಅಂತ ಹೋಗ್ಬಿಟ್ಕೋ. ಆಮೇಲೆ ನಾಡಿದ್ದು ನೀನ್ ಮಾತ್ರ ನನ್ನ ಪಕ್ಕ ಇರಬೇಕು ಅಂತೆಲ್ಲ ಅಂದಳು ಸಮಾಧಾನಿಸುತ್ತಾ. ಆಕೃತಿ, ಮಲ್ಕೋ, ಅಳ್ಬೇಡ, ನಾನು ಬಿಟ್ಟು ಹೋಗಲ್ಲ, ಪೂರಿ ಮಾಡ್ತಾರಂತೆ ನಾಳೆ ಎಂದಳು. ಆಕೃತಿ ಹಾಗೆ ಮಲಗಿಕೊಂಡಳು. ಸಮೃದ್ಧಿ ಆಕೃತಿ ಜೊತೆ ಮನೆಗೆ ಬಂದಿದ್ದಾಳೆ. ಆಕೃತಿ ಬೇಸರನೆಲ್ಲ ಹಾಗೆ ತಡೆ ಹಿಡಿದಿದ್ದಳು. ಬರಲ್ಲ ಅಂತ ಸಮೃದ್ಧಿಗೆ ಹೇಳಿ ಬೇಜಾರು ಮಾಡಿಸೋದು ಇಷ್ಟ ಇರಲಿಲ್ಲ. ಅವರು ಬಂದ್ರು ಅನ್ಸುತ್ತೆ ಅಂದ್ರು ಸಮೃದ್ಧಿಳ ಅಮ್ಮ. ಕಾರ್ ಸಮೃದ್ಧಿಳ ಮನೆ ಮುಂದೆ ಬಂದು ನಿಂತಿತು. ಕಾರಿಂದ ಫಸ್ಟ್ ಮುಕುಂದ ಇಳಿದ, ಆಮೇಲೆ ಹುಡುಗನ ಅಪ್ಪ ಅಮ್ಮ, ಆಮೇಲೆ ವರ ಮನೆ ಒಳಗಡೆ ಬಂದ್ರು. ಸಮೃದ್ಧಿಗೆ ಆಕೃತಿ ಮತ್ತು ಮಂಜಮ್ಮ ರೆಡಿ ಮಾಡಿಸುತ್ತಾ ಇದ್ದರು. ಸಮೃದ್ಧಿಳ ಗಲ್ಲಕ್ಕೆ ಪುಟ್ಟ ಕಾಡಿಗೆ ಬಟ್ಟು ಹಾಕಿದಳು ಆಕೃತಿ. ಆಕೃತಿಗೆ ನಂಬಿಕೆ ಇತ್ತು, ಯಾವುದೇ ಹುಡುಗ ಆದ್ರೂ ಇವಳನ್ನ ರಿಜೆಕ್ಟ್ ಮಾಡೋ ಚಾನ್ಸ್ ಇಲ್ಲ,
ಇವಳೇ ಬಿಡಬೇಕಷ್ಟೆ. ಹೋಗಿ ಹಾಗಿಲ್ಲ ಅಂದ್ರೆ ಅಂತ. ಹುಡುಗ ಹೇಗಿದಾನೋ, ಮನೆಗಿಂತ ಒಳ್ಳೆ ಪೇರಾಗೋಕೆ ಸಾಧ್ಯನಾ ಅಂತ ಹಾಗೆ ಕಿಟಕಿಯಿಂದ ಹೊರಗೆ ಕಣ್ಣಾಡಿಸಿದ ಆಕೃತಿಗೆ ಫುಲ್ ಸರ್ಪ್ರೈಸ್, ಸಂತೋಷ ಹಾಗೆ ಉಕ್ಕಿ ಬಂತು. ಹೇ ಮನುಬಾ, ನೀನು ಅಂತ ಓಡೋಡಿ ಹೊರಗೆ ಬಂದಳು. ಬಂದಿದ್ದ ಹುಡುಗ ಮನಯ್. ಲೂಸು, ಇವರೆಲ್ಲ ಸೇರಿ ಟ್ರಿಪ್ ಅಂತ ಕರ್ಕೊಂಡು ಬಂದ್ರು. ಮನೆ ಹತ್ರ ಬಂದಾಗ ಹೆಣ್ಣು ನೋಡೋಕೆ ಅಂದ್ರು. ನಾನು ಬರಲ್ಲ ಅಂತ ಈ ರೀತಿ ಸುಳ್ಳು ಹೇಳಿದ್ದಂತೆ. ಹುಡುಗಿ ಒಮ್ಮೆ ನೋಡು, ಆಮೇಲೆ ನೀನೇ ಬೇಡ ಅನ್ನಲ್ಲ ಅಂದ್ರು. ಮೊನ್ನೆ 4-5 ಸಲ ಕಾಲ್ ಮಾಡಿದ್ದೆ ನಿಂಗೆ, ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳೋಕೆ. ಪಿಕ್ ಮಾಡೋಕೆ ಏನ್ ದಾಡಿ ಅಂದ ಮನಯ್. ಆಕೃತಿ ಕೇಳಿದಳು, ನೀನು ನೋಡೋಕೆ ಬಂದಿರೋ ಗೌರಿ ಯಾರು ಗೊತ್ತಾ? ನಮ್ಮ ಸಮ್ಮು ಕಣೋ ಅಂದಳು. ಮನಯ್ಗೂ ಮನಸ್ಸಲ್ಲಿ ಸಂತೋಷವಾಯಿತು. ಆಕೃತಿ ಓಡಿ ಒಳಗಡೆ ಸಮೃದ್ಧಿ ಹತ್ರ ಬಂದಳು. ಆಕೃತಿ ತುಂಬ ಖುಷಿಯಾಗಿರೋದು ನೋಡಿ ಸಮೃದ್ಧಿಗೆ ಆಶ್ಚರ್ಯ. ಯಾಕೆ ಅಂತ ಕೇಳಿದಳು ಸಮೃದ್ಧಿ. ಲೇ, ಅವನು ಮನೆ ಕಣೆ ಅಂದಳು ಆಕೃತಿ. ಓ ಹೌದಾ ಅಂತ ಆಶ್ಚರ್ಯಪಟ್ಟಳು ಸಮೃದ್ಧಿ. ಇವಾಗ ನೀನು ಬೇಡ ಅಂದ್ರೂ ನಾನ್ ಬಿಡೋಳಲ್ಲ ನಿನ್ನ ಅಂದಳು ಆಕೃತಿ. ಹೇ, ನೀನ್ ನಂಗೆ ಯಾವತ್ತೂ ದಿ ಬೆಸ್ಟ್ ಕೊಡ್ತೀಯ ಕಣೆ, ಯಾಕೆ ಬೇಡ ಅನ್ನಲಿ ಅಂದಳು. ಮಂಜಮ್ಮ ಹತ್ರನೂ ಹೋಗಿ ಆಕೃತಿ ಹೇಳ್ತಾ ಇದ್ದಳು, ಆಂಟಿ ಇಬ್ಬರಿಗೂ ಒಳ್ಳೆ ಸೂಟ್ ಆಗುತ್ತೆ. ಅವನು ನನ್ನ ಅತ್ತೆ ಮಗ, ಚೆನ್ನಾಗೇ ಗೊತ್ತು. ಆಮೇಲೆ ಸಮ್ಮು ನನ್ನ ಕ್ಲೋಸ್ ಫ್ರೆಂಡ್. ಇಬ್ಬರನ್ನು ಒಟ್ಟು ಮಾಡಿದ್ರೆ ಹೇಳಿ ಮಾಡಿಸಿದ ಜೋಡಿ ಅಂತೆಲ್ಲ ಹೇಳ್ತಾ ಇದ್ದಳು ಆಕೃತಿ. ನೀನು ಹೇಳಿದ ಮೇಲೆ ಮುಗೀತು ಆಕೃತಿ. ಸಮ್ಮುಗೆ ನಿನ್ನ ಮಾತೆ ವೇದವಾಕ್ಯ ಅಂದರು. ಅಂತೂ ದೇವರೇ, ಸುಮ್ಮನೆ ಭಯ ಪಟ್ಟು ಹತ್ತಿದ್ದೆ. ನೀನಂತೂ ನನ್ನ ಜೊತೆ ಇದೀಯಾ ಹಬ್ಬ ಅಂತ ನಿಟ್ಟುಸಿರು ಬಿಟ್ಟಳು ಆಕೃತಿ. ಎಲ್ಲ ಸೇರಿ ಹಾಲಲ್ಲಿ ಮಾತಾಡ್ತಾ ಇರೋವಾಗ ಆಕೃತಿ ತನ್ನ ಮಾವನನ್ನ ಕೇಳಿದಳು. ಮಾವ, ಹೇಗೆ ಇದೆಲ್ಲ ಅಂತ ಕುತೂಹಲದಿಂದ. ಮನೆ ತಂದೆ ಅಂದರು, ನೋಡಮ್ಮ, ನನ್ನ ಅಸಿಸ್ಟೆಂಟ್ ಮುಕುಂದನಿಗೆ ಹೇಳಿದ್ದೆ ಯಾರಾದ್ರೂ ಮನೆಗೆ ಒಪ್ಪೋ ಹುಡುಗಿ ಇದಾರಾ ಅಂತ. ಮುಕುಂದ ಡಾಕ್ಟರ್ ಓದಿರೋ ಹುಡುಗಿನೇ ಇದ್ದಾಳೆ ಹೇಳ್ತೀನಿ ಅಂದಿದ್ದ. ಇವರ ಬಗ್ಗೆ ಎಲ್ಲಾನು ಹೇಳಿದ್ದ. ಕುಟುಂಬ ಚೆನ್ನಾಗಿದೆ, ನೀವೊಂದ್ಸಲ ನೋಡ್ಬಿಡಿ ಅಂತ ಇವರಿಗೂ ಕೇಳಿದ್ವಿ. ಹೇಗೂ ಕೆಲಸ ಆರಂಭಿಸೋಕೆ ರೆಡಿ ಆಗಿದ್ದ ಕಾರಣ ಅವರು ಓಕೆ ಅಂದ್ರು. ಖುಷಿ ಆಯಿತು ಅಂದರು. ಅಂತೂ ಸಮ್ಮುಗೆ ಒಪ್ಪೋ ಹುಡುಗನೇ ತೋರಿಸಿದೀರಾ, ಥ್ಯಾಂಕ್ಸ್ ಅಂದಳು ಆಕೃತಿ ಮುಕುಂದನಿಗೆ. ಮನದಲ್ಲೇ ದೇವರಿಗೆ 10 ಬಾರಿ ಆಗಲೇ ಥ್ಯಾಂಕ್ಸ್ ಹೇಳಿದ್ದಳು. ಸಮೃದ್ಧಿ ತಂದೆ ಅಂದರು, ಮುಕುಂದ ಥ್ಯಾಂಕ್ಸ್ ಕಣಪ್ಪ. ಆಕೃತಿ ಕುಟುಂಬ ನಮಗೆಲ್ಲ ಚೆನ್ನಾಗೇ ಗೊತ್ತು. ಇನ್ನು ಅವಳೇ ತುಂಬ ಇಷ್ಟಪಡ್ತಿದ್ದಾಳೆ ಅಂದಮೇಲೆ ಬೇರೆ ಮಾತೇ ಬೇಡ, ಫಿಕ್ಸ್ ಮಾಡೋಣ ಅಂದ್ರು. ಹಾಗೆ ನಮ್ಮ ಆಕೃತಿಗೂ ಹೀಗೆ ಒಂದೊಳ್ಳೆ ಸಂಬಂಧ ನೋಡಿಕೊಡು ಅಂದರು ನಗುತ್ತಾ. ಆಕೃತಿಗೆ ಖುಷಿಯಿಂದ ಕಣ್ಣು ತುಂಬಿ ಬಂದಿತು. ಆಕೃತಿ ಈಗ ಹೋಗಿ ಗಂಡಿನ ಕಡೆಯವರ ಸೈಡಲ್ಲಿ ಕೂತಿದ್ದಾಳೆ. ಮನುಬಾ, ಹೋಗು ಹುಡುಗಿನ ಮಾತಾಡಿಸು ಅಂದಳು. ಮನೆ ಮಾತಾಡೋಕೆ ಅಂತ ಮೇಲೆದ್ದ. ನಾನು ಬರಲ ಸಹಾಯಕ್ಕೆ ಅಂತ ಕಣ್ಣು ಮಿಟಕಿಸಿ ಕೇಳಿದಳು ಆಕೃತಿ. ಎಲ್ಲರೂ ನಕ್ಕರು. ಏನು ಬೇಡ ಗೂಬೆ ಅಂತ ಮಾತನಾಡಲು ಒಳಗೆ ಹೋದ. ಸಮೃದ್ಧಿ ಗೋಡೆ ಬದಿಗೆ ಮುಖ ಮಾಡಿದ್ದಳು. ಅವಳ ನೀಲ ಕೇಶರಾಶಿ ಮನೆಯನ್ನ ಹಾಗೆ ಕಳೆದು ಹೋಗೋ ಥರ ಮಾಡಿಬಿಟ್ಟಿದ್ದು. ಏನು ನಿಮ್ಮ ಹೆಸರು? ಸಮ್ಮುನಾ ಕೇಳಿದ ಮನಯ್ ಏನಾದರೂ ಮಾತು ಪ್ರಾರಂಭಿಸಲು. ಹೇ ಇಲ್ಲ ರೀ ಸಮೃದ್ಧಿ ಅಂದಳು. ಮತ್ತೆ ಯಾರೋ ಸಮ್ಮು ಸಾಮು ಅಂದ ಹಾಗೆ ಇತ್ತು ಅಂದ ಮನಯ್. ಅದೇ ಯಾರೋ ತಮ್ಮನ್ನ ಮನುಬಾ ಅಂದ ಹಾಗೂ ಇತ್ತು ಅಂದಳು ನಗುತ್ತಾ ಸಮೃದ್ಧಿ. ಮಾತುಕತೆ ಸಾಗಿದೆ. ಆಕೃತಿ ಸೆಲೆಕ್ಷನ್ ಆದ್ರಿಂದ ಸಮೃದ್ಧಿಗೆ ಕೇಳೋಕೆ ಏನೂ ಉಳಿದಿರಲಿಲ್ಲ. ಆಕೃತಿ ಬಿಟ್ಟು ಬೇರೆ ಹುಡುಗಿ ಜೊತೆ ಮಾತೇ ಆಡದ ಮನೆಗೆ ಬೇರೆ ಏನು ಕೇಳೋಕ್ಕೂ ಮಾತೇ ಹೊರಡಲಿಲ್ಲ. ಆಕೃತಿ ಫ್ರೆಂಡ್ ಅಂದಮೇಲೆ ಬಿಡ್ರಿ, ಏನಿಲ್ಲ ಜಾಸ್ತಿ ಏನು ಮಾತಾಡೋಕೆ, ಇನ್ನೊಮ್ಮೆ ಸಿಗೋಣ ಅಂತ ಮನಯ್. ಮಂಜು ಆಂಟಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಡುಗೆ ಮನೆಗೆ ಬಂದು ಕಿರುಚಿದಳು ಆಕೃತಿ. ಹೇ ಸಾಕಮ್ಮ, ಜಾಸ್ತಿ ಎಕ್ಸೈಟ್ ಆಗಬೇಡ ಅಂದರು ಸಮೃದ್ಧಿಳ ಅಮ್ಮ. ಆಗ ತಾನೇ ಮನೆಗೆ ಬಂದ ಸಂಕೇತ್ನಿಗೂ ವಿಷಯ ತಿಳಿದು ಸಮಾಧಾನ ಆಯಿತು. ಆಕೃತಿಗೆ ಥ್ಯಾಂಕ್ಸ್ ಅಂದ. ಆಕೃತಿ ಆಗಲೇ ಅವಳ ಅಮ್ಮನಿಗೂ ಕಾಲ್ ಮಾಡಿ ಅಪ್ಡೇಟ್ ಮಾಡಿಬಿಟ್ಟಿದ್ದಳು.
ಮನೆ ತಾಯಿ ಅಂದರು. ಆಕೃತಿಗೆ 1 ವರ್ಷ ಒಳ್ಳೆ ಲಗ್ನ ಕೂಡಿ ಬರ್ತಿಲ್ಲ, ಇಲ್ಲ ಅಂದ್ರೆ ಎಲ್ಲ ಮುಗಿಸಬಹುದಿತ್ತು, ಈ ವರ್ಷವೇ ಅಂದ್ರು. 1 ವರ್ಷ ಎಲ್ಲ ಆಕೃತಿ ಕಾಯ್ತಾಳ. ಸಮೃದ್ಧಿ ಅಂದಳು. ಆಕೃತಿ, ನಾನು ಸೆಲೆಕ್ಟ್ ಮಾಡೋದು ನಿಂಗೆ ಬೆಸ್ಟ್ ಪೇರ್, ನೀನೇ ಅರ್ಜೆಂಟಲ್ಲಿ ಹುಡುಕೋಬೇಡ. ಆಯ್ತು ಆಯ್ತು, ನೀನೇ ತೋರಿಸು, ನಾನು 1 ಇಯರ್ ಆರಾಮಾಗಿರ್ತೀನಿ. ಮದುವೆಯ ಸಡಗರ 3 ಮನೆಗಳಲ್ಲಿ. ಆಕೃತಿ ಒಮ್ಮೆ ಸಮೃದ್ಧಿ ಮನೆಗೆ, ಮತ್ತೊಮ್ಮೆ ಮನೆಗೆ ಎಲ್ಲ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾಳೆ. ಹಬ್ಬದ ಸಡಗರ ಅವಳಿಗೆ. ಮನೆ ಮಂದಿಯೆಲ್ಲ ಮದುವೆಯ ತಯಾರಿ ಮಾಡಿಕೊಂಡಿದ್ದಾರೆ. ಸಮೃದ್ಧಿಳ ಅಜ್ಜಿಗೆ ಸ್ವಲ್ಪ ಬೇಸರ. ಅವರಿಗೆ ಹರಟೆ ಹೊಡೆಯಲು ಇದ್ದಿದ್ದು ಇವಳು ಒಬ್ಬಳೆ. ಆದರೂ ಹುಡುಗ ತುಂಬಾ ಒಳ್ಳೆಯವನು ಅಂತ ಸಮಾಧಾನ ಪಟ್ಟುಕೊಂಡಿದ್ದರು. ಸಮೃದ್ಧಿ, ನಿನ್ನ ಗಂಡ ಆಗೋನು ಹಲಸಿನಕಾಯಿ ಕೊಯ್ಯೋಕೆ ಬರುತ್ತೋ? ಅಜ್ಜಿ ಅಂದರು ನಗುತ್ತಾ. ಅಜ್ಜಿ, ಏನಜ್ಜಿ ನೀವು? ಅವರೇನು ಹಲಸಿನ ಚಿಪ್ಸ್ ಮಾಡೋ ಫ್ಯಾಕ್ಟರಿ ಇಟ್ಕೊಂಡಿದ್ದಾರಾ? ಕೇಳಿ ಹೇಳ್ತೀನಿ ನಿಮಗೆ ಅಂತ ನಕ್ಕಳು. ಅಜ್ಜಿ, ವೆಡ್ಡಿಂಗ್ ಹಾಲಲ್ಲಿ ನಿಮ್ಮ ಹಾಡು ಬೇಕೇ ಬೇಕು, ಸಮ್ಮು ತಾಳಿನೇ ಕಟ್ಟಿಸಿಕೊಳ್ಳಲ್ಲ ಮತ್ತೆ ಅಂದಳು ಆಕೃತಿ ನಗುತ್ತಾ. ಯಾವುದೇ ಸಮೃದ್ಧಿ, ಅವಳಿಗೆ ನೀನು ಹೇಳಿದ ಹಾಡು ಅಂದರು ಅಜ್ಜಿ ಆಶ್ಚರ್ಯದಲ್ಲಿ. ನೀವು ಬಿಡಜ್ಜಿ, ಯಾವ ಹಾಡಾದ್ರೂ ರೆಡಿ, ಸಾಹಿತ್ಯ ಬರೆದು ಕೊಟ್ರೆ ಆಯ್ತು ಅಂದಳು ಸಮೃದ್ಧಿ. ಮದುವೆಯ ದಿನ ಬಂದೇ ಬಿಟ್ಟಿತು. ಆಕೃತಿ ಸಮೃದ್ಧಿಳ ಅಜ್ಜಿಯ ಹಿಂದೆ ಮುಂದೆಯೇ ಸುತ್ತುತ್ತಾ ಅಂತೂ ಇಂತೂ ಅಜ್ಜಿ ಕೈಯಲ್ಲಿ ಒಂದು ಹಾಡು ಆಡಿಸಿಯೇ ಬಿಟ್ಟಿದ್ದಳು. ಸಮೃದ್ಧಿಗೆ ಮನೆಗೆ ಸಮೃದ್ಧಿ. ಆಕೃತಿ ವೇದಿಕೆ ಕೆಳಗಿಂದ ನೋಡ್ತಾ ಖುಷಿ ಪಡ್ತಾ ಇದ್ದಾಳೆ. ಹಾಗೆ ವೇದಿಕೆ ಮೇಲೆ ಬಂದು ವಿಶ್ ಮಾಡಿದಳು. ಹೇ ಮನೈ, ನನ್ನ ಬೆಸ್ಟ್ ಫ್ರೆಂಡ್ನ ಚೆನ್ನಾಗಿ ನೋಡ್ಕೋ ಅಂದಳು. ಸಮೃದ್ಧಿ ಬಳಿ ಬಂದು, ಈ ಮನುಷ್ಯನನ್ನು ಒಂದು ಹಂತಕ್ಕೆ ರೆಡಿ ಮಾಡೆ, ಪಾಪದ ಮನೋಬ ಅಂತ ನಕ್ಕಳು. ಸಮೃದ್ಧಿ ಮುಜುಗರ ಪಟ್ಟು ಆಕೃತಿ ಬೆನ್ನಿಗೆ ತನ್ನ ಭುಜದಿಂದ ಮೆಲ್ಲನೆ ತಟ್ಟಿದಳು. ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರೋ. ಹಾಡಿನ ಸಾಲಿನಲ್ಲಿ ಕಳೆದು ಹೋದ ಸಮೃದ್ಧಿ ಮತ್ತು ಮನೈ ಒಂದು ಟ್ರಿಪ್ ಮುಗಿಸಿ ಊರಿಗೆ ವಾಪಸ್ಸಾಗಿದ್ದಾರೆ. ಮನೈ ಅವನ ಊರಿನ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಿಟ್ಟಿದ್ದಾನೆ. ಆದರೆ ಅದಕ್ಕೂ ಮೊದಲು 10 ದಿನ ಕಾರವಾರದಲ್ಲಿ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಮುಗಿಸಬೇಕಿತ್ತು. ಹಾಗಾಗಿ ಕಾರವಾರ ಹೊರಟು ನಿಂತಿದ್ದಾನೆ. ಪ್ರಾಬ್ಲಮ್ ಆಗಿದ್ದೆ ಸಮೃದ್ಧಿಗೆ. ಅವಳ ಊರ ಹಾಸ್ಪಿಟಲ್ ಹುಟ್ಟಿದಾಗಿನಿಂದ ಇನ್ಸ್ಪೈರ್ ಮಾಡುತ್ತಲೇ ಬಂದಿರೋ ಡಾಕ್ಟರ್ ಸುಜನ್ ಎಲ್ಲ ಬೇಜಾರಲ್ಲಿ ಇದ್ದಾರೆ. ಆಕೃತಿ ಕೂಡ ಹೊಂಟಿ ಪಿಸಾಚಿ ಆಗೋಕೆ ಇಷ್ಟ ಇಲ್ಲದೆ ಅವಳ ಊರಿಗೆ ಹೋಗಿ ಅಲ್ಲೇ ಸಣ್ಣ ಹಾಸ್ಪಿಟಲ್ ನೋಡಿಕೊಂಡಿದ್ದಾಳೆ. ಸಮೃದ್ಧಿ ಎಲ್ಲರಿಗೂ ಸಮಾಧಾನ ಹೇಳಿ ಮನೆ ಊರು ಸೇರಿದ್ದಾಳೆ. ಮನೆಯಿಂದ ಆಕೃತಿ ಮನೆ 20 ಕಿಲೋಮೀಟರ್ ದೂರ. ಹಾಗಾಗಿ ಆಕೃತಿ ಸಮ್ಮು ಮತ್ತೆ ಇಲ್ಲೋ ಕಲೀಗ್ಸ್, ಪಿಜಿ ಮಾತ್ರ ಇಲ್ಲ. ಇಬ್ಬರಿಗೂ ಅವರದೇ ಆದ ಮನೆಗಳು. ಈಗ ಖುಷಿಯಾಗಿದ್ದಾರೆ. 10 ದಿನ ಕಾಯ್ಬೇಕಲ್ಲೇ ನೀನು ಅಂತ ಕೇಳಿದಳು ಆಕೃತಿ ತಮಾಷೆಯಿಂದ. ಹೌದು ಅಂದಳು ಸಮೃದ್ಧಿ ನಾಚಿ ಮುಗುಳ್ನಗುತ್ತಾ. ಸಮೃದ್ಧಿ ಆಕೃತಿ ಜೊತೆ ಮಾತಲ್ಲಿ ಇದ್ದಾಳೆ. ಆ ಸಮಯ ಸಮೃದ್ಧಿಗೆ ಕಾಲ್ ಬಂತು. ಮನೆ ತಂದೆಗೆ ಸಣ್ಣ ಆಕ್ಸಿಡೆಂಟ್ ಆಗಿ ಒಂದು ಕಾಲಿಗೆ ಸ್ವಲ್ಪ ಏಟಾಗಿದೆ ಅಂತ. ಸಮೃದ್ಧಿಗೆ ಗಾಬರಿ. ಆಕೃತಿ ಅಂದಳು, ಬಾ ಹೋಗಿ ನೋಡೋಣ, ನಾನು ಬಂದೆ ಅಂತ. ಇಬ್ಬರು ಮನೆಗೆ ಬಂದು ನೋಡಿದ್ರು. ಹುಷಾರಾಗಿ ಇದ್ದೀನಿ ಕಣಮ್ಮ, ಸ್ವಲ್ಪ ದಿನದ ಮಟ್ಟಿಗೆ ಕಾಲಿಗೆ ಭಾರ ಹಾಕಬಾರದು ಅಂತ ವೀಲ್ ಚೇರ್ ಬೇಕಂತೆ ಅಂದರು ಮನೆ ತಂದೆ. ಮನೆಗೆ ವಿಷಯ ಹೇಳೋದು ಬೇಡ, 10 ದಿನ ತಾನೆ, ಹೇಗೂ ಬರ್ತಾನೆ ಅಲ್ವಾ, ಆಮೇಲೆ ತಿಳಿಯುತ್ತೆ, ಅಲ್ಲಿಯವರೆಗೂ ಮಗಳು ನೋಡ್ಕೋತಾಳೆ ಅಂತ ಸಮೃದ್ಧಿನ ನೋಡಿದರು ಅವಳ ಮಾವ. ಹೊರಗೆ ಬಂದ ಸಮೃದ್ಧಿ ಕೇಳಿದಳು, ನಾನು ಕಾಲಿಟ್ಟಗಳಿಗೆ ಸರಿ ಇಲ್ವೇನೋ, ಹೀಗೆಲ್ಲ ಆಯಿತು? ತಲೆ ಕೆಟ್ಟೋಗಿದೆ ನಿಂಗೆ, ಇದಕ್ಕೆ ನಿನಗೆ ಎಲ್ಲಿ ಅತ್ತೆ ಸಂಬಂಧ? ನೀನೇನೆ ಮೆಡಿಕಲ್ ಎಲ್ಲ ಮಾಡಿ ಈ ರೀತಿ ಅಂತೀಯಲ್ಲ ಅಂತ ಬೈದು ಬಿಟ್ಟಳು ಆಕೃತಿ. 1 ವಾರ ಸಮೃದ್ಧಿ ಚೆನ್ನಾಗಿ ನೋಡಿಕೊಂಡಳು. ಡಾಕ್ಟರ್ ಆಗಿದ್ದರಿಂದ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಳು. ಸ್ವಲ್ಪ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು ಅವಳ ಮಾವ. ಮನೆ ಊರಿಗೆ ಬರೋ ಅಷ್ಟರಲ್ಲಿ ಎಲ್ಲ ವಿಷಯ ಗೊತ್ತಾಯಿತು. ಗಾಬರಿಯಿಂದ ಮನೆ ನೋಡಲು ಬಂದ. ಸ್ವಲ್ಪ ನೆಮ್ಮದಿಯಾಗಿತ್ತು ಅವರ ಚೇತರಿಕೆ ನೋಡಿ.
ಹಾಗೆ ಸಮೃದ್ಧಿಳನ್ನು ಹೆಮ್ಮೆಯಿಂದ ನೋಡಿದ. ಮನೆ ಸಮೃದ್ಧಿ ಇಬ್ಬರು ಅವಳ ತವರು ಮನೆಗೆ ಹೊರಟು ನಿಂತಿದ್ದಾರೆ. ಟ್ರೈನ್ ಹೊರಟಿದೆ. ಟ್ರೈನ್ ಸಮೃದ್ಧಿಳ ಊರ ಹತ್ರ ಬರುವಷ್ಟರಲ್ಲಿ ಊರಿನ ಸ್ವಲ್ಪ ಜನರ ಗುಂಪೆ ಸೇರಿದೆ. ಸಮೃದ್ಧಿಳನ್ನ ಮತ್ತೆ ಕಾಣಲು ಸ್ವಾಗತಿಸಲು ಕಾತರತೆಯಿಂದ. ಟ್ರೈನ್ ಸ್ಟಾಪ್ ಆಗ್ತಾ ಇದ್ದ ಹಾಗೆ ದೊಡ್ಡ ಲಗೇಜ್ ಹಿಡ್ಕೊಂಡು ಸಮೃದ್ಧಿ ಹಿಂದೆ ಮನೆ ಕೂಡ ಒಂದಷ್ಟು ಲಗೇಜ್ ಜೊತೆ ಇಳಿಯಲು ತೊಡಗಿದರು. ಯಾರೋ ಒಬ್ಬಾತ ಅಂದ, ಅಯ್ಯೋ ಕೊಡಿ, ಅಷ್ಟು ಬಾರದ್ದು ನೀವು ಹೊರಬಾರದು ಅಂತ. ಸಮೃದ್ಧಿ ಅವರನ್ನ ನೋಡಿ ಅಂದಳು, ಇನ್ಯಾರು ಹೊರಬೇಕು ಅಚ್ಚಯ್ಯ? ಅವರವರ ಲಗೇಜ್ ಭಾರ ಅವರವರೇ ಹೊತ್ರೆ ಏನೂ ತಪ್ಪಿಲ್ಲ, ಬನ್ನಿ ಸುಮ್ಮನೆ ಅಂದ್ಲು. ಆ ವ್ಯಕ್ತಿ ಲಕ್ಷ್ಮಯ್ಯ, ಸಮೃದ್ಧಿಳ ಮನೆ ಪಕ್ಕ ಇರೋ ಕೂಲಿ ಆಳು. ಸಮೃದ್ಧಿ ಹುಟ್ಟಿದಾಗಿಂದಾನೋ ಎತ್ತಿ ಆಡಿಸಿದವನು. ಸ್ಕೂಲ್ಗೆ ಆನೆ ಮೇಲೆ ಅಂಬಾರಿ ಥರ ಹೆಗಲ ಮೇಲೆ ಕೂರಿಸಿಕೊಂಡು ಹೋದವನು. ಬೇಕಾದಾಗ ಮರ ಹತ್ತಿ ಪೇರಳೆ ಮಾವು ಎಲ್ಲ ಕಿತ್ತುಕೊಡೋನು. ಪುಟಾಣಿಯಾಗಿದ್ದಾಗ ಅವನ ಹೆಸರು ಸರಿಯಾಗಿ ಹೇಳೋಕೆ ಬರದೇ ಇದ್ದಾಗ ತಡವರಿಸುತ್ತಾ ಅಚ್ಚಯ್ಯ ಅಂತ ಕರೆಯುತ್ತಾ ಇದ್ದಿದ್ದು ಹಾಗೆ ಮುಂದುವರೆದಿದೆ. ಹೇಗಿದ್ದೀರಾ ದೊಡ್ಡಪ್ಪ ಎಂದು ಕೇಳುತ್ತಾ ಸಮೃದ್ಧಿ ದೊಡ್ಡಪ್ಪನ ಮನೆಗೆ ಬಂದಳು. ಹೋ ಬಾ, ಸಂಕೇತ್ ಬೆಂಗಳೂರು ಹೋಗಿದ್ದಾನೆ ಅಂದರು. ಅದೇ, ಬೆಂಗಳೂರಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಪ್ರೊಡ್ಯೂಸರ್ಗೆ ಸಂಕೇತ್ ಕತೆ ಇಷ್ಟ ಆಗಿದೆಯಂತೆ ಅಲ್ವಾ, ಅವನೇ ಕಾಲ್ ಮಾಡಿದ್ದ ಅಂದಳು. ಮನೆಗೆ ಅಂದಳು, ಇವತ್ತು ಆಫ್ಟರ್ನೂನ್ ನಮ್ಮವರ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ. ಹೇಗೆ ನಡೀತಿದೆ ಎಲ್ಲ ಅಂತ ಕೇಳಿದರು ಡಾಕ್ಟರ್ ಸುಜನ್. ಏನು ನಿಮ್ಮ ಆರೈಕೆ ಅಂದಳು ಡಾಕ್ಟರ್ ಸಮೃದ್ಧಿ. ಡಾಕ್ಟರ್ ಸುಜನ್ ಮತ್ತು ಸಮೃದ್ಧಿ ಹಾಗೆ ಮಾತಾಡ್ತಾ ಲಿಫ್ಟಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ವಿಸಿಟ್ ಕೊಟ್ಟಳು ಸಮೃದ್ಧಿ. ಅಲ್ಲಿದ್ದ ಹಲವರು ಅವಳಿಗೆ ಪರಿಚಿತರೆ. ಎಲ್ಲ ಪೇಷಂಟ್ ಡೀಟೇಲ್ ಚರ್ಚೆ ಆಯಿತು. ಹಲವರನ್ನು ಮಾತನಾಡಿಸಿದ್ದಳು. ಆಕೃತಿಗೆ ಕರೆ ಮಾಡಿ ಸಮೃದ್ಧಿ ಹೇಳಿದಳು, ಆಕೃತಿ ಬಾರೆ ಒಂದ್ಸಾರಿ ಈ ಕಡೆ, ಸ್ವಲ್ಪ ಪೇಷಂಟ್ ನೋಡೋದು ಇದೆ. ಸ್ಟಾಫ್ ಏನೋ ಸ್ವಲ್ಪ ಕಮ್ಮಿ ಇದ್ದಾರೆ. ಎಲ್ಲ ಇಲ್ಲೇ ಇದೀವಲ್ಲ, ಬಂದು ಹೋಗು. ಅಮ್ಮನೂ ಕೇಳ್ತಾ ಇದ್ದಾರೆ ನಿನ್ನ ಅಂದಳು. ಹೇ ಸಮ್ಮು, ವೇಟ್, ಐ ವಿಲ್ ಬಿ ದೇರ್. ಬರೋಣ ಅಂದ್ಕೊಂಡೆ, ಎಲ್ಲ ಸೇರಿದ್ದೀರಾ ಅಲ್ಲಿ. ಆಕೃತಿ ಅಲ್ಲಿಗೆ ಬಂದಿದ್ದಳು. ಆ ದಿನ ಸಾಯಂಕಾಲ. ಅವಳನ್ನ ನೋಡಿ ಸಮೃದ್ಧಿ ಅಂದಳು, ಹಾ, ಒಬ್ರು ಪೇಷಂಟ್ ಕೇಳ್ತಾ ಇದ್ರು, ನಿಮ್ ಜೊತೆ ಇರ್ತಾರಲ್ಲ, ಅವರನ್ನ ನೋಡ್ಬೇಕು, ತುಂಬಾ ಲವಲವಿಕೆಯಿಂದ ಇರ್ತಾರೆ, ಆ ಗೂಬಿ ಅಂದ್ರು ಕಣೆ. ಓಹೋ ಹಾಗೆ, ನಿನ್ನನ್ನ ಬಾವಲಿ ಅಂದ್ರ? ರಾತ್ರಿ ಕೂಡ ಇರ್ತೀಯಲ್ಲ ಕೆಲವೊಂದು ಸಲ ಇಲ್ಲೇ ಅಂದಳು ಆಕೃತಿ ನಗುತ್ತಾ. ಆಕೃತಿ ಹೋಗಿ ಅವರನ್ನ ಮಾತನಾಡಿಸಿದ ಮೇಲೆ ಮತ್ತೆ ಸಂತಸ ಮೂಡಿತ್ತು ಆ ಪೇಷಂಟ್ಗೆ. ಹೀಗೆ ಎಷ್ಟೋ ವಿಷಯ ಮಾತಾಡ್ತಾ ಆಕೃತಿ ಸಮೃದ್ಧಿಗೆ ಕೇಳಿದಳು, ಎಲ್ಲಿ ಅವರು ಅಂತ. ಯಾರು ಅನ್ನೋ ಥರ ಲುಕ್ ಕೊಟ್ಟಳು ಸಮೃದ್ಧಿ. ಪ್ರಾಣವೇ ಅವನು ಬರಲಿಲ್ಲವೇ? ಸಿನಿಮಾ ಹಾಡು ಹಾಡುತ್ತಾ, ಎಲ್ಲಮ್ಮ ನಿನ್ನ ರಣಧೀರ ಅಂತ ಕಿಂಡಲ್ ಮಾಡಿದಳು ಆಕೃತಿ. ಸಮೃದ್ಧಿಗೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡಲು. ಸಾಕು ಇದಾರೆ ಮನೆಯಲ್ಲಿ ಅಂದಳು ಸಮೃದ್ಧಿ. ಸಂಕೇತ್ ಬೆಂಗಳೂರಿಂದ ಬಂದೊಡನೆ ಸಮೃದ್ಧಿಳ ಭೇಟಿಗೆ ಓಡೋಡಿ ಬಂದು ಹೇಳಿದ, ನೆಕ್ಸ್ಟ್ ಮಂತ್ ನಯಾಗರಕ್ಕೆ ಶೂಟ್ಗೆ. ಸಿನಿಮಾ ಮುಹೂರ್ತ ಇಲ್ಲಿಯೇ ಇಂಡಿಯಾದಲ್ಲೇ, ದೇವಸ್ಥಾನದಲ್ಲಿ ಮಾಡಿ ಮುಂದಿನ ಚಿತ್ರೀಕರಣಕ್ಕೆ ಅಲ್ಲಿಗೆ. ನಂದು ನಿಂದು ತುಂಬ ವರ್ಷದ ಆಸೆ, ಕನಸು ಕಣೆ. ಟೀಮ್ ಜೊತೆ ಹೋಗೋದು, ಎಲ್ಲ ಪ್ರೊಡ್ಯೂಸರ್ ನೋಡ್ಕೋತಾರೆ, ಕ್ಲಾಪ್ ನಿಂದೆ ಅಂದ. ಸಮೃದ್ಧಿಗೆ ಖುಷಿ ಆಯಿತು ಕೇಳಿ. ಸರಿ ಡನ್ ಅಂದಳು. ಬಾ ಮತ್ತೆ US ಗೆ, ನಾನೇ ನಿನ್ನ ಟಿಕೆಟ್ ಬುಕ್ ಮಾಡ್ತೀನಿ ಅಂದ. ಅಯ್ಯೋ ಅದೆಲ್ಲ ನೋಡೋಣ ಕಣೋ. ಎಸ್ ಕಣೋ, ನಿನ್ನ ಬಗ್ಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ನನಗೆ. ಅಂತೂ ನಿನ್ನದೊಂದು ಕನಸು ಈಡೇರ್ತಾ ಇದೆ. ಎಲ್ಲರಿಗೂ ಖುಷಿಯ ವಿಷಯ ಇದು ಅಂದಳು. ಆಕೃತಿ, ನೀವು ಕೂಡ ಬನ್ನಿ ಸಮೃದ್ಧಿ ಜೊತೆ ಅಂದ ಸಂಕೇತ್. ಸರಿ ನೋಡೋಣ ಅಂದಳು ಆಕೃತಿ. ಬಾ ಮನೆಗೆ ಹೋಗೋಣ, ಅಮ್ಮ ಅಜ್ಜಿ ಕಾಯ್ತಾ ಇರ್ತಾರೆ, ಲೇಟ್ ಆಯ್ತು ಅಂದಳು ಸಮೃದ್ಧಿ. ಅಮ್ಮ ಯಾರು ಕಾಯ್ತಿರೋದು? ಅಮ್ಮ ಅಜ್ಜಿನಾ? ನನ್ನ ಜೊತೆನೇ ಕತೆನಾ? ಪಾಪ ಅಮ್ಮನಿಗೆ ಯಜಮಾನ್ರನ್ನ ನೋಡದೆ ಮನಸ್ಸೆಲ್ಲ ಭಾರ ಆಗ್ಬಿಟ್ಟಿದೆ ಅಂದಳು ಆಕೃತಿ. ಆಕೃತಿ, ಪೂರಿ ಮಾಡೋದು ಕಲ್ತಿದ್ದೀನಿ, ನಮ್ಮನೆಗೆ ಹೋದ್ಮೇಲೆ ಮಾಡಿ ನಿನ್ನನ್ನ ಕರೀತೀನಿ ಅಂದಳು ಸಮೃದ್ಧಿ. ವಾವ್ ಸಮ್ಮು, ಒಂದೆರಡು ದಿನ ಹಾಲ್ಟ್ ಹಾಕ್ಬಿಡ್ತೀನಿ ಅಷ್ಟೇ ಅಂದಳು ಆಕೃತಿ. ಸಮೃದ್ಧಿ ತಾಯಿ ಮನೆ ರೀಚ್ ಆದಳು. ಹೇ ಮನು ಬಾ,
ಹೇಗೋ ಇದೆಯಾ ಅಂದಳು ಆಕೃತಿ ಮನೈನ ನೋಡಿ. ಮನೈಗೆ ಸರ್ಪ್ರೈಸ್. ನೀನು ಯಾವಾಗ ಬಂದೆ ಅಂತ ಕೇಳಿದ. ಹೀರೋ ನೀನು ಅವಳು ಕೂತಿರಿ, ನಾನೇ ಬಿಸಿ ಬಿಸಿ ಕಾಫಿ ಮಾಡಿ ತರ್ತೀನಿ ಅಂದ. ಹಬ್ಬ, ಅಡಿಗೆ ಕೋಣೆ ಎಲ್ಲಿ ಅಂತ ಗೊತ್ತೇನೋ ನಿಂಗೆ ಅಂತ ಕೇಳಿದಳು ಆಕೃತಿ. ಮತ್ತೆ ಹೇಳೋ, ಹೇಗೆ ಕರೆಯುತ್ತೆ ಅವಳನ್ನ? ಫುಲ್ ಹೆಸರು ನೀಟಾಗಿ ಸಮೃದ್ಧಿ ಅಂತಾನ ಅಂತ ಕೇಳಿದಳು. ಮನೆ ಅವಳತ್ತ ನೋಡಿ ಸುಮ್ಮನೆ ನಕ್ಕ. ಹೌದು, ಹಾಗೇನೆ ಎಂದ. ಹೋ, ಅವ್ರೆ ಇವ್ರೆ ಅಂತ ಆ ಕಡೆ ಈ ಕಡೆ ಸೇರಿಸೋದು ಬೇರೆ ಇದೇನೋ ಅಂತ ನಕ್ಕಳು. ಅಷ್ಟೊತ್ತಿಗೆ ಸಮೃದ್ಧಿ ಕಾಫಿ ಹಿಡ್ಕೊಂಡು ಹಾಗೆ ಬರ್ತಾ ಇದ್ದಳು. ಆಕೃತಿ ಸಮೃದ್ಧಿಳ ಅಮ್ಮ ಮಂಜಮ್ಮ ಪಕ್ಕ ಹೋಗಿ ಕೂತಳು. ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಈತಕ್ಕೆ, ಇದೇ ಜಲ್ ಎಂದಿದೆ ಅಂತ ಹಾಡಿ ಸಮೃದ್ಧಿಳ ಮುಖ ನೋಡಿದಳು. ರೀ, ಬೇಗ ಹಿಡ್ಕೊಳ್ಳಿ ಗ್ಲಾಸ್ ಅಂದಳು ಸಮೃದ್ಧಿ. ಸಿಚುವೇಶನ್ ಅರ್ಥ ಮಾಡಿಕೊಂಡ ಆಕೃತಿ ಹಾಗೆ ಹೊರಗಡೆ ಓಡಿದಳು. ಸಮೃದ್ಧಿ ಓಡಿಸ್ಕೊಂಡು ಬಂದಳು. ಇಬ್ಬರಿಗೂ ಹುಡುಗಾಟ ಬಿಟ್ಟಿಲ್ಲ. ಇನ್ನು ಅಂದರು ಮಂಜಮ್ಮ ಮನೆ ಹತ್ರ. ಓಹೋ, ಅವನೇನು ಸಾಚ ಅಲ್ಲ. ಮೊನ್ನೆವರೆಗೂ ಅಮ್ಮನ ಸೆರಗು ಹಿಡ್ಕೊಂಡು ಅಡುಗೆ ಕೋಣೆಯೆಲ್ಲ ಓಡಾಡ್ತಿದ್ದ ಅಂತ ಹೊರಗಡೆಯಿಂದಲೇ ಅಂದಳು ಆಕೃತಿ. ಮನೆಗೆ ತುಂಬಾನೇ ನಾಚಿಕೆ ಆಯ್ತು. ಎಲ್ಲ ಹಾಗೆ ನಕ್ಕರು ಜೋರಾಗಿ. ಆಕೃತಿ ಆಪರೇಷನ್ ಥಿಯೇಟರಲ್ಲಿ ಇದ್ದಾಳೆ. ಜೊತೆಗೆ ಇದ್ದ ನರ್ಸ್ ಯಾವುದೋ ಸಿರಿಂಜ್ ಏನೋ ತಪ್ಪಿ ಬೀಳಿಸಿದ್ದಳು. ಪೇಷಂಟ್ ಮೇಲೆ ಸ್ಪಾಟ್ಲೈಟ್ ಇತ್ತು. ಆಪರೇಷನ್ ನಡೀತಾ ಇದೆ. ನೆಲದ ಬಳಿ ಬೆಳಕು ಕಮ್ಮಿ ಇದ್ದರಿಂದ ಆಕೃತಿ ಪಕ್ಕ ಆ ಸೂಜಿ ಮೇಲೆ ಕಾಲಿಟ್ಟಿದ್ದಾಳೆ. ಸ್ವಲ್ಪ ದಪ್ಪ ಇದ್ದರಿಂದಲೋ ಏನೋ ನೀಡಲ್ ಪಾದದ ಒಳಗೆ ನುಗ್ಗಿದೆ. ಒಂದು ಸಲ ಜೋರಾಗಿ ನೋವಿನಿಂದ ಕಿರುಚೋಕೆ ಬಾಯಿ ತೆರೆದಳು. ಅರ್ಧದಲ್ಲಿದ್ದ ಆಪರೇಷನ್, ಪೇಷಂಟ್ ಕಂಡೀಷನ್ ಇದೆಲ್ಲ ಗಮನಿಸಿ ಎಲ್ಲ ತಡೆದುಕೊಂಡು ಜೋರಾಗಿ ನೀಡಲ್ ಎಳೆದು ತೆಗೆದಳು. ಹಠದಿಂದ ಆ ರಕ್ತ ಒಸರುತ್ತಿದ್ದ ಕಾಲಲ್ಲೇ ಓಡಾಡುತ್ತಾ ಆಪರೇಷನ್ ಮುಗಿಸಿಯೇ ಬಿಟ್ಟಳು. ಮುಗಿಸಿದ ಕೂಡಲೇ ಮಾಸ್ಕ್ ತೆಗೆದು ಕಿರಿಚಿದಳು. ಸಿಸ್ಟರ್ ಕಾಲು ಜೋರಾಗಿ ಅತ್ತಳು ನೋವಿನಿಂದ. ರಕ್ತ ಸಿಕ್ಕಾಪಟ್ಟೆ ಸುರಿದಿತ್ತು. ನರ್ಸ್ಗೆ ನೋಡಿ ತುಂಬ ಭಯ ಆಯಿತು. ತನ್ನ ತಪ್ಪಿಗೆ ತುಂಬ ನೋವಾಯಿತು. ಭಯ ಪಡಬೇಡಿ ಸಿಸ್ಟರ್, ಆಗುತ್ತೆ ಕೆಲವು ಸಲ, ಹುಷಾರಾಗಿರಿ ಅಂತ ಸಮಾಧಾನಿಸಿದಳು. ಆ ಸಮಯದಲ್ಲೂ ವಿಷಯ ತಿಳಿದು ಆಕೃತಿಳ ಅಮ್ಮ ಹಾಸ್ಪಿಟಲ್ಗೆ ಬಂದರು. ಏನು ಮಾಡ್ಕೊಂಡೆ ಪುಟ್ಟ ಅಂತ ಗಾಬರಿಯಿಂದ ಕೇಳಿದರು. ಅಮ್ಮ, ಏನೋ ಗೊತ್ತಾಗದೆ ತಪ್ಪಿ ಯಾರೋ ಬೀಳಿಸಿದ್ರು, ತುಳಿದು ಬಿಟ್ಟೆ ಕಾಣಿಸದೆ ಅಂದಳು ಆಕೃತಿ. ತನ್ನ ನೋವನ್ನ ಮರೆಸಿದ್ದಳು ಅಮ್ಮನ ಚಿಂತೆ ಕಂಡು. ಈಗ ನೋವು ಜಾಸ್ತಿಯಾಗಿ ನಡೆಯೋಕೆ ಒದ್ದಾಡಿದಳು. ಬ್ಯಾಂಡೇಜ್ ಹಾಕಿಸಿಕೊಂಡಳು. ಅಮ್ಮ, ಸಮೃದ್ಧಿ ಅವಳ ಅಪ್ಪನ ನೋಡೋಕೆ ಹೋಗಿದ್ದಾಳೆ. ಈ ವಿಷಯ ಅವಳಿಗೆ ಮಾತ್ರ ಈಗ ಗೊತ್ತಾಗೋದು ಬೇಡ ಪ್ಲೀಸ್. ಅವಳು ತುಂಬ ಸಮಯದ ಬಳಿಕ ತನ್ನ ತವರಿಗೆ ಹೋಗಿದ್ದು ಅಂತ ಅಳುತ್ತಾ ಹೇಳಿದಳು ಆಕೃತಿ. ಅಯ್ಯೋ ಹುಚ್ಚಿ, ಹೀಗ್ಯಾಕಮ್ಮ ಅದೆಲ್ಲ? ನಿನ್ನ ನೋವೇ ನೋಡೋಕೆ ಆಗ್ತಿಲ್ಲ. ಇನ್ನು ಅವಳಿಗೆ ಬೇರೆ ಹೇಳಿ ಅವಳನ್ನ ಯಾಕೆ ಗಾಬರಿ ಪಡಿಸೋದು? ರೆಸ್ಟ್ ತಗೋ ಅಂದರು ಆಕೃತಿಲ ಅಮ್ಮ. ಸಮೃದ್ಧಿ ಮತ್ತೆ ವಾಪಸ್ಸು ಬಂದಿದ್ದಾಳೆ. ಮನೆಗೆ ಕೇಳಿದಳು, ಆಕೃತಿ ಬಂದಿದ್ದಳ? ಮನೆ ಅಂದ ಇಲ್ಲ, ಅವಳು ಸ್ವಲ್ಪ ಬ್ಯುಸಿ ಅಂತೆ. ಬ್ಯುಸಿನಾ? ಕಾಲ್ ಮಾಡಿದಾಗ ಸಿಗೋಣ ಬರ್ತೀನಿ ಅಂದಿದ್ದಳು. ಇವಳಿಗೆ ಆಕೃತಿ ವಿಷಯ ಗೊತ್ತಾಗದೆ 2 ದಿನ ಹೋದರೆ ಸಾಕಿತ್ತು ಅಂದುಕೊಂಡ ಮನೈ ಬ್ಯಾಂಕ್ಗೆ ಹೋದ ಮೇಲೆ ಸಮೃದ್ಧಿ ಬೇಗ ಬೇಗ ಪೂರಿ ಮಾಡಿ ಬಾಕ್ಸಲ್ಲಿ ಕಟ್ಟಿಕೊಂಡು ಡ್ಯೂಟಿಗೆ ಹಾಸ್ಪಿಟಲ್ ಬಂದಳು. ಆಕೃತಿ ಕಾಣಲಿಲ್ಲ. ನಿನಗೋಸ್ಕರನೇ ನಿನ್ನಿಷ್ಟದ್ದು ಮಾಡಿಕೊಂಡು ಬಂದಿದ್ದೀನಿ, ಎಲ್ಲಿದ್ದೀಯಾ ಅಂದುಕೊಂಡಳು ಸಮೃದ್ಧಿ. ಬಂದಿಲ್ಲ ಅಂತ ಕನ್ಫರ್ಮ್ ಆಯಿತು. ವಿಷಯ ನರ್ಸ್ನಿಂದ ಗೊತ್ತಾಯಿತು. ಏನಮ್ಮ, ಆಪರೇಷನ್ ಥಿಯೇಟರಲ್ಲಿ ಹುಷಾರಾಗಿರೋದು ಬೇಡ್ವಾ ನೀವು ಅಂತ ಹೇಳಿ ಗಾಬರಿಯಿಂದ ಆಕೃತಿ ಮನೆ ಕಡೆ ಹೊರಟಳು ಸಮೃದ್ಧಿ. ಆಕೃತಿ ವಿಷಯ ಗೊತ್ತಾಗಿ ಕಾಲ ಮೇಲೆ ಬೆಡ್ಶೀಟ್ ಹರಡಿಕೊಂಡು ಕೂತಿದ್ದಾಳೆ. ಸಮೃದ್ಧಿ ಬಂದ ಕೂಡಲೇ ಜ್ವರ ಕಣೆ, ಹೇಳೋಕೆ ಆಗ್ತಿಲ್ಲ ಅಂದಳು. ಆಕೃತಿ, ನಮ್ಮ ಹಣೆ ಬರಹ ಕಣೆ, ಅಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಬೇಗ ಟ್ರೀಟ್ ಮಾಡಿದ್ದಿದ್ರೆ ಕೂಡಲೇ ಓಡಾಡಬಹುದಿತ್ತು. ನೀನು ಎಮರ್ಜೆನ್ಸಿ ಆಪರೇಷನ್ ಮುಗಿಸೋವರೆಗೂ ನೋವು ತಡೆದುಕೊಂಡೆ. ತೋರ್ಸೆ ಕಾಲು, ಹಠ ಮಾಡಬೇಡ ಅಂದಳು ಸಮೃದ್ಧಿ. ಆಕೃತಿ ಇವಳು ಏನು ಅಂದುಕೊಳ್ಳುತ್ತಾಳೋ
ಎಂದು ಯೋಚಿಸುತ್ತಾ ಮೆಲ್ಲ ಪಾದ ತೋರಿಸಿದಳು. ದಪ್ಪ ಆಗಿದೆಯಲ್ಲೇ ಆಂಟಿ, ಇಲ್ಲೇ ಇರ ಇವತ್ತು. ನಾನು ಹೋಗಲ್ಲ ಅಂತ ಹೇಳಿದಳು ಸಮೃದ್ಧಿ. ಹೇ, 2 ದಿನ ಸಮ್ಮು, ಸರಿ ಹೋಗುತ್ತೆ, ನೀನೋಗು. ಇರು, ಆ ಬಾಕ್ಸಲ್ಲಿರೋ ಪೂರಿ ತಿಂತೀನಿ ಅಂದಳು ಆಕೃತಿ. ಮುಖ ಯಾಕೆ ಸಪ್ಪೆ, ಅವಳು ಸರಿ ಹೋಗ್ತಾಳೆ ಅಂದ ಅಲ್ಲೇ ಇದ್ದ ಮನೆ ಸಮೃದ್ಧಿಗೆ. ಮರುದಿನ ಬೆಳಗ್ಗೆ ಸಮೃದ್ಧಿ ಕಾಲ್ ಮಾಡಿ ಆಕೃತಿಗೆ ಹೇಳಿದಳು, ನಮ್ಮ ಓಲ್ಡ್ PG ಮಂಗಳೂರಿಂದು ಅಡಿಗೆ ಮಾಡ್ತಿದ್ದ ಸ್ಟಾಫ್ಗೆ ಏನೋ ಸೀರಿಯಸ್ ಆಗಿದೆ, ಅವರು ನಮ್ಮನ್ನೇ ಕಾಣಬೇಕು ಅಂತಿದ್ದಾರೆ. ನೀನು ಈ ಕಂಡೀಷನಲ್ಲಿ ಆಗಲ್ಲ, ನಾನೇ ಹೋಗಿ ನೋಡಿಕೊಂಡು ಬರ್ತೀನಿ ಅಂದಳು ಸಮೃದ್ಧಿ. ಹೇ, ನಾನು ಬರ್ತೀನಿ, ಈಗ ಓಕೆ, ಸ್ವಲ್ಪ ಕಾಲು ಊರಿಕೊಂಡು ನಡೀತೀನಿ ಅಂದಳು ಆಕೃತಿ. ಬೇಡಮ್ಮ, ಇನ್ನೊಮ್ಮೆ ಜೊತೆಯಲ್ಲೇ ಹೋಗೋಣ, 1 ದಿನ ರೆಸ್ಟ್ ತಗೋ ಅಂದಳು ಸಮೃದ್ಧಿ. ಹುಷಾರು ಕಣೆ ಅಂದ ಮನೆ. ಸಮೃದ್ಧಿ ಹೊರಟು ನಿಂತಾಗ, ಕಾರ್ ಮಾಡ್ಕೊಂಡು ಹೋಗು, ಸಿಕ್ಕಾಪಟ್ಟೆ ಮಳೆ ಎಲ್ಲ ಕಡೆ ಅಂದ. ಮಾವ ಅತ್ತೆ ಎಲ್ಲ ಹುಷಾರಾಗಿ ಹೋಗಿ ಬಾ ಅಂದರು. ಸಮೃದ್ಧಿ ಗಡಿಬಿಡಿಯಲ್ಲಿ ಹೊರಟು ನಿಂತಿದ್ದಾಳೆ. ಮನಸ್ಸು ತಲೆ ಎಲ್ಲ ಭಾರ, ಎಲ್ಲ ಕಡೆಯಿಂದಲೂ 108 ಯೋಚನೆ. ಆಕೃತಿ ಬೇಗ ಹುಷಾರಾಗೆ ಅಂತ ಅಂದುಕೊಂಡು ಮನಸ್ಸಲ್ಲೇ ಪ್ರಾರ್ಥಿಸಿದಳು. ಕಾರು ಆಗುಂಬೆ ಘಾಟ್ ಸೆಕ್ಷನ್ ಇಳೀತಾ ಇದೆ. ದಾರಿ ಕಾಣಿಸದಷ್ಟು ಭೀಕರ ಮಳೆ, ಮಲೆನಾಡಿನ ಮಳೆ, ಕರಾವಳಿಯ ಮೇಲೆ ಸಂಧಿಸುವ ಜಾಗ, ಎರಡೂ ಪೈಪೋಟಿಗೆ ಬಿದ್ದಂತೆ ಜೋರಾಗಿ ಆರ್ಭಟಿಸುತ್ತಿದ್ದವು. ಬೇಗ PGಗೆ ಹೋಗಿ ಅಡುಗೆಯವರನ್ನ ಮಾತಾಡಿಸಿ ಧೈರ್ಯ ತುಂಬಿ ತನ್ನಿಂದ ಆದ ಸಜೆಷನ್ ಕೊಟ್ಟು ಆದಷ್ಟು ಬೇಗ ಮನೆ ಸೇರಬೇಕು. ಆಕೃತಿ ಮನೆಗೆ ಹೋಗಬೇಕು, ರೀಚ್ ಆದ ತಕ್ಷಣವೇ. ಪಾಪ ಆಕೃತಿ, ಆಪರೇಷನ್ ಮುಗಿಸೋವರೆಗೂ ಎಷ್ಟು ತಡೆದುಕೊಂಡಿರಬೇಕು ಆ ನೋವನ್ನ. ಪೇಷಂಟ್ ಸ್ಥಿತಿ, ಪ್ರತಿ ಕ್ಷಣದ ಮೌಲ್ಯ, ಹೀಗೆ ಎಲ್ಲವನ್ನೂ ಅವಳು ಅರಿವಲ್ಲಿಟ್ಟುಕೊಂಡು ಅಂತೆಲ್ಲ ಅಂದುಕೊಳ್ಳುತ್ತಿದ್ದಳು ಸಮೃದ್ಧಿ. ಆ ಸಮಯದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಕೊಂಡು ಎದುರಿನಿಂದ ಒಂದು ಕಾರ್ ವೇಗವಾಗಿ ಬರ್ತಾ ಇತ್ತು. ಮಳೆಗೆ ರಸ್ತೆನೇ ಕಾಣಿಸದಿದ್ದರೂ ಹುಚ್ಚನಂತೆ ರಣವೇಗದಲ್ಲಿ ಬಂದ ಆ ವ್ಯಕ್ತಿ ಯಮನಾಗಿಯೇ. ಅಯ್ಯೋ ಡ್ರೈವರ್, ಅದೇನು ಹಾಗೆ ಬರ್ತಾ ಇದೆ ಅಂದಳು ಸಮೃದ್ಧಿ ಗಾಬರಿಯಿಂದ. ತಕ್ಷಣ ಆದ ಅನಿರೀಕ್ಷಿತ ಘಟನೆ. ಡ್ರೈವರ್ ಅದರಿಂದ ತಪ್ಪಿಸಲು ಪೂರ್ತಿ ತಿರುವಿನ ಬದಿಗೆ ಕಾರನ್ನ ಟರ್ನ್ ಮಾಡಿದ ವೇಗವಾಗಿ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಕಾರು ನಿಲ್ಲದೆ ಭೀಕರ ಪ್ರಪಾತಕ್ಕೆ ಹೊರಳಿದೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಮೌನ. ತನ್ನದಲ್ಲದ ತಪ್ಪಿಗೆ ಸಮೃದ್ಧಿ ಬೆಲೆ ತೆತ್ತಿದ್ದಳು. ಹಲವು ಮಂದಿಯ ಆಕಾಂಕ್ಷೆಗೆ ಜೀವ ತುಂಬಿದ್ದ ಆಕೆಯ ಸೇವೆ ಭೂಮಿಯಲ್ಲಿ ಅಂದಿಗೆ ಮುಗಿದು ಹೋಗಿತ್ತು. ವಿಷಯ ತಿಳಿದು ಸಮೃದ್ಧಿಳ ತವರು ಮನೆ, ಅವಳ ಮನೆಯಲ್ಲಿ ಸೂತಕದ ಛಾಯೆ. ಎರಡೂ ಮನೆಯವರ ಸ್ಥಿತಿಯು ಮನ ಕಲಕುವಂತಿತ್ತು. ಮನೆ ಸ್ಥಿತಿ ಹೇಳಲು ಅಸಾಧ್ಯ. ಅವರಿಬ್ಬರು ಕಳೆದ ಒಂದೊಂದೇ ಕ್ಷಣಗಳು ಹಾಗೆ ಕಣ್ಣ ಮುಂದೆ ಬಂದು ಹೋದವು. ದುಃಖ ಉಕ್ಕಿ ಬಂತು, ಅಲ್ಲೇ ಕುಸಿದ. ಸ್ವಲ್ಪ ಸಮಯದಲ್ಲೇ ತನ್ನ ಕುಟುಂಬ ಮತ್ತು ಸಮೃದ್ಧಿ ತವರು ಮನೆಯವರ ದುಃಖ ಕಂಡು ತನ್ನನ್ನು ತಾನು ಆ ಕೂಡಲೇ ಸಮಾಧಾನಿಸಿಕೊಂಡ. ತನ್ನನ್ನು ಸಮಾಧಾನ ಮಾಡಿಕೊಳ್ಳುತ್ತಾ ಉಳಿದವರಿಗೆ ಧೈರ್ಯ ಹೇಳತೊಡಗಿದ. ಅವನ ಪರಿಸ್ಥಿತಿಯು ಬೇರೆಯವರಿಂದ ಹೊರತಾಗಿರಲಿಲ್ಲ. ಆದರೂ ಎಲ್ಲರನ್ನೂ ಸಮಾಧಾನಿಸಲು ತಾನು ಧೈರ್ಯ ತಾಳಿದ್ದ. ಮನಸ್ಥಿತಿ ತುಂಬ ಕರುಣಾಜನಕವಾಗಿತ್ತು. ತಕ್ಷಣ ಅವರಿಗೆಲ್ಲ ಆಕೃತಿ ನೆನಪಾದಳು. ಎಲ್ಲರಿಗೂ ಇನ್ನೊಂದು ಗಾಬರಿ ಈಗ. ಮನೆಯಂದ, ನಾನು ಹೇಗೋ ಧೈರ್ಯ ಮಾಡ್ಕೋತೀನಿ, ಸ್ವಲ್ಪ ಸಮಯ ಹೋದ ಮೇಲಾದರೂ. ಆದರೆ ಆಕೃತಿ ಆಗಲ್ಲ, ತುಂಬ ಸೆನ್ಸಿಟಿವ್. ಅವಳು ಇದನ್ನ ತಡೆದುಕೊಳ್ಳಲ್ಲ ಅಂತ ಜೋರಾಗಿ ಬರುತ್ತಿದ್ದ ಅಳುವನ್ನು ತಡೆಯುತ್ತಾ ಹೇಳಿದ. ಎಲ್ಲರೂ ಎಷ್ಟು ಸಮಯ ಅವಳಿಂದ ಮುಚ್ಚಿಡಬಹುದೋ ಅಷ್ಟು ಸಮಯ ಹಾಗೆ ಹೋಗಲಿ ಎಂದುಕೊಂಡರು. ಹಲೋ ಕಿಶೋರ್ ಅಂತ ಕರೆ ಮಾಡಿದ್ದ. ಮನೆಯ ನಡಗುತ್ತಿದ್ದ ದನಿ ಕೇಳಿ ಕಿಶೋರ ಓಡೋಡಿ ಬಂದ ಮನೆಗೆ. ಅವನಿಗೆ ಗಾಬರಿಯಾಗಿತ್ತು. ಅವನನ್ನು ಗಮನಿಸಿದ ಮನೆ ಅವನನ್ನ ಅಲ್ಲೇ ಮನೆ ಪಕ್ಕ ಹೊರಗೆ ಇರೋ ಒಂದು ಮರದ ಬಳಿ ಕರೆದುಕೊಂಡು ಬಂದ. ಅಲ್ಲಿಗೆ ಬಂದೊಡನೆ ಮನೆ ಮಗುವಿನಂತೆ ಕೆಳಗೆ ಕುಳಿತು ಜೋರಾಗಿ ಅತ್ತ. ಒಟ್ಟಿಗೆ ಹೆಜ್ಜೆ ಹಾಕೋಣ ಅಂತ ನೀನು ಹೀಗೆ ನನ್ನ ಬಿಟ್ಟು ಹೋದಲ್ಲೇ ಸಮ್ಮು ಅಂತ ಮನಸ್ಸಲ್ಲೇ ಪರಿಪರಿಯಾಗಿ ತನ್ನ ವೇದನೆಯನ್ನು ಹೇಳಿಕೊಳ್ಳುತ್ತಾ ಇದ್ದ. ಅವನು ಕಿಶೋರ್ಗೆ, ಅಲ್ಲಿ ಮನೆಯಲ್ಲಿ ಅವರ ಮುಂದೆ ನಾನು ಧೈರ್ಯದಲ್ಲಿ ಇರಲೇಬೇಕಾಗಿದೆ.
ಅವರನ್ನೆಲ್ಲ ಸಮಾಧಾನ ಪಡಿಸೋ ದೊಡ್ಡ ಕೆಲಸ ನನ್ನ ಮೇಲೆ ಇದೆ. ನಾನು ಈ ರೀತಿ ಇದ್ದರೆ ಅವರಿಗೆಲ್ಲ ನನ್ನ ಸಮಾಧಾನ ಮಾಡೋದೇ ಇನ್ನೊಂದು ದೊಡ್ಡ ನೋವಾಗುತ್ತೆ. ಮೊದಲೇ ಅವರೆಲ್ಲ ಶಾಕಲ್ಲಿ ಇದ್ದಾರೆ. ಆಕೃತಿ, ಇನ್ನು ಅವಳಂತೂ ನೆನಪಿಸಿಕೊಂಡೇ ನನಗೆ ಗಾಬರಿಯಾಗಿದೆ ಅಂದ. ಕಿಶೋರ ತನ್ನ ಗೆಳೆಯ ಮನೆಗೆ ತನ್ನಿಂದ ಆದ ಧೈರ್ಯ ಹೇಳಿದ, ಸಮಾಧಾನಿಸಿದ. ಕಿಶೋರ್ನು ತುಂಬ ಆಘಾತಗೊಂಡಿದ್ದ ತನ್ನ ಗೆಳೆಯನಿಗೆ ಒದಗಿದ ಸ್ಥಿತಿ ಕಂಡು. ಆದರೆ ತೋರ್ಗೊಡಲಿಲ್ಲ. ಎಷ್ಟೋ ಹೀಗೆ ಮಾತುಕತೆಗಳು ನಡೆದ ಮೇಲೆ ಮನೆ ಸ್ವಲ್ಪ ಚೇತರಿಸಿಕೊಂಡು ಪುನಃ ಇಬ್ಬರು ಮನೆಯ ಕಡೆ ಹೆಜ್ಜೆ ಹಾಕಿದರು. ವಿಷಯ ಹೇಗಾದರೂ ತಿಳಿದೇ ತಿಳಿಯುತ್ತದೆ. ಇದೆಲ್ಲ ಎಷ್ಟು ದಿನ ಮುಚ್ಚಿಡೋಕೆ ಸಾಧ್ಯ? ಆಕೃತಿಳ ಮನೆಯ ಫೋನ್ ಅದೇ ದಿನ ರಾತ್ರಿ ರಿಂಗ್ ಆಗಿದೆ. ಇರಮ್ಮ, ಮೊಬೈಲ್ಗೆ ಮಾಡೋದಿತ್ತಲ್ಲ, ಲ್ಯಾಂಡ್ಲೈನ್ಗೆ ಮಾಡಿದ್ದಾಳೆ ಯಾಕೆ? ಮೋಸ್ಟ್ಲಿ ಪಿಜಿಯಲ್ಲಿನ ಫೋನ್ನಿಂದಾನೇ ಮಾಡಿರಬಹುದು. ಸಮ್ಮುಗೆ ನೆಟ್ವರ್ಕ್ ಇರಲ್ಲ. ಅವಳಿಗೆ ಮನೆಯ ಫೋನ್ ನಂಬರ್ ಆದರೆ ಬಾಯಲ್ಲಿ ಇದೆ ಅಂದುಕೊಂಡಳು ಆಕೃತಿ. ಎಲ್ಲರ ಬಗ್ಗೆ ವಿಚಾರಿಸಬೇಕು. ಅಲ್ಲಿ ಎಲ್ಲ ಹೇಗಿದ್ದಾರೋ ಅಂತೆಲ್ಲ. ಕಾತರತೆಯಿಂದ ಆಕೃತಿ ಕಾಲನ್ನ ಕುಂಟುತ್ತಾ ಓಡೋಡಿ ಬರುತ್ತಿದ್ದಾಳೆ. ಅಡಿಗೆ ಭಟ್ರಿಗೆ ಏನಾಗಿದೆಯೋ ಪಾಪ. ತುಂಬ ಒಳ್ಳೆಯ ವ್ಯಕ್ತಿ. ಮನೆಯವರಂತೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕಿಕೊಳ್ಳುವಂತೆ ಪ್ರೀತಿಯಿಂದ ಬಲವಂತ ಕೂಡ ಮಾಡ್ತಾ ಇದ್ರು. ದೇವರೇ ಹುಷಾರಾಗಿ ಇಡಪ್ಪ ಅವರನ್ನು ಅಂತ ಮನಸ್ಸಲ್ಲೇ ದೇವರನ್ನ ಕೇಳಿಕೊಂಡಳು. ಆದರೆ ಅವಳ ಪುಟ್ಟ ಹೃದಯ ಒಂದು ಭೀಕರ ವಾರ್ತೆ ಕೇಳಲು ಸಿದ್ಧವಾಗಬೇಕಿತ್ತು ಎಂಬುದರ ಅರಿವಿಲ್ಲ ಆ ಜೀವಕ್ಕೆ. ಸಂಕೇತ್, ಸಮೃದ್ಧಿಳ ದೊಡ್ಡಪ್ಪ ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಜ್ಜಿ ತೀರಾ ಸುಸ್ತಾಗಿ ಹಾಸಿಗೆ ಹಿಡಿದಿದ್ದರು. ತನ್ನ ಕನಸು ನನಸಾಗೋ ಸಮಯದಲ್ಲಿ ಮುಹೂರ್ತಕ್ಕೆ ಇರಬೇಕಿದ್ದ ತಂಗಿ. ದುಃಖ ಉಮ್ಮಳಿಸಿ ಬಂತು ಸಂಕೇತ್ನಿಗೆ. ಒಟ್ಟಾರೆಯಾಗಿ ಎಲ್ಲರ ಸ್ಥಿತಿ ಬಹಳ ಹದಗಟ್ಟಿತ್ತು. ಡಾಕ್ಟರ್ ಸುಜನ್ ಕೂಡ ಮನೆ ಕಡೆ ಬಂದಿದ್ದರು. ಸಮೃದ್ಧಿ ಹುಟ್ಟಿದಾಗ ಕೈಯಲ್ಲಿ ಹಿಡಿದು ತೋರಿಸಿದ್ದ ಅದೇ ಸುಜನ್. ಅವರು ತುಂಬಾನೇ ಕಷ್ಟಪಟ್ಟು ಬೇಸರವನ್ನ ತಡೆ ಹಿಡಿದಿದ್ದರು. ಎಲ್ಲರಿಗೂ ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದರು. ಇನ್ನು ಸಮೃದ್ಧಿಲ ಅಪ್ಪ ಅಮ್ಮ ಅವರನ್ನ ನೋಡೋಕ್ಕೂ ಯಾರಿಗೂ ಧೈರ್ಯ ಬರಲಿಲ್ಲ. ಘೋರವಾದ ಹೊಡೆತ ಬಿದ್ದಿತು. ಎಲ್ಲವೂ ಒಂದು ಕ್ಷಣದಲ್ಲಿ ಆದ ಘಟನೆಯಿಂದ ಊರಿಗೆ ಊರೇ ಮೌನ. ಸಮೃದ್ಧಿ ಆಕೃತಿ ಜೊತೆ ಓಡಾಡ್ತಾ ಮಾತಾಡಿದ್ದೆಲ್ಲ ಪ್ರತಿಧ್ವನಿಸಿದ ರೀತಿ ಕೇಳುತ್ತಾ ಇತ್ತು. ಇತ್ತ ಮನೆಯನ್ನ ಸಮಾಧಾನ ಪಡಿಸೋಕೆ ಅವನ ತಂದೆ ತಾಯಿ ಮೊದಲು ಧೈರ್ಯ ತಂದುಕೊಳ್ಳಬೇಕು. ಆಗ್ತಾ ಇಲ್ಲ ಅವರ ಕೈಯಲ್ಲೋ. ಬದಲಾಗಿ ಮನೆ ಕೂಡ ಧೈರ್ಯ ತಂದುಕೊಂಡು ತನ್ನ ಅಪ್ಪ ಅಮ್ಮನಿಗೆ ಸಮಾಧಾನಿಸಲು ಪ್ರಯತ್ನಿಸುತ್ತಾ ಇದ್ದ. ಎಲ್ಲರಿಗೂ ಒಂದೇ ಭಯ, ಆಕೃತಿ ಹೇಗೆ ಇದನ್ನ ತಡೆದುಕೊಳ್ಳಬಹುದು ಅಂತ. ಅವಳಿಗೆ ಏನಾದರೂ ತೊಂದರೆ ಆಗದಿದ್ದರೆ ಅಷ್ಟೇ ಸಾಕು ಅಂತ ಮಾತಾಡಿಕೊಳ್ಳುತ್ತಾ ಇದ್ದರು ಮನೆ ಮಂದಿಯೆಲ್ಲ. ಆಕೃತಿ ಕಾಲ್ ಪಿಕ್ ಮಾಡಿದಳು. ಆಕೃತಿ ಸ್ವರ ಕೇಳಿಯೇ ನಡಗಿದ ಮನೆಯ ತಾಯಿ, ನಿಮ್ಮ ಅಪ್ಪನಿಗೆ ಕೊಡಮ್ಮ ಅಂದಳು, ಅಳು ಮರೆಸಿ ದೃಢಸ್ವರದಲ್ಲಿ ಮಾತಾಡುವಂತೆ. ಇದು ಒಬ್ಬ ತಾಯಿಗೆ ಬಹು ಕಷ್ಟ ಸಾಧ್ಯವಾಗಿತ್ತು. ಹೋ, ಸಮ್ಮೋದು ಕಾಲಲ್ಲ, ಹೋದ ಮೇಲೆ ಒಂದು ಫೋನ್ ಬೇಡ್ವಾ ಅಂತ ಮುಖ ಸಣ್ಣ ಮಾಡಿ ಅಪ್ಪನನ್ನ ಕರೆದಳು. ಆಕೃತಿ ಹೋದಳೇನೋ ರೂಮಿಗೆ ಅಂತ ಮನೆಯ ಅಮ್ಮ ಆಕೃತಿಳ ಅಪ್ಪನನ್ನು ಕೇಳಿದರು. ಏನೋ ಮುಖ ಸಣ್ಣ ಮಾಡ್ಕೊಂಡು ಹೋಗ್ತಿದ್ದಾಳೆ. ಹೇಳಕ್ಕ, ಏನ್ ವಿಷಯ ಅಂತ ಕೇಳಿದರು. ಎಲ್ಲ ವಿಷಯ ತಿಳಿಸಿ ಮನೆಯಲ್ಲಿ ಸಿಚುವೇಶನ್ ನೋಡಿಕೊಂಡು ನಿನ್ನ ಹೆಂಡತಿಗೆ ತಿಳಿಸು. ಆಕೃತಿ ಬಗ್ಗೆ ನಿನಗೆ ಗೊತ್ತಲ್ವಾ, ನಾನೇನು ಹೇಳಬೇಕಾಗಿಲ್ಲ ಅಂದರು ಮನೆಯ ಅಮ್ಮ. ಆ ದಿನ ರಾತ್ರಿ ಸರಿಯಾಗಿ ಯಾರಿಗೂ ನಿದ್ದೆ ಇಲ್ಲ. ಆಕೃತಿಳ ಅಮ್ಮ ಸುದ್ದಿ ಕೇಳಿ ಪ್ರಜ್ಞೆ ತಪ್ಪೋ ಥರ ಆಗಿದ್ದರು. ಬಹಳ ನೋವಾಯಿತು. ಈಗ ಅವರಿಗೂ ದೊಡ್ಡ ಭಯ. ಆಕೃತಿಗೆ ಗೊತ್ತಾದ್ರೆ ಏನ್ ಮಾಡೋದು? ಜಾಸ್ತಿ ದಿನ ಮುಚ್ಚಿಡಲು ಸಾಧ್ಯವೇ ಇಲ್ಲ. ವಿಷಯ ಬಿದ್ದೇ ಬೀಳುತ್ತೆ ಅವಳ ಕಿವಿಗೂ. ಸಂಕೇತ್ ರಾತ್ರಿ ಪೂರ್ತಿ ಯೋಚನೆ ಮಾಡ್ತಾ ಇದ್ದ ಹಳೆ ನೆನಪುಗಳನ್ನ. ತುಂಬ ಉತ್ಸಾಹದಿಂದ ಸಮೃದ್ಧಿ ಎಲ್ಲ ಹೇಳುತ್ತಿದ್ದಳು. ಅವಳಿಗೂ ಆಸೆ ಇತ್ತು ಈ ಥರದ ಕತೆ ಬರಿಬೇಕು ಅಂತ. ಏನಾದರೂ ಸರಿ, ನಿಲ್ಲಿಸಿಬಿಟ್ರೆ ಅವಳ ಕನಸಿಗೂ ನನ್ನ ಹೇಳಿಕೆಯ ಆಸೆ ಹುಟ್ಟಿದ್ದಕ್ಕೂ ಬೆಲೆ ಇಲ್ಲದ ಹಾಗೆ ಆಗಿಬಿಡುತ್ತದೆ. ಅವಳಿಗೋಸ್ಕರ, ಅವಳ ನೆನಪಿಗಾಗಿ
ತುಂಬ ವರ್ಷದ ನಮ್ಮ ಇಬ್ಬರದ್ದು ಕನಸು ನನಸಾಗಲೇಬೇಕು ಅಂತ ನಿರ್ಧಾರ ಮಾಡಿದ. ಸ್ವಲ್ಪ ಲೇಟ್ ಆದರೂ ಆಮೇಲೆ ಮುಂದುವರಿಸಿ ಪುಟ್ಟ ತಂಗಿಗೆ ಅರ್ಪಣೆ ಮಾಡಬೇಕು ಅಂದುಕೊಂಡ. ಹೋಗಲಿ, ಮನೆಗೆ ಆದರೂ ಮಾಡಿ ಯಾವಾಗ ಬರ್ತಾಳೆ ಅಂತ ಹೇಳಿರಬಹುದು ಅಂತ ಆಕೃತಿ ಮನೆಗೆ ಕಾಲ್ ಮಾಡಿದ್ರೆ ಅವನು ಕಾಲ್ ಪಿಕ್ ಮಾಡಲಿಲ್ಲ. ಏನಿದು ಮನೋಬ, ಫೋನ್ ಎತ್ತುತ್ತಾ ಇಲ್ಲ? ಅವನು ಸಮ್ಮು ಬಂದ ತಕ್ಷಣ ಅವಳ ಹಿಂದೇನೆ ಓಡಾಡ್ತಿದ್ದಾನೋ ಹೇಗೆ ಅಂದುಕೊಂಡಳು. ಆಕೃತಿಳ ಅಮ್ಮ ಕ್ಷಣ ಕ್ಷಣಕ್ಕೂ ಗಾಬರಿ ಆಗ್ತಾ ಇದ್ದರು. ಆಕೃತಿ ಮಾತಾಡೋಕ್ಕೆ ಬಂದ್ರೆ ಅವಳನ್ನ ಎದುರಿಸೋದು ದೊಡ್ಡ ಸವಾಲಾಗಿತ್ತು ಆ ತಾಯಿಗೆ. ಆಕೃತಿ ಹಳೆ ಸಂದೇಶಗಳನ್ನು ನೋಡ್ತಾ ಇದ್ದಾಗ, ಒಂದೇ ವರ್ಷ ತಮಗೆ ನನಗೆ ಸಿಕ್ಕಿದ್ದಕ್ಕಿಂತ ಬೆಟರ್ ಅನ್ನಿಸೋ ಜೋಡಿ ರೆಡಿ ಮಾಡ್ತೀನಿ ಆಕೃತಿ ಅನ್ನೋ ಸಮೃದ್ಧಿಳ ಮೆಸೇಜ್. ಅದು ಮನೆಯ ಅಮ್ಮ ಆಕೃತಿಗೆ 1 ವರ್ಷ ಯಾವುದೇ ಮುಹೂರ್ತ ಕೂಡಿ ಬರಲ್ಲ ಅಂದ ಸಮಯದಲ್ಲಿ ಸಮೃದ್ಧಿ ಆಕೃತಿಗೆ ಎಲ್ಲರ ಮುಂದೆ ಹೇಳೋಕೆ ಆಗದೆ ಹಾಗೆ ಕಳಿಸಿದ್ದ ಮೆಸೇಜ್. ಆಕೃತಿ ಬೆಳಗ್ಗೆ ಹೊರಟೇ ಬಿಟ್ಟಳು ಮನೆಗೆ. ಬೇಡಮ್ಮ, ಅವರು ಯಾರೂ ಇಲ್ಲ ಮನೆಯಲ್ಲಿ ಅಂದರೂ ಕೇಳಲಿಲ್ಲ. ಸಮ್ಮು ಒಂದಾದರೂ ಮಾಹಿತಿ ಕೊಟ್ಟಿರೋಳು, ಅದು ಬಿಟ್ಟು ಮನೆ ಬೇರೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹಾಗೆ ಹೊರಟೇ ಬಿಟ್ಟಳು. ಸಮ್ಮು ಸಮ್ಮು ಅಂತ ಜೋರಾಗಿ ಕೂಗುತ್ತಾ ಮನೆಯ ಒಳಗೆ ಬಂದಾಗ ನೀರಸ ಮೌನ. ಎಲ್ಲರ ಸ್ಥಿತಿ, ಅಲ್ಲಿನ ವಾತಾವರಣ ನೋಡಿ ಆಕೃತಿಗೆ ಏನು ನಡೆದಿದೆ ಅಂತ ಸ್ಪಷ್ಟ ಆಯಿತು. ವಿಷಯ ಗೊತ್ತಾಗಲು ಎಷ್ಟು ಸಮಯ ತಿಳಿದೇ ಹೋಯಿತು ಅವಳಿಗೆ. ಬಾಗಿಲು ಜೋರಾಗಿ ಹಾಕಿ ಹೊರಟೇ ಬಿಟ್ಟಳು. ಮನೆಯವರು ಕಾಲ್ ಮಾಡಿದರು. ಆಕೃತಿ ಮನೆಗೆ ಹೊರಟೇ ಬಿಟ್ಟಿದ್ದಾಳೆ ಇಲ್ಲಿಂದ. ನಮ್ಮ ಮಾತು ಯಾವೊಂದು ಅವಳ ಕಿವಿಗೆ ಬಿದ್ದೇ ಇಲ್ಲ. ಮನೆಗೆ ಬರಬಹುದು, ನಾವು ನಿಮ್ಮ ಮನೆ ಕಡೆ ಬರ್ತೀವಿ ಈ ಕೂಡಲೇ ಅಂದರು ಗಾಬರಿಯಲ್ಲಿ. ಅದು ಹೇಗೆ ಬಂದಳೋ ಆಕೃತಿ ಅಂತೂ ಮನೆ ತಲುಪಿದ್ದಳು. ತನ್ನ ಪರಿವೆಯೇ ಅವಳಿಗೆ ಇರಲಿಲ್ಲ. ಅವಳ ಮನೆ ಸೇರಿ ಕೋಣೆಯ ಬಾಗಿಲು ಹಾಕಿಕೊಂಡಳು. ಮನೆ ಫ್ಯಾಮಿಲಿ ಕೂಡ ರೀಚ್ ಆಯ್ತು. ಅಷ್ಟರಲ್ಲಿ ಬಾಗಿಲು ಹೊಡೆದು ಒಳನುಗ್ಗಿದರು ಎಲ್ಲ ಆತಂಕದಿಂದ. ಕೂದಲೆಲ್ಲ ತಲೆ ಪೂರ್ತಿ ಕೆದರಿ ಹರಡಿಕೊಂಡು ಕೂತಿದ್ದ ಆಕೃತಿ ಒಂದು ಕ್ಷಣ ಎಲ್ಲರಿಗೂ ಭಯ, ಗಾಬರಿ. ಮುಂದಿನ ಸನ್ನಿವೇಶ ನೋಡಿದ ಯಾರಿಗಾದ್ರೂ ಕರಳು ಕಿತ್ತು ಬರದೇ ಇರದು. ಕಣ್ಣುಗಳಿಗೆ ಹಚ್ಚಿದ ಕಾಡಿಗೆ ಹರಡಿದೆ ಕಣ್ಣ ಸುತ್ತ. ಬೋರ್ಗರೆಯುವ ಪ್ರವಾಹ ಅಣೆಕಟ್ಟು ಹೊಡೆದು ನುಗ್ಗಿ ಬರೋ ಥರ. ಅಷ್ಟು ನೀರು ಇಳಿಯಲು ಕಣ್ಣುಗಳು ಸಿದ್ಧವಾಗಿದ್ದವು. ಆಕೃತಿಳ ಅಮ್ಮ ಅಪ್ಪ ಸ್ವತಃ ಮನೆ ಆಕೃತಿಳನ್ನ ಮುಟ್ಟಿ ಕರೆದರೂ ಅವಳಿಗೆ ಗೊತ್ತೇ ಆಗ್ತಿಲ್ಲ. ಹಾಗೆ ಗೋಡೆಯನ್ನ ನೋಡ್ತಾ ಇದ್ದಾಳೆ. ಮನೆ ಸ್ಥಿತಿ ಭಿನ್ನ ಅಲ್ಲದಿದ್ದರೂ ಈಗ ಅವಳನ್ನ ಸುಸ್ತಿಗೆ ತರೋದು ಬಹುದೊಡ್ಡ ಸವಾಲಾಗಿತ್ತು. ಎಲ್ಲರ ಅಳು ಮುಗಿಲು ಮುಟ್ಟಿತ್ತು. ಆಕೃತಿ, ಏನಾದ್ರೂ ಮಾತಾಡಮ್ಮ, ಅಳ್ತೀಯಾ? ನಾನು ನೋಡು ಸಮಾಧಾನ ಮಾಡಿಕೊಂಡು ಹೇಗಿದ್ದೀನಿ ಅಂತ. ಏನಾದ್ರೂ ಹೇಳಿ ಕತ್ತೆ ಅಂತ ತನ್ನ ನೋವನ್ನೆಲ್ಲ ಹತೋಟಿಗೆ ತಂದು ಜೋರಾಗಿ ಹೇಳಿದ ಮನೆ. ತನ್ನ ಗೆಳತಿಯ ಆಕಾಂಕ್ಷೆಗೆ ಕಿರಣ ತಂದವಳ ಬಾಳಲ್ಲಿ ಯಾವುದೇ ಕಿರಣ ಬಾರದಷ್ಟು ದಟ್ಟ ಕತ್ತಲು ಆವರಿಸಿಯಾಗಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.